ಹಾಯ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಮೊದಲೇ ಹೇಳ್ದಂಗೆ ನಾನೇನು ದೊಡ್ಡ ಮೋಟಿವೇಶನ್ ಸ್ಪೀಕರ್ ಅಲ್ಲ. ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಬುಕ್ ನೋಡಿ ತಿಳ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಅಂತ ಕೆಲವೊಂದಷ್ಟು ಬುಕ್ಗಳನ್ನು ಓದಿ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಟಾಪಿಕ್ ಏನಂದರೆ ವಿವಾಹೇತರ ಸಂಬಂಧ ಅಂದರೆ ಅನೈತಿಕ ಸಂಬಂಧ ಮತ್ತು ಅದರಿಂದ ಆಗೋ ಕೆಟ್ಟ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಟಾಪಿಕ್ನ ಮಾತಾಡೋಣ. ಗಂಡ ಹೆಂಡತಿ ಸಂಬಂಧ ಅಂದರೆ ಪ್ರಪಂಚದಲ್ಲೇ ಶ್ರೇಷ್ಠವಾದ ಸಂಬಂಧಗಳಲ್ಲೇ ಶ್ರೇಷ್ಠವಾದ ಸಂಬಂಧ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೋ ಇರೋ ಗಂಡು ಹೆಣ್ಣನ್ನು ಒಂದಾಗ್ತಾರೆ ಅಂದರೆ ಅದು ಸುಮ್ಮನೆ ಅಲ್ಲ. ದೇವರು ಮೇಲೆ ಹುಟ್ಟುವಾಗಲೇ ಬರೆದಿರ್ತಾನಂತೆ ಇಂಥ ಗಂಡಿಗೆ ಇಂಥ ಹೆಣ್ಣು ಅಂತ, ಇಂಥ ಹೆಣ್ಣಿಗೆ ಇಂಥ ಗಂಡು ಅಂತ ಮೇಲೆ ಬರೆದಿರ್ತಾನೆ ಅಂತ ಅಂತಾರೆ. ಅಂಥ ಒಂದು ಸಂಬಂಧ ಶ್ರೇಷ್ಠವಾದ ಸಂಬಂಧ ಅಂತ ಹೇಳ್ಬೋದು. ಅದಕ್ಕೆ ಋಣ ಇಲ್ಲದಲೇ ಯಾರೂ ಸೇರೋದಕ್ಕೆ ಸಾಧ್ಯ ಇರೋದಿಲ್ಲ. ಅದಕ್ಕೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಹಾಗೆ ವಿವಾಹೇತರ ಮದುವೆ ಅಂತ ಒಂದು ಸಂಬಂಧದೊಳಗಡೆ, ಒಂದು ಚೌಕಟ್ಟಿನೊಳಗಡೆ ಹೆಣ್ಣಾಗಲಿ ಗಂಡಾಗಲಿ ಬಂದಾದಮೇಲೆ ಮತ್ತೆ ಅದರ ಆಚೆಗಿನ ಸಂಬಂಧನ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಅದು ಧರ್ಮನೂ ಅಲ್ಲ. ನಮ್ಮನ್ನೇ ನಂಬಿಕೊಂಡು ನಮ್ಮ ಜೊತೆ ಜೀವನ ಪೂರ್ತಿ ಹೆಜ್ಜೆ ಹಾಕೋದಕ್ಕೆ ಅಂತ ನಮ್ಮ ಸಂಗಾತಿ ನಮ್ಮ ಜೊತೆಗೆ ಬಂದಿರ್ತಾರೆ. ಅವ್ರ ನಂಬಿಕೆನ ಕಳ್ಕೊಳ್ಳೋದು ಅಂತ ಒಳ್ಳೆತನ ಏನಲ್ಲ. ಅದಕ್ಕೇ ಮದುವೆ ಆಗೋಕ್ಕೂ ಮುಂಚೆನೇ ಟೈಮ್ಗಳು ಅನ್ನೋದು ಇರುತ್ತೆ. ಈಗ ಹಿಂದಿನ ಕಾಲದಂಗೆ ಹುಡುಗಿ ನೋಡೋಕ್ಕೆ ಬಂದರೆ ಮದುವೆ ದಿನವೇ ಭೇಟಿ ಮಾಡ್ತಾ ಇದ್ದಿದ್ದು ಅನ್ನೋ ಥರ ಏನಿಲ್ಲ. ಇವಾಗ ಟ್ರೆಂಡ್ ಎಲ್ಲಿವರೆಗೂ ಬಂದಿದೆ ಅಂದರೆ ಮದುವೆ ಮುಂಚೆನೇ ವಿಡಿಯೋ ಮಾಡೋ ಲೆವೆಲಿಗೆ ಬಂದಿದೆ ಟ್ರೆಂಡು. ಪ್ರೀ ವೆಡ್ಡಿಂಗ್ ಶೂಟ್ವರೆಗೂ ಬಂದಿದೆ. ಮತ್ತು ಎಂಗೇಜ್ಮೆಂಟ್ ಆಗಿ ಮದುವೆವರೆಗೂ ಗ್ಯಾಪು ಇರುತ್ತೆ. ಮಾತಾಡೋಕ್ಕೆ, ಭೇಟಿಯಾಗೋಕ್ಕೆ ಎಲ್ಲ ಟೈಮು ಸಿಗ್ತಾ ಇರುತ್ತೆ. ಆಗಲೇ ಒಬ್ರನ್ನೊಬ್ರನ್ನ ತನ್ನ ಒಳ ಹೊರಗುಗಳನ್ನು ಒಬ್ರಿಗೊಬ್ರಿಗೆ ಹಂಚ್ಕೋಬೇಕು. ಗಂಡ ಹೆಂಡ್ತಿ ಅಂದರೆ ಯಾರ ಮಧ್ಯನೂ ಸೀಕ್ರೆಟ್ಗಳಿರಬಾರ್ದು ಅನ್ನೋದು ನನ್ನ ಮನೋಭಾವ. ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಮುಂಚೆನೇ ಹಂಚ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಮ್ಮ ಲೈಫಲ್ಲಿ ಈ ಥರ ಘಟನೆಗಳು ನಡೆದಿದೆ. ಮುಂದೆ ಯಾರಿಂದನೋ ಮೂರನೇ ವ್ಯಕ್ತಿಗಳಿಂದ ಗೊತ್ತಾಗೋದ್ರ ಬದಲು ನಮ್ಮ ಲೈಫಲ್ಲಿ ಈ ಥರ ನಡೆದಿದೆ ಅಂತ ಹಂಚ್ಕೊಳ್ಬೇಕು ಮೊದಲೇ. ಆವಾಗ ನಾವಿಬ್ಬರು ಜೀವನ ಪೂರ್ತಿ ಜೀವನದಲ್ಲಿ ಹೆಜ್ಜೆ ಹಾಕೋಕ್ಕೆ ನಾವಿಬ್ಬರು ಹೊಂದಾಣಿಕೆಯಲ್ಲಿರೋಕ್ಕೆ ಸಾಧ್ಯನಾ ಅನ್ನೋದನ್ನು ನಾವು ಅಲ್ಲೇ ಕ್ಲಾರಿಫೈ ಮಾಡ್ಕೋಬೇಕು. ಯಾಕಂದರೆ ಮದುವೆ ಅನ್ನೋ ಸಂಬಂಧದೊಳಗಡೆ ನಾವು ಹೋದ್ವಿ ಅಂದರೆ ಮತ್ತೆ ವಾಪಸ್ ಬರೋಕ್ಕೆ ಸಾಧ್ಯನೇ ಇರೋದಿಲ್ಲ. ವಾಪಸ್ ಬಂದು ಸರಿ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಆಪ್ಷನ್ ಕೂಡ ಇರೋದಿಲ್ಲ. ಅದಕ್ಕೇ ಮದುವೆ ಆಗೋಕ್ಕೂ ಮುಂಚೆನೇ ನಾವು ನಮ್ಮಲ್ಲಿರೋ ಸೀಕ್ರೆಟ್ಗಳು, ನಮ್ಮಲ್ಲಿರೋ ಒಳ ಹೊರಗುಗಳನ್ನು ಅವ್ರ ಹತ್ರ ಹಂಚ್ಕೋಬೇಕು. ಹಂಚ್ಕೊಂಡಾದಮೇಲೆ ಜೀವನ ಪೂರ್ತಿ ಒಂದಿನ 2 ದಿನ ಜೀವನ ಮಾಡಿ ವಾಪಸ್ ಬರೋ ಅಂಥದ್ದಲ್ಲ ಗಂಡ ಹೆಂಡ್ತಿ ಲೈಫ್ ಅಂದರೆ. ಜೀವನ ಪೂರ್ತಿ ಜೀವನ ಮಾಡೋಕ್ಕೆ ಅವ್ರು ನಮಗೆ ಅರ್ಹರ, ನಾವು ಅವ್ರ ಜೊತೆ ಜೀವನ ಪೂರ್ತಿ ಇದ್ದರೆ ಚೆನ್ನಾಗಿರ್ತೀವ ಅನ್ನೋದನ್ನು ಅಲ್ಲೇ ಕ್ಲಾರಿಫೈ ಮಾಡ್ಕೊಬಿಡಬೇಕು. ಅಲ್ಲಿ ಕ್ಲಾರಿಫೈ ಆದಮೇಲೆ ಮದುವೆ ಆಗ್ತೀವಿ. ಜೀವನ ಸಾಗ್ತಾ ಇರುತ್ತೆ. ಮತ್ತೆ ಇನ್ಯಾರನ್ನು ನೋಡ್ತೀವಿ, ಅವ್ರು ಇಷ್ಟ ಆಗ್ತಾರೆ. ಇಲ್ಲ, ನಾನು ಅವ್ರ ಜೊತೆ ಯಾವ ರೀತಿ ಸಂಬಂಧನೂ ಇಟ್ಕೊಂಡಿಲ್ಲ, ಹಂಗೆ ಮಾತಾಡ್ತೀನಿ, ಹಂಗೆ ಭೇಟಿ ಮಾಡ್ತೀನಿ ಅಂತಲೂ ಅನ್ಬಾರ್ದು. ಇವಾಗ ಆ ಥರ ಫ್ರೆಂಡ್ಶಿಪ್ಪಲ್ಲೂ ಇರ್ತಾರೆ. ಅದನ್ನು ಸಂಗಾತಿಗಳು ನೋಡಿ ಇಲ್ಲ ಗಂಡ ಅಥವಾ ಹೆಂಡ್ತಿ ನೋಡಿ ನನ್ನನ್ನು ಬಿಟ್ಟು ಇನ್ನೊಬ್ಬರ ಜೊತೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಅಲ್ಲೇ ಡಿಸೈಡ್ ಮಾಡೋಕ್ಕೂ ಹೋಗ್ಬಾರ್ದು. ಯಾಕಂದರೆ ಇನ್ನೊಬ್ಬರು ಫ್ರೆಂಡ್ಶಿಪ್ಪು ಮತ್ತು ಕಳಕಳಿ, ಏನೋ ಕರುಣೆ, ಈ ಪ್ರೀತಿ, ಸ್ನೇಹ ಏನೇ ಇರ್ಬೋದು, ಅದು ನೋಡಿದ ತಕ್ಷಣ ಅನೈತಿಕ ಸಂಬಂಧ ಅಂತ ನಾವು ಕ್ಲಾರಿಫೈ ಕೂಡ ಮಾಡ್ಕೋಬಾರ್ದು. ಯಾಕಂದರೆ ಇವತ್ತು ಒಂದು ಗಂಡು ಹೆಣ್ಣು ಜೊತೆಲಿರ್ತಾರೆ, ಮಾತಾಡ್ತಾರೆ ಅಂದರೆ ಅದು ಪ್ರೀತಿನೇ ಆಗಿರೋದಿಲ್ಲ, ಪವಿತ್ರವಾದ ಸ್ನೇಹ ಕೂಡ ಆಗಿರುತ್ತೆ. ಅದನ್ನು ಸ್ನೇಹ ಮಾಡಬೇಕಾದ್ರೆ ಸಂಗಾತಿ ಬಿಟ್ಟು ಅವರಿಂದ ಸೀಕ್ರೆಟಾಗಿ ಮಾತಾಡೋದಾಗಲಿ, ಸೀಕ್ರೆಟಾಗಿ ಮೆಸೇಜ್ ಮಾತಾಡೋದಾಗಲಿ ಮಾಡಿದರೆ ಅಲ್ಲೇ ಅನುಮಾನ ಮತ್ತು ನೈತಿಕ ಸಂಬಂಧ ಅನ್ನೋ ಅನುಮಾನ ಹುಟ್ಟೋದು. ಅದಕ್ಕೆ ಆ ಥರ ಫ್ರೆಂಡ್ಶಿಪ್ ಇದ್ದರೆ ಇಬ್ಬರು ಮುಚ್ಚುಮರೆ ಮಾಡಿದ್ರೆ, ಒಬ್ಬರು ಮುಂದೆನೇ ಒಬ್ಬರು ಮಾತಾಡಿದರೆ ಅಲ್ಲಿ ಅನುಮಾನ ಅನ್ನೋದೇ ಬರೋದಿಲ್ಲ. ಯಾವಾಗ ಮುಚ್ಚುಮರೆ ಅವ್ರು ಇಲ್ಲಿ ಟೈಮಲ್ಲಿ ಮಾತಾಡೋದು, ಅವ್ರು ಇದ್ದ ಟೈಮಲ್ಲಿ ಅವರನ್ನು ಅವಾಯ್ಡ್ ಮಾಡೋದು ಮಾಡಿದಷ್ಟು ಏನಾದರೂ ಅನ್ಕೋಬಿಟ್ರೆ ಅನ್ನೋದಕ್ಕಿಂತ ನಾವು ಈ ಥರ ಫ್ರೆಂಡ್ಸ್ ಅಂತ ಮುಂಚೆನೇ ಹೇಳ್ಕೊಂಡ್ರೆ ತೊಂದರೆನೇ ಇರೋದಿಲ್ಲ. ಮತ್ತು ಫ್ರೆಂಡ್ಶಿಪ್ಪಲ್ಲಿದ್ದು ಅವ್ರು ಅನೈತಿಕ ಸಂಬಂಧ ಅಂತ ಸುಮ್ಮನೆ ಗಂಡ ಅಥವಾ ಹೆಂಡ್ತಿ ಇಬ್ಬರೂ ಮನಸ್ತಾಪಕ್ಕೊಳಗಾದರೆ ಅದು ಕೂಡ ಸರಿ ಇರೋದಿಲ್ಲ. ಅವರು ನಿಜವಾಗ್ಲೂ ಅನೈತಿಕ ಸಂಬಂಧಕ್ಕೆ ಒಳಗಾಗಿದ್ದಾರಾ, ಅವ್ರ ಜೊತೆ ಎಲ್ಲ ರೀತಿ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿ ಒಳಗಾಗಿದ್ದಾರಾ ಅನ್ನೋದನ್ನು ಫಸ್ಟು ಕ್ಲಾರಿಫೈ ಮಾಡ್ಕೋಬೇಕು.
ಮಾಡ್ಕೊಂಡಾದಮೇಲೆ ಅವ್ರ ಜೊತೆ ಕೂತು ಮಾತಾಡಬೇಕು. ಇವಾಗ ಒಂದು ಪಕ್ಷ ಗಂಡ ತಪ್ಪು ಮಾಡಿದರೆ 4 ಜನ ಕೂರಿಸಿ ಕೇಳೋ ಅಂಥ ರೈಟ್ಸು ಹೆಣ್ಣಲ್ಲಿರುತ್ತೆ. ಆದರೆ ಹೆಣ್ಣೆ ತಪ್ಪು ಮಾಡಿದರೆ ಆ ಥರ ಕೂರಿಸಿ ಕೇಳೋ ರೈಟ್ಸೇ ಇರೋದಿಲ್ಲ. ಅದಕ್ಕೆ ಕೆಲವೊಂದು ಮನೇಲಿ ಹೇಳ್ತಾರೆ, ಅವ್ನೇನು ಗಂಡು ಬಿಡು, ಏನು ಮಾಡಿದ್ರೇನೋ ನಿನ್ನ ನೋಡ್ಕೊಳ್ತಿಲ್ವ ಅಂತ. ಆದರೆ ಗಂಡು ಮಾಡಿದಾಗ ಹೆಂಡ್ತಿಗೆ ಎಷ್ಟು ನೋವಾಗುತ್ತೋ ಅದೇ ಹೆಂಡ್ತಿ ಮಾಡಿದಾಗ ಗಂಡನಿಗೂ ಅಷ್ಟೇ ನೋವಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಕೆಲವೊಂದು ಮನೇಲಿ ಹೇಳ್ತಾ ಇರ್ತಾರೆ, ನಿನಗೇನು ಅವ್ನು ಎಲ್ಲರೂ ಹೋಗಲಿ ಎಲ್ಲರೂ ಬರಲಿ ನಿನಗೆ ತಂದು ಕೊಡಲ್ವಾ, ತಂದಾಕಲ್ವ, ನಿನ್ನ ಮಕ್ಕಳು ನೋಡ್ಕೊಳ್ಳಲ್ವಾ, ನಿನ್ನ ಪಾಡಿಗೆ ನೀನಿರು ಅಂತಾರೆ. ಆದರೆ ಹೆಣ್ಣಾದವಳು ಜೀವನದಲ್ಲಿ ಏನನ್ನೇ ಬೇಕಾದರೂ ಹಂಚ್ಕೋತಾಳೆ, ಏನನ್ನೇ ಬೇಕಾದರೂ ಸಹಿಸ್ಕೋತಾಳೆ. ಆದರೆ ತನ್ನ ಗಂಡನ ಯಾರೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ. ಗಂಡನೂ ಕೂಡ ಆದರೆ ಗಂಡ ಇನ್ನೊಬ್ರ ಜೊತೆ ಮಾತಾಡ್ತಾ ಇದ್ದರೆ ಸ್ಮೈಲಲ್ಲೇ ಕಾಲ ಕಳೀತಾರೆ, ಏನಿಲ್ಲ ಬಿಡು ಅಂತಾರೆ. ಅದೇ ಹೆಂಡ್ತಿ ಇನ್ನೊಬ್ರ ಜೊತೆ ಮಾತಾಡ್ತಾ ಇದ್ದರೆ ಗಂಡ ಸಹಿಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಹೆಂಡ್ತಿ ಬೇರೆಯವ್ರ ಜೊತೆ ಮಾತಾಡಿದಾಗ ಯಾವ ಥರ ಗಂಡನಿಗೆ ನೋವಾಗುತ್ತೋ ಅದೇ ಥರ ಗಂಡ ಬೇರೆಯವ್ರ ಜೊತೆ ಇದ್ದಾಗ ಹೆಂಡ್ತಿಗೂ ನೋವಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ವ. ವಿವಾಹ ಅನ್ನೋದು ಏನು ಮಾಡ್ತಾರೆ, ಅದಕ್ಕೇನೆ ತಾಳಿ ಕಟ್ಟುವಾಗಲೇ ಹೇಳಿರ್ತಾರೆ, ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಹೇಳ್ಸಿ ಮದುವೆ ಮಾಡಿಸಿರ್ತಾರೆ. ಧರ್ಮವನ್ನು ನಾನು ಹೆಂಡ್ತಿ ಜೊತೆ ಮಾತ್ರ ಆಚರಿಸ್ತೀನಿ, ಎಲ್ಲ ಸಂಬಂಧಗಳನ್ನು ನಾನು ಹೆಂಡ್ತಿ ಜೊತೆ ಮಾತ್ರ ನಾನು ಈಡೇರಿಸ್ಕೊಡ್ತೀನಿ, ಎಲ್ಲ ಆಸೆಗಳನ್ನು ನಾನು ಹೆಂಡ್ತಿ ಜೊತೆ ಮಾತ್ರ ಈಡೇರಿಸ್ಕೊಡ್ತೀನಿ ಅಂತ ಹೇಳಿನೇ ಪ್ರಮಾಣ ಮಾಡಿನೇ ತಾಳಿ ಕಟ್ಟಿರ್ತಾರೆ. ಮದುವೆ ಅಂತ ಆದಮೇಲೆ ಅದನ್ನು ಪಾಲಿಸಲ್ಲ ಒಬ್ಬೊಬ್ಬರು. ಇವಾಗ ಬೇರೆ ಹೊರಗಡೆ ಸಂಬಂಧ ಅಂದರೆ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಕಾಲ ಕಳೆಯೋ ಅಷ್ಟು ಟೈಮು ಅವ್ರ ಜೊತೆ ಚೆನ್ನಾಗೇ ಕಳೀತಾರೆ. ಬೇರೆ ಯಾವುದೇ ನೆಗೆಟಿವ್ ಅಂಶನ ಅವ್ರ ಜೊತೆ ಮಾತಾಡೋದಿಲ್ಲ. ಆವಾಗ ಆ ಸಂಬಂಧ ಇಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಅವ್ರ ಜೊತೆ ಹೋಗ್ಬೇಕಾದ್ರೆ ಇವಾಗ ಅಪರೂಪಕ್ಕೆ ಮೀಟ್ ಮಾಡ್ತೀವಿ ಅಂದರೆ ಚೆನ್ನಾಗಿ ಮೇಕಪ್ ಆಗೋದು, ಚೆನ್ನಾಗಿ ಮಾತಾಡೋದು, ಮತ್ತು ಯಾವುದೇ ನೆಗೆಟಿವ್ ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಆಗ ಆ ಸಂಬಂಧ ಇಷ್ಟ ಆಗುತ್ತೆ. ಇವಾಗ ಮನೆಗೆ ಬಂದ ತಕ್ಷಣ ಹೆಂಡ್ತಿ ಆದವಳು ಅವ್ರ ಅಮ್ಮ ಹಿಂಗೆ ಮಾತಾಡಿದ್ರು ಅಂತ ಕಂಪ್ಲೇಂಟ್ ಮಾಡೋದಾಗಲಿ, ಮಕ್ಳು ಹಿಂಗೆ ಮಾಡಿದ್ವು ಅಂತ ಕಂಪ್ಲೇಂಟ್ ಮಾಡೋದಾಗಲಿ, ಮತ್ತು ಅವಳು ಕೆಲಸದಲ್ಲೇ ಮುಗ್ದಳಾಗಿರ್ತಾಳೆ, ಅವಳು ಮುಖ ಕೂಡ ವಾಶ್ ಮಾಡಿರೋದಿಲ್ಲ, ನೋಡಿದರೆ ಇವಳ್ದೇನು ಇದ್ದಿದ್ದೆ ರಾಮಾಯಣ ಅಂತ ಗಂಡಸರಲ್ಲಿ ಬರುತ್ತೆ. ಆದರೆ ತನ್ನ ಹೆಂಡ್ತಿ ಮಾಡ್ತಾ ಇರೋ ತ್ಯಾಗ ಕೆಲವೊಬ್ರು ಗಂಡಸರಿಗೆ ಅರ್ಥ ಆಗೋದಿಲ್ಲ. ಹೊರಗಡೆ ಸಿಗ್ತಾ ಇರೋದೇ ಒಳ್ಳೆ ಜೀವನ, ಅವಳೇ ಇಷ್ಟ, ಅವಳೇ ಚೆಂದ ಅನ್ನೋ ಲೆವೆಲ್ಲಿಗೆ ಬಂದಿರ್ತಾರೆ. ಎಲ್ಲೋ ಒಂದು ಸಲ ಮೀಟ್ ಆಗೋದಕ್ಕೂ ಎದ್ದೋ ಬಿದ್ದು ಒಬ್ಬರ ಜೊತೆಲಿ ಜೀವನ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಆದರೆ ಕೆಲವೊಂದು ಗಂಡಸರು ತಪ್ಪು ಮಾಡುವಾಗ ಅರಿವು ಆಗೋದಿಲ್ಲ. ಆದರೆ ಅವ್ರು ಕಾಯಿಲೆ ಮಲಗಿದಾಗ ಅವ್ರು ಊಟ ಮಾಡೋಕ್ಕೆ ಮತ್ತು ಅವ್ರ ಬಟ್ಟೆ ಒಗೆಯೋಕ್ಕೆ ಎಲ್ಲದಕ್ಕೂ ಹೆಂಡ್ತಿ ಬೇಕಾಗಿರ್ತಾಳೆ. ಆದರೆ ಅವ್ರ ಕಷ್ಟ ಸುಖ ಅವ್ರ ಇಷ್ಟಗಳನ್ನ ಹಂಚ್ಕೊಳ್ಳೋದಕ್ಕೆ ಮಾತ್ರ ಹೊರಗಡೆ ಸಂಬಂಧನೇ ಇಷ್ಟಪಡ್ತಾ ಇರ್ತಾರೆ. ಆದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ. ನೀವು ಮಾಡಿದ ತಪ್ಪನ್ನೇ ನಿಮ್ಮ ಹೆಂಡ್ತಿ ಕೂಡ ಮಾಡಿದರೆ ಅದು ನಿಮ್ಮಷ್ಟೇ ನೋವು, ಅವರಷ್ಟೇ ನೋವು ನಿಮಗೂ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೋ ಬಂದವರು, ಮೂರನೇವ್ರು ಬಂದವರು ಯಾವತ್ತೂ 3 ನಿಮಿಷ ಇರೋದಕ್ಕಾಗೋದು. ಅದಕ್ಕೆ ಹೇಳೋದು, ಕಟ್ಕೊಂಡವ್ರಿಗೆ ಕೊನೆ ತನಕ, ಇಟ್ಕೊಂಡವರು ಇರೋ ತನಕ ಅಂತ. ಅದಕ್ಕೆ ಗಂಡ ಹೆಂಡ್ತಿ ಸಂಬಂಧ ಅನ್ನೋದು ಅಷ್ಟು ಶ್ರೇಷ್ಠವಾಗಿರುತ್ತೆ. ಮತ್ತು ಮನೇಲಿ ಕೆಲವೊಬ್ಬರು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ನಿನಗೇನು ತಂದಾಕಲ್ವ ಅಂತ. ಆದರೆ ಏನೇ ತಂದಾಕಲಿ, ಏನೇ ಮಾಡಲಿ, ಆದರೆ ಗಂಡನ ಪ್ರೀತಿನ ಗಂಡ ಮಾತ್ರ ಕೊಡೋದಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ಗಂಡ ಮೇಲೆ ಹೆಂಡ್ತಿ ಕೀಳು ಅನ್ನೋದು ಮನೋಭಾವನೆ ಇರಬಾರ್ದು. ಮತ್ತು ಹೆಂಡ್ತಿ ಆದವಳು ಎಲ್ಲರನ್ನೂ ಬಿಟ್ಟು ಗಂಡನಿಗೋಸ್ಕರನೇ ಬಂದಿರ್ತಾಳೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಗಂಡ ಮಾಡಿದಾಗ ಅವನೇನು ಹೊರಗಡೆ ಮಾಡ್ಕೊಂಡು ಬರಲಿ, ನಿನಗೆ ತಂದಾಗ್ತಿಲ್ವ, ನಿನ್ನ ಮಕ್ಕಳು ನೋಡ್ಕೊಳ್ತಾ ಇಲ್ವ, ನಿನ್ನ ನೋಡ್ಕೊಳ್ತಿಲ್ವ ಅಂತ ಹೇಳೋ ನೀವುಗಳು. ಅದೇ ಹೆಂಡ್ತಿ ತಪ್ಪು ಮಾಡಿದಾಗ ಯಾಕೆ ಅವಳೆಲ್ಲಾದರೂ ಹೋಗಲಿ, ನಿನ್ನ ಮನೇಲಿ ನೀನು ಬೇಸಾಗ್ತಿಲ್ವ, ನಿನ್ನ ಮಕ್ಕಳು ನೋಡ್ಕೊಳ್ತಿಲ್ವ ಅಂತ ಯಾಕೆ ಹೇಳೋದಿಲ್ಲ, ಅವಳಿಗೆ ಯಾಕೆ ಸೂಳೆ ಅನ್ನೋ ಪಟ್ಟ ಕಟ್ತೀರಾ? ಅದೇ ಥರ ಗಂಡಿಗೂ ಅಲ್ವಾ. ಗಂಡು ತಪ್ಪು ಮಾಡಿದರೆ ಮಾತ್ರ ಸರಿ, ಹೆಣ್ಣು ತಪ್ಪು ಮಾಡಿದರೆ ತಪ್ಪು ಅನ್ನೋ ಮನೋಭಾವನೆ ಯಾರಲ್ಲೂ ಇರಬಾರ್ದು. ಯಾಕಂದರೆ ಒಂದು ಹೆಣ್ಣು ತನ್ನ ಉಡೋ ಬಟ್ಟೆನೂ ಕೂಡ ಹಂಚ್ಕೊಳ್ತಾಳೆ, ಆದರೆ ತನ್ನ ಗಂಡನ ಯಾವತ್ತೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ತನ್ನ ಹುಟ್ಟಿದಾಗಿಂದ ತನ್ನ ಸುತ್ತ ಇರೋ ಸಂಬಂಧಗಳನ್ನ ತೊರೆದು ಗಂಡನಿಗೋಸ್ಕರ, ಗಂಡನ ಪ್ರೀತಿಗೋಸ್ಕರ ಬಂದಿರ್ತಾಳೆ. ಆದರೆ ಗಂಡನ ತ್ಯಾಗ ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ಒಂದು ಹೆಣ್ಣಿಗೆ ಗಂಡನ ಮೇಲೆ ಅನುಮಾನ ಬಂದರೆ ಗಂಡ ನಗ್ತಲೇ ವಿವರಿಸ್ತಾನೆ. ಆದರೆ ಅವನ ಗಂಡಂಗೆ ಹೆಂಡ್ತಿ ಮೇಲೆ ಅನುಮಾನ ಬಂದರೆ ಅವಳ ಜೀವನನೇ ಹಾಳು ಮಾಡಿಬಿಡ್ತಾನೆ ಗಂಡ ಆದವನು. ಅದಕ್ಕೇ ಗಂಡ ಆಗಲಿ ಹೆಂಡ್ತಿ ಆಗಲಿ ಯಾವುದೇ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು. ಇವಾಗ ಅವ್ರು ನಿಮ್ಮ ಹೊರಗಡೆಯಿಂದ ಕೇವಲ ನಿಮ್ಮ ದೈಹಿಕ ಸುಖಕ್ಕೋಸ್ಕರ ಅವರನ್ನು ಯೂಸ್ ಮಾಡ್ಕೊಳ್ತಾ ಇದ್ದರೆ, ಅವ್ರು ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ನಿಮ್ಮಿಂದ ದುಡ್ಡಿರೋಷ್ಟು ಇಸ್ಕೊಳ್ಳೋದು, ಮತ್ತು ನಿಮ್ಮನ್ನು ಬೇಕಾದಂಗೆ ಬಳಸ್ಕೊಳ್ಳೋದು, ಈ ಥರ ಮಾಡ್ತಾರೆ. ಆದರೆ ಕಷ್ಟ ಅಂತ ಬಂದಾಗ ಹೆಣ್ಣಾಗಲಿ ಗಂಡಾಗಲಿ ತಪ್ಪು ಮಾಡಿದವರು ನಿಮ್ಮ ಸಂಗಾತಿ ಮಾತ್ರ ನಿಮ್ಮ ಜೊತೆ ಇರೋದಕ್ಕೆ ಸಾಧ್ಯ. ಬೇರೆ ಯಾರೋ ಬಂದರೆ ನಿಮ್ಮನ್ನು, ಅದೇ ಹೇಳಲ್ವ, ಎಲ್ಲೋ ಒಂದಿನ ಅವ್ರನ್ನ ಭೇಟಿ ಮಾಡ್ತೀವಿ ಅಂದರೆ ನಾವು ನೀಟಾಗಿ ರೆಡಿ ಆಗೋದಾಗಲಿ, ನೀಟಾಗಿ ಹೋಗೋದಾಗಲಿ ಮಾಡ್ತೀವಿ. ಮತ್ತು ನಮ್ಮಲ್ಲಿರೋ ಯಾವುದೇ ನೆಗೆಟಿವ್ ಅಂಶನ ನಾವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಹೊರಗಡೆ ಸಂಬಂಧ ನಮಗೆ ಇಷ್ಟ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ
ನೋಡಿದ ಫೇಸ್ನೇ ನೋಡೋದು, ನಮ್ಮ ಕಷ್ಟ ಸುಖನ ಹಂಚ್ಕೊಳ್ಳೋದು ಮಾಡ್ತಾಯಿರ್ತೀವಿ. ಹಂಗಾಗಿ ಮನೇಲಿರೋ ಸಂಬಂಧ ಇಷ್ಟ ಆಗೋದಿಲ್ಲ. ಆದರೆ ಕೊನೆಯವರೆಗೂ, ಕೊನೆ ಕ್ಷಣದವರೆಗೂ ನಮ್ಮ ಜೀವನಕ್ಕೆ ಆಗೋದು ನಮ್ಮ ಸಂಗಾತಿ ಮಾತ್ರ. ಯಾಕಂದರೆ ನಾವು ಕಷ್ಟ ಅಂತ ಬಂದರೆ, ನಾವು ಅನಾರೋಗ್ಯದಿಂದ ಮಲಗಿದರೆ ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಲಿ, ನಮ್ಮನ್ನು ನೋಡ್ಕೊಳ್ಳೋದಾಗಲಿ ನಮ್ಮ ಸಂಗಾತಿ ಮಾತ್ರ. ಅವರು ಯಾರೋ ಬರೋದಿಲ್ಲ, ಅವ್ರು ಹೊರಗಡೆ ಇದ್ದು ನಮ್ಮನ್ನು ಮಾತ್ರ ಯೂಸ್ ಮಾಡಿಕೊಂಡು ನಮ್ಮನ್ನು ಬೇಕಾದಾಗೆ ಯೂಸ್ ಮಾಡ್ಕೊಳ್ತಿರ್ತಾರೆ ಹೊರತು ನಮಗೆ ಕಷ್ಟ ಅಂದಾಗ ಬಂದು ನಮ್ಮ ಮನೆಗೆ ಬಂದು ನಮ್ಮನ್ನು ನೋಡ್ಕೊಳ್ಳೋ ರೈಟ್ಸ್ ಆಗಲಿ, ಕೆಪಾಸಿಟಿ ಆಗಲಿ ಅವ್ರಿಗೆ ಇರೋದಿಲ್ಲ. ಅದಕ್ಕೇ ಯಾವತ್ತೂ ನಮ್ಮ ಸಂಗಾತಿಗೆ ನಾವು ಮೋಸನ ಮಾಡೋದಕ್ಕೆ ಹೋಗಬಾರ್ದು. ತಪ್ಪನ್ನ ಕ್ಷಮಿಸ್ಬೋದು, ನಂಬಿಕೆ ದ್ರೋಹನ ಯಾವತ್ತೂ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಮ್ಮ ಸಂಗಾತಿಗೆ ನಾವು ಆ ಥರ ವಿವಾಹೇತರ ಸಂಬಂಧ ಅಥವಾ ಅನೈತಿಕ ಸಂಬಂಧ ಇಟ್ಕೊಳ್ಳೋದ್ರಿಂದ ನಮ್ಮ ಸಂಗಾತಿಗೆ ಮೋಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನಮ್ಮನ್ನೇ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ತನನ ನಾವೇ ಕಳ್ಕೊಳ್ತಾ ಇದ್ದೀವಿ. ನಮ್ಮ ಮಾನ ಮರ್ಯಾದೆನ ನಾವೇ ಬಿಟ್ಟು ಬದುಕ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯ. ಮುಚ್ಚುಮರೆ ಎಷ್ಟು ದಿನ ಮಾಡೋದಕ್ಕೆ ಸಾಧ್ಯ? ಮುಚ್ಚುಮರೆ ಮಾಡೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಬೂದಿ ಮುಚ್ಚಿದ ಕೆಂಡ ಒಂದಲ್ಲ ಒಂದು ದಿನ. ಇಲ್ಲ, ನಾನು ಅವ್ರ ಹತ್ರ ಯಾವುದೇ ದೈಹಿಕ ಸಂಬಂಧ ಇಟ್ಕೊಂಡಿಲ್ಲ, ಸುಮ್ಮನೆ ಗೊತ್ತಿಲ್ಲದೆ ಮಾತಾಡ್ತೀನಿ, ಗೊತ್ತಿಲ್ಲದೆ ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀವಿ. ಅದು ಸ್ವಲ್ಪ ದಿನ ಮಾತ್ರ. ಮಿತಿ ಮೀರಿ ಒಂದಿನ ಏನೋ ತಪ್ಪು ಆಗೋಗ್ಬಿಡುತ್ತೆ. ಅದನ್ನು ಯಾವತ್ತೂ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅವರೆಲ್ಲೋ ಚೆನ್ನಾಗಿ ಕಾಣ್ತಾರೆ ಅನ್ನೋದು ಅದು ಆಕರ್ಷಣೆ ಮತ್ತು ಪ್ರೀತಿ ಅನ್ನೋದು ಅದು ಸಾಧ್ಯವೇ ಇಲ್ಲ. ಪ್ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಬೇರೆ ಯಾರಿಗೆ ಬೆಲೆ ಕೊಡದಿದ್ದರೂ ನಮ್ಮ ತಾಳಿಗಾದರೂ ನಾವು ಬೆಲೆ ಕೊಡಲೇಬೇಕಾಗುತ್ತೆ. ಹೆಣ್ಣಾಗಲಿ ಗಂಡಾಗಲಿ ವಿವಾಹೇತರ ಸಂಬಂಧನ ನಾವು ಇಟ್ಕೊಳ್ಬಾರ್ದು. ನಾವೇನೂ ಬೇರೆ ಸಂಬಂಧ ಇಟ್ಕೊಂಡಿಲ್ಲ, ಬರೀ ಮಾತಾಡ್ತೀವಿ ಅಷ್ಟೇ, ಬರೀ ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ ಅಷ್ಟೇ ಅನ್ನೋದು ಕೂಡ ನಾವು ಎಷ್ಟೇ ಪ್ರಾಂಪ್ಟಾಗಿದ್ದರೂ ನೋಡೋರ ಕಣ್ಣಿಗೆ ಅಷ್ಟು ಕೆಟ್ಟದಾಗಿ ಕಾಣುತ್ತೆ. ನಾವು ಅವ್ರ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ ಅನ್ನೋದಕ್ಕೆ ನಮ್ಮ ಇಬ್ಬರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ, ನಮ್ಮ ಸಂಸಾರ ಹಾಳಾಗುತ್ತೆ, ಅದು ನಮ್ಮಿಬ್ಬರ ಜಗಳ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಾದರೆ ಅವ್ರ ಜೊತೆ ಸಂಬಂಧ ನಾವು ಯಾಕೆ ಇಟ್ಕೋಬೇಕು ಹೇಳಿ? ನಮ್ಮ ಲೈಫು ಚೆನ್ನಾಗಿರುತ್ತೆ, ಅವ್ರ ಜೊತೆ ಇರೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ಏನಾದರೂ ಇದೆಯಾ? ನಮ್ಮ ಮರ್ಯಾದೆ ಹಾಳು, ನಮ್ಮ ತನನ ನಾವೇ ಹಾಳು ಮಾಡ್ಕೊಳ್ತೀವಿ. ಮತ್ತು ನಮ್ಮ ಸಂಗಾತಿ ಮನಸ್ಸಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ಕೀಳರಿಮೆ ಬರುತ್ತೆ. ಯಾವುದೇ ಕಾರಣಕ್ಕೂ ಗಂಡಗಾಗಲಿ ಹೆಂಡತಿಗಾಗಲಿ ಆ ಥರ ಒಂದು ಸಂಬಂಧ ಇಟ್ಕೊಂಡಿದ್ರು ಅಂತ ಗೊತ್ತಾಗಿ ಮತ್ತೆ ಅವ್ರು ಎಷ್ಟೇ ಚೆನ್ನಾಗಾದರೂ ಅವ್ರು ಆ ಥರ ಮಾಡಿದರು ಅನ್ನೋ ಗಿಲ್ಟು, ಆ ಥರ ನೋವು ಮನಸ್ಸಲ್ಲಿ ಅವರಿಗೂ ಇರುತ್ತೆ, ನಮ್ಮ ಮನಸ್ಸಲ್ಲೂ ನೋವು ಇದ್ದೇ ಇರುತ್ತೆ. ಆ ಥರ ಅವ್ರು ಮೋಸ ಮಾಡಿದ್ರಲ್ವ ನಮಗೆ ಅನ್ನೋದು ನಮ್ಮನ್ನು ಚುಚ್ಚಿ ಚುಚ್ಚಿ ತಿಂತಾ ಇರುತ್ತೆ. ನಮ್ಮ ಜೊತೆ ಅವರು ಯಾವುದೇ ರೀತಿ ಇರೋದಕ್ಕೆ ಬಂದ್ರೂ ಅದೊಂದು ನಮ್ಮ ನೆನಪಾಗಿ ಕಾಡ್ತಾನೆ ಇರುತ್ತೆ. ಅದಕ್ಕೆ ನಾವು ಆ ಥರ ತಪ್ಪು ಮಾಡೋದು ಸರಿಯೇ ಅಲ್ಲ. ಅವ್ರು ಯಾರ ಜೊತೆನೇ ನಾವು ಚೆನ್ನಾಗಿರ್ತೀವಿ, ಎಲ್ಲೋ ಹೋಗಿ ಒಂದು ಹಾಫ್ ಆನ್ ಅವರ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ, ಅದು ಒಂದು 10 ನಿಮಿಷದ ಸುಖಕ್ಕೋಸ್ಕರ ನಮ್ಮ ಲೈಫನ್ನ ನಾವು ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮ ಸಂಗಾತಿ ಜೊತೆ ಇರೋ ಜೀವನನ ನಾವು ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮಿಬ್ಬರ ಜಗಳದಲ್ಲಿ ನಮ್ಮ ಮಕ್ಕಳು ಯಾಕೆ ಅದರಿಂದ ಸಫರ್ ಮಾಡಬೇಕು ಅಲ್ವಾ? ಹಂಗಿರ್ಬೇಕಾದ್ರೆ ನಾವು ಇನ್ನೊಬ್ಬರು ಜೊತೆ ಸಂಬಂಧನ ಇಟ್ಕೊಳ್ಬಾರ್ದು. ಅದು ಯಾವತ್ತಿಗೂ ಶಾಶ್ವತನೇ ಅಲ್ಲ. ಇರೋವಷ್ಟು ದಿನ ಅಷ್ಟೇ ನಮ್ಮನ್ನು ಅವರು ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಒಂದು ಹಣ್ಣನ್ನೇ ಆಗಲಿ, ಏನೇ ನಾವು ಇಷ್ಟಪಟ್ಟು ತಿಂತಾ ಹೋದ್ರೂ ಪದೇ ಪದೇ ಅದನ್ನು ತಿಂತಾ ಹೋದರೆ ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ನಾನು ಒಂದು ಕಡೆ ಒಂದು ಕಥೆನ ಓದಿದ್ದೆ. ಒಬ್ಬನಿಗೆ ಒಂದು ದ್ರಾಕ್ಷಿ ಹಣ್ಣು ಒಂದು ಸ್ವಲ್ಪ ಸಿಗುತ್ತೆ ಒಂದಿನ, ಒಬ್ಬ ಹುಡುಗನಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ಇನ್ನೊಂದು ದಿನ ತಿಂತಾನೆ, ಮತ್ತೆ ತರ್ತಾ ಇರ್ತಾನೆ, ತಿಂತಾ ಇರ್ತಾನೆ. ಕೊನೆಗೆ ಅವನಿಗೆ ಏನು ಅನಿಸುತ್ತೆ ಅಂದರೆ, ನಾನು ದ್ರಾಕ್ಷಿ ಮರದ ಹತ್ರನೇ ಹೋಗಿ ಮನೆ ಮಾಡ್ಕೊಂಡು ಇದ್ಬಿಡ್ಬೇಕು, ಅದನ್ನೇ ನಾನು ತಿನ್ನಬೇಕು ಅಂತೇಳಿ ಊರು ಮನೆ ಮಠ ಎಲ್ಲನೂ ಬಿಟ್ಟು ಆ ದ್ರಾಕ್ಷಿ ಬೆಳೆದಿರ್ತಾರಲ್ಲ ಆ ಊರಿಗೆ ಹೋಗಿ ಅಲ್ಲೇ ಮನೆ ಮಾಡಿಕೊಂಡು ಡೈಲಿ ದ್ರಾಕ್ಷಿ ತಿಂತಾ ಇರ್ತಾನೆ. ಕೊನೆಗೆ ಒಂದಿನ ಅವನಿಗೆ ಅದು ಅಸಹ್ಯ ಅನ್ನಿಸ್ಬಿಡುತ್ತೆ. ಆವಾಗ ಯೋಚನೆ ಮಾಡ್ತಾನೆ, ಕೇವಲ ಈ ದ್ರಾಕ್ಷಿಗೋಸ್ಕರ ನನ್ನ ಆಸೆನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ಬರೀ ನನ್ನ ಆಸೆನ ನಾನು ಈಡೇರಿಸ್ಕೊಂಡು ನನಗೆ ಇಷ್ಟ ಅನ್ನೋದಕ್ಕೋಸ್ಕರ ನಾನು ಸುತ್ತಮುತ್ತ ಇರೋರೆಲ್ಲರನ್ನೂ ಬಿಟ್ಟು ನಾನು ಇಲ್ಲೇ ಬಂದಿದ್ದೀನಲ್ಲ, ಏನಾಗಿದೆ ನನಗೆ, ನಾನು ಮಾಡಿ ಸರಿನಾ ಅಂತ ಅವನಿಗೆ ಜ್ಞಾನೋದಯ ಆಗುತ್ತಂತೆ. ಹಂಗೆ ಇದರಿಂದನೇ ನಾವು ತಿಳ್ಕೊಬೋದು, ಒಂದು ದಿನ ಇಷ್ಟ ಆಗಿದ್ದು 2ನೇ ದಿನಕ್ಕೆ ಅಷ್ಟೇ ಇಷ್ಟ ಇರಬೇಕು ಅಂತ ಏನಿಲ್ಲ, 3ನೇ ದಿನಕ್ಕೆ ಅಷ್ಟೇ ಇಷ್ಟ ಇರಬೇಕು ಅಂತ ಏನಿಲ್ಲ. ಯಾರೋ ಬರ್ತಾರೆ, ನಮಗೊಂದು ಸ್ವಲ್ಪ ದಿನ ಪ್ರೀತಿ ಆಸೆನ ತೋರಿಸ್ತಾರೆ ಅಂತ ನಮ್ಮ ಸುತ್ತಮುತ್ತಲಿರೋ ಸಂಬಂಧಗಳನ್ನ ಬಿಟ್ಟು ಅವ್ರ ಜೊತೆ ಹೋದರೆ ಎಷ್ಟು ದಿನ ನೋಡ್ಕೋಬೋದು? ನನಗೆ ಗೊತ್ತಿರೋಂಗೆ ನಾನು ಜ್ಞಾನಾಶ್ರಮ ಅಂತ ಕೇಳ್ತೀನಿ, ಸೋನು ಸರ್ದು ಪ್ರವಚನ ಕೇಳ್ತೀನಿ, ತುಂಬ ಜನದ ಕೇಳ್ತೀನಿ. ಅವ್ರ ಹತ್ರ ತುಂಬ ಜನ ತಮ್ಮ ಜೀವನದ ಕಥೆನ ಹೇಳ್ಕೊಳ್ತಾ ಇರ್ತಾರೆ. ಯಾರು ಕೂಡ ಮದುವೆ ಆಗಿನ ಮೇಲಿನ ಸಂಬಂಧನ ಓದೋರು, ಗಂಡನ ಬಿಟ್ಟು ಹೆಂಡತಿ ಓದೋರು ಆಗ್ಬೋದು, ಇಲ್ಲ ಹೆಂಡತಿ ಬಿಟ್ಟು ಗಂಡ ಓದೋರು ಆಗ್ಬೋದು, ಯಾರು ಕೂಡ ಕೊನೆವರೆಗೂ ಅವ್ರ ಜೊತೆ ಚೆನ್ನಾಗೇ ಇಲ್ಲ. ಬಿಟ್ಟೋಗಿ ಇಲ್ಲ, ಈ ಕಡೆ ಗಂಡನೂ ಇಲ್ಲ, ಆ ಕಡೆ ಜೊತೆ ಓದೋರು ಇಲ್ಲ ಅನ್ನೋ ಸ್ಥಿತಿಗೆ ಬಂದು ನಡು ಬೀದಿಯಲ್ಲಿ ನಿಂತಿರೋ ಹೆಣ್ಮಕ್ಳು ಉಂಟು.
ಹೆಂಡ್ತಿನೂ ಬಿಟ್ಟು ಬಂದು ಈ ಕಡೆ ಪ್ರೇಯಸಿನೂ ಬಿಟ್ಟು ಹೋಗಿ ನಡುಬೀದಿಲಿ ನಿಂತಿರೋ ಗಂಡಸು ಉಂಟು. ಅದಕ್ಕೇ ಯಾರು ವಿವಾಹದ ನಂತರ ಸಂಬಂಧ ಇಟ್ಕೊಳ್ಳೋದು ಅದು ಯಾವತ್ತೂ ಶಾಶ್ವತ ಅಲ್ಲ. ಆಗಿನ ಕ್ಷಣಕ್ಕೆ ಮಾತ್ರ ಅದು ಖುಷಿ ಅಂತ ಅನ್ನಿಸ್ಬೋದು. ಅದಾದಮೇಲೆ ಎಷ್ಟೋ ದಿನ ಆಗಿ ನಮ್ಮ ಮೇಲಿನ ಇಂಟ್ರೆಸ್ಟ್ ಅವ್ರಿಗೆ ಹೋಗಿ, ಅವ್ರ ಮೇಲಿನ ಇಂಟ್ರೆಸ್ಟ್ ನಮಗೆ ಹೋಗಿ ಆದಮೇಲೆ ನಮ್ಮನ್ನು ಸಂಪೂರ್ಣವಾಗಿ ಅವರು ಯೂಸ್ ಮಾಡ್ಕೊಂಡಿದ್ದಾದಮೇಲೆ ಅವ್ರಿಗೂ ಒಂದಲ್ಲ ಒಂದಿನ ನಾವು ಬೇಡ ಅಂತ ಅನಿಸಿದ ಮೇಲೇ ನಮಗೆ ಜ್ಞಾನೋದಯ ಆದಮೇಲೆ ಅನಿಸುತ್ತೆ, ನಾನು ಈ ಥರ ತಪ್ಪು ಮಾಡಬಾರ್ದಿತ್ತು ಅಂತ. ತಪ್ಪು ಮಾಡಿದ ಮೇಲೆ ಮಾಡಬಾರ್ದಿತ್ತು ಅಂತ ಕೊರಗೋದ್ರಿಂದ ಏನೂ ಇಲ್ಲ. ಅದಕ್ಕೆ ತಪ್ಪು ಮಾಡೋದಕ್ಕೆ ಮುಂಚೆನೇ ಎಚ್ಚೆತ್ಕೋಬೇಕು. ಬೇರೆ ಸಂಬಂಧ ಯಾವತ್ತಿದ್ರೂ ಅಲ್ಪಕಾಲಿಕ, ಅದು ಅಲ್ಪಕಾಲಿಕ ಸುಖ ಅಷ್ಟೇ. ಅದನ್ನು ಬಿಟ್ಟು ನಮ್ಮ ಸಂಗಾತಿನಾಗಲಿ ನಮ್ಮ ಮಕ್ಕಳನ್ನಾಗಲಿ ಎಷ್ಟೋ ಜನ ಹೆಣ್ಮಕ್ಳು ಆ ಥರ ಮಾಡಿದ್ದಾರೆ. ತನ್ನ ಮಕ್ಕಳನ್ನ ಬಿಟ್ಟು ಹೋಗಿರೋದು, ಗಂಡನೇ ಬಿಟ್ಟು ಹೋಗಿರೋದು, ಅಪ್ಪ ಅಮ್ಮನ ಬಿಟ್ಟು ಹೋಗಿರೋದು ಎಲ್ಲ ಮಾಡಿದ್ದಾರೆ. ಮದುವೆಗೆ ಮುಂಚೆ ಒಂದ್ಸಲ ಅಪ್ಪ ಅಮ್ಮನ ಬಿಟ್ಟು ಮದುವೆ ಆಗ್ತಾರೆ, ಓಕೆ, ಜೀವನ ಪೂರ್ತಿ ಚೆನ್ನಾಗಿದ್ದರೆ. ಅಲ್ಲೂ ಅವರು ಇಷ್ಟ ಇಲ್ಲ ಅಂತ ಹೊರಗೆ ಬಂದು ಹೋಗೋದು ಸರಿಯಲ್ಲ. ಯಾಕಂದರೆ ಎಷ್ಟೋ ಜನ ಆ ಥರ ಬಿಟ್ಟೋಗಿ ಉದ್ಧಾರ ಆಗಿರೋದು ನಾನು ನೋಡೇ ಇಲ್ಲ. ಅದು ಧರ್ಮ ಅಲ್ಲ, ಅಧರ್ಮ ಸಂಪೂರ್ಣವಾಗಿ. ಆ ಥರ ಚೆನ್ನಾಗೇ ಇಲ್ಲ ಅವರು. ಆ ಥರ ಚೆನ್ನಾಗಿಲ್ಲ ಅಂದಮೇಲೆ ಆ ಥರ ಒಂದು ಸಂಬಂಧನ ಇಟ್ಕೊಬಾರ್ದು ಅಲ್ವಾ. ಅದೊಂದು ಸಂಬಂಧನ ಇಟ್ಕೊಂಡು ನಮ್ಮತನನ ಅಯ್ಯೋ ಈ ಥರ ಮಾಡಿದ್ರಂತೆ ಅಂತ ಬದುಕಿರೋವರೆಗೂ ನಮಗೆ ಹಣೆಪಟ್ಟಿ ಬರೆದು ಬಿಡ್ತಾರೆ. ಅದು ನಮ್ಮತನನೇ ನಾವು ಮಾರ್ಕೊಟ್ಟಂಗೆ, ನಮ್ಮತನನೇ ನಾವು ಕಳ್ಕೊಂಡಂಗೆ, ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ದಂಗೆ. ನಮ್ಮ ಸಂಗಾತಿಗೆ ನಾವು ಮೋಸ ಮಾಡಿದ್ವಿ ಅನ್ನೋದಕ್ಕಿಂತ ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ದಂಗೆ. ಯಾರೂ ನೋಡ್ತಾಯಿಲ್ಲ, ಗುಟ್ಟಾಗಿ ಸಂಬಂಧನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿರೋರು ನಮ್ಮ ಆತ್ಮಸಾಕ್ಷಿಗೆ ನಾವು ಅನ್ನಿಸ್ತಾ ಇರುತ್ತೆ. ಆ ಸುಖ 5 ನಿಮಿಷ ಸುಖ ಅಷ್ಟೆ. ಅದಾದಮೇಲೆ ಅಯ್ಯೋ ನಾನು ಈ ಥರ ತಪ್ಪು ಮಾಡಿದ್ನಲ್ವ, ನನ್ನ ಗಂಡಂಗೆ ಈ ಥರ ಅನ್ಯಾಯ ಮಾಡಿದ್ನಲ್ವ, ನನ್ನ ಹೆಂಡ್ತಿಗೆ ಈ ಥರ ಅನ್ಯಾಯ ಮಾಡಿದ್ನಲ್ವ, ಇದರಿಂದ ಹೊರಗೆ ಬರಬೇಕು ಅಂತ ಎಷ್ಟೇ ಅಂದ್ಕೊಂಡ್ರು ಅದರಿಂದ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಳಗೆ ಬಿದ್ದಷ್ಟು ಸುಲಭವಾಗಿ ಮೇಲೆ ಎದ್ದೇಳೋಕ್ಕೆ ಯಾರಿಗೂ ಆಗೋದಿಲ್ಲ. ಅದಕ್ಕೆ ಆ ಥರ ತಪ್ಪನ್ನು ಮಾಡೋದಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು ಅಲ್ವಾ. ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದ್ವಿ ಅನ್ನೋದಕ್ಕಿಂತ ತಪ್ಪು ಮಾಡೋದಕ್ಕೂ ಮುಂಚೆನೇ ತಪ್ಪು ಮಾಡದೇ ಇದ್ದರೆ ಒಳ್ಳೆಯದು ಅಲ್ವಾ. ಇವಾಗ ಕೆಲವೊಂದು ಹೆಣ್ಮಕ್ಳು ಮಾಡೋ ಕೆಲಸ ಏನೋ, ಗಂಡ ಆ ಥರ ಒಂದು ಸಂಬಂಧ ಇಟ್ಕೊಂಡಿದ್ದಾನೆ ಇಲ್ವೋ ಅನ್ನೋದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲದೇ ಗುಳ್ಳೆಬ್ಸಿದ್ರೆ ಹೆಂಗಿದ್ರು ಹೇಳ್ಬಿಟ್ಟಿದ್ದಾಳೆ, ಹೆಂಗಿದ್ರು ಮಾಡಿಬಿಟ್ಟಿದ್ದಾಳೆ, ನಾವು ಮಾಡೋದನ್ನೇ ಮಾಡೋಣ ಅನ್ನೋ ಗಂಡಸರುಗಳು ಜಾಸ್ತಿ ಇರ್ತಾರೆ. ಆ ಥರ ಮಾಡೋದಕ್ಕೆ ಮುಂಚೆ ಗೊತ್ತಾದ ಮೇಲೆ ಅದು ನಿಜನಾ ಸುಳ್ಳು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಗೊತ್ತಾದ ಮೇಲೆ ನೀವೇ ಫಸ್ಟು ಕೇಳಿ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ಅಂಥದ್ದೇನು ನನ್ನಲ್ಲಿ ಕೊರತೆ ಇದೆ, ನಾನು ಏನು ಚೇಂಜ್ ಆಗಬೇಕು, ನಿಮಗೋಸ್ಕರ ಏನು ಬದಲಾಗಬೇಕು ಅನ್ನೋದನ್ನು ಫಸ್ಟು ಅವ್ರ ಹತ್ರ ನೀವು ವಿವರಿಸಿ. ಅದನ್ನು ಆದಮೇಲೂ ಮುಂದುವರೆದ್ರೆ ಅವ್ರ ಅಪ್ಪ ಅಮ್ಮಗಾಗಲಿ ಹೇಳಿ. ಅದನ್ನು ಮೀರಿ ಮಾಡಿದರೆ ಮುಂದಿನ ಕೆಲಸ ಮುಂದೆ ಮಾಡೋದಿದ್ದೇ ಇರುತ್ತೆ. ಮುಂಚೆನೇ ಜಗಳಾಡೋದಾಗಲಿ ಕಿತ್ತಾಡೋದಾಗಲಿ ಈ ಥರ ಮಾಡ್ತಾಯಿದ್ದಾರೆ ಅಂತ ಬೇರೆಯವ್ರ ಹತ್ರ ಹೇಳೋದಾಗಲಿ ಮಾಡಿದರೆ ಹೆಂಗಿದ್ರು ಹೇಳಾಗಿತ್ತೆ, ಹೆಂಗಿದ್ರು ಮಾಡಾಗಿತ್ತೆ ಅಂತ ಎಷ್ಟೋ ಜನ ಗಂಡಸರು ಇನ್ನೂ ಮಿತಿಮೀರೋದು ಮಾಡ್ತಾರೆ. ಆ ಥರ ಮಾಡಿ ಹಾಳಾಗಿ ಮತ್ತೆ ವಾಪಸ್ ಹೆಂಡ್ತಿ ಹತ್ರ ಬಂದಿರೋರನ್ನೂ ನಾನು ನೋಡಿದ್ದೀನಿ. ಅದಕ್ಕೆ ಆ ಥರ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಹೆಂಡ್ತಿ ಬೇಕು ಅನ್ನೋ ಟೈಮಲ್ಲಿ ಬೇಡ ಅಂತ ಬಿಟ್ಟೋಗಿ, ಅವಳು ಕಷ್ಟದಲ್ಲಿದ್ದಾಗಲಿ ಅವಳು ಯಾವುದೇ ಪ್ರಾಬ್ಲಮ್ಸಲ್ಲಿದ್ದಾಗ ಅವಳನ್ನು ಬೇಡ ಅಂತ ಬಿಟ್ಟು ಬೇರೆಯವ್ರ ಜೊತೆ ಹೋಗಿ ಅವ್ರಿಗೇನು ಪ್ರಾಬ್ಲಮ್ಸ್ ಆದಾಗ ಮನೆಗೆ ಬಂದು ಬಿದ್ದಾಗ ನೋಡೋಕ್ಕೆ ಹೆಂಡ್ತಿನೇ ಬರೋದು. ಯಾಕಂದರೆ ಏನೇ ಕಷ್ಟ ಬಂದರೂ ಹೆಂಡ್ತಿನೇ ಬರೋದು. ಹೆಂಡ್ತಿನೇ ಅಂತಲ್ಲ, ಯಾವುದೇ ಕಷ್ಟ ಏನೇ ಸಂದರ್ಭ ಬರಲಿ ಯಾವತ್ತು ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಮಾತ್ರ ಆಗೋದು ಅನ್ನೋದು ನನಗೆ ಗೊತ್ತಿರೋ ವಿಚಾರ. ಆ ಥರ ಬಂದಾಗ ಹೆಂಡ್ತಿನೇ ನೋಡೋದು. ಅದಕ್ಕೆ ಹೋಗಿ ಹೆಂಡ್ತಿ ಹತ್ರ ಬರೋದಕ್ಕಿಂತ ಹೆಂಡ್ತಿನ ಬಿಟ್ಟೋಗ್ದಲೆ, ಗಂಡನ ಬಿಟ್ಟೋಗ್ದಲೆ, ಗಂಡನ ಹೆಂಡ್ತಿ ಜೊತೆನೇ, ಹೆಂಡ್ತಿ ಗಂಡನ ಜೊತೆನೇ ಜೀವನ ಮಾಡಿದರೆ ಒಳ್ಳೆಯದು. ಆದರೆ ಜಗಳ ಆಡೋದಕ್ಕಿಂತ ಒಳ್ಳೆ ಮಾತಲ್ಲಿ ನಯವಾಗಿ ಹೇಳಿ ಕೇಳ್ಕೊಳ್ಳಿ ಹೆಣ್ಮಕ್ಳು ಅಂತ ಹೇಳ್ತೀನಿ. ಆದರೆ ಗಂಡನ ಮೇಲೆ ಹೆಂಡ್ತಿಗೆ ಅನುಮಾನ ಬಂದರೆ ಅಷ್ಟು ಜೀವನ ನರಕ ಅನಿಸೋದಿಲ್ಲ. ಆದರೆ ಹೆಂಡ್ತಿಗೆ ಗಂಡನ ಮೇಲೆ ಅನುಮಾನ ಬಂದರೆ ಹೆಂಡ್ತಿ ಜೀವನನೇ ನರಕನೇ ಆಗಿಬಿಡುತ್ತೆ. ಅದಕ್ಕೆ ಅನುಮಾನ ಅನ್ನೋದು ಮನಸ್ಸಿಗೆ ಬಂದ ತಕ್ಷಣ ಇಬ್ಬರು ನೇರ ಕೂತು ಮಾತಾಡಿ, ಈ ಥರ ಪ್ರಾಬ್ಲಮ್ಸ್ ಇದೆ ಅಂತಲೇ ಹೇಳ್ಕೊಳ್ಳಿ. ಅದನ್ನೇ ದೊಡ್ಡ ವಿಚಾರ ಮಾಡಿ ಡಿವೋರ್ಸ್ ಅನ್ನೋದು ಇವಾಗ ಕಾಮನ್ ಆಗಿಬಿಟ್ಟಿದೆ. ಮನೇಲೂ ಅಡ್ಜಸ್ಟ್ ಆಗಲಿಲ್ಲ, ಡಿವೋರ್ಸ್. ಗಂಡ ಬೇರೆಯವ್ರ ಜೊತೆ ಮಾತಾಡ್ದ, ಡಿವೋರ್ಸ್. ಹೆಂಡ್ತಿ ಯಾರ ಜೊತೆಲೆ ಮಾತಾಡಿದ್ಲು, ಡಿವೋರ್ಸ್ ಆಗಿ ಅವ್ರು ಸರಿ ಇಲ್ಲ ಅಂತೇಳಿ ಬೇರೆಯೊಬ್ಬರನ್ನ ಮದುವೆ ಆಗೋದ್ರಿಂದ, ಇಲ್ಲ ಬೇರೊಬ್ಬರ ಜೊತೆ ಹೋಗೋದ್ರಿಂದ ಅವರು ಅಲ್ಲಿವರೆಗೂ ತಪ್ಪೇ ಮಾಡಿಲ್ಲ ಅಥವಾ ಮುಂದೆ ತಪ್ಪೇ ಮಾಡೋದಿಲ್ಲ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಅದಕ್ಕೇ ಇರೋ ಜೀವನನೇ ಸರಿಯಾಗಿ ಮಾಡಿಕೊಂಡು ಅದೇ ಜೀವನನ ಬದುಕಬೇಕು. ಮತ್ತು ಅವ್ರು ಏನಕ್ಕೋಸ್ಕರ ಇನ್ನೊಬ್ಬರ ಜೊತೆ ಆ ಸಂಬಂಧನ ಇಟ್ಕೊಂಡ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ಥರ ನಾವು ಚೆನ್ನಾಗಿದ್ದರೆ ಅವ್ರ ಸಂಬಂಧದಿಂದ ವಾಪಸ್ ಬರ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಅದಕ್ಕೆ ಮೀರಿ ಅವ್ರು ಬರಲಿಲ್ಲ ಅಂದರೆ ವಿಚ್ಛೇದನ ಪಡ್ಕೊಂಡು
ಅದರಿಂದ ಹೊರಗೆ ಬಂದು ಜೀವನನ ಕೂಡ ಮಾಡ್ಬೋದು. ನನಗೆ ಗೊತ್ತಿರೋ ಹಾಗೆ ಒಂದು ಗಂಡಿಲ್ಲದೆ ಹೆಣ್ಣು ಜೀವನ ಮಾಡಬಲ್ಲಳು, ಆದರೆ ಹೆಣ್ಣಿಲ್ಲದೆ ಗಂಡು ಜೀವನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನಗೆ ಗೊತ್ತಿರೋದು. ಅದೇ ಥರ ಒಂಟಿ ಹೆಣ್ಮಗಳು ಜೀವನ ಮಾಡೋದು ಈ ಭೂಮಿ ಮೇಲೆ ನಿಜವಾಗ್ಲೂ ಅಷ್ಟೇ ಕಷ್ಟ. ಯಾಕಂದರೆ ಆ ಥರ ಗಂಡನಿಂದ ಸಪ್ರೇಟಾಗಿ ಸಿಂಗಲ್ ಹೆಣ್ಮಗಳು ಒಬ್ಳು ಜೀವನ ಮಾಡ್ತಾ ಇದ್ದಾಳೆ. ಅವಳು ಏನಾದರೂ ಯಾರನ್ನಾದರೂ ಒಂದು ಹೆಲ್ಪ್ ಕೇಳಿದ್ಲು ಅಂದರೆ ಅವಳನ್ನ ನೋಡೋ ದೃಷ್ಟಿನೇ ಕೂಡ ಚೇಂಜ್ ಆಗೋಗುತ್ತೆ. ಅಂಥ ಒಂದು ಪ್ರಪಂಚ ಈಗ ಸೃಷ್ಟಿ ಆಗಿದೆ. ಒಂದು ಹೆಣ್ಮಗಳು ಏನಾದರೂ ಒಂದು ಮಾಡ್ತಾಯಿದ್ದಾಳೆ, ಇಲ್ಲ ಏನಾದರೂ ಒಂದು ಮಾಡಬೇಕು, ಏನಾದರೂ ಅವಳು ಅಚೀವ್ ಮಾಡಬೇಕು ಅಂತ ಏನೇ ಕೇಳೋಕ್ಕೆ ಹೋದ್ರೂ ಅವಳನ್ನ ನೋಡೋ ರೀತಿಯೇ ಚೇಂಜ್ ಆಗೋಗುತ್ತೆ. ಹೌದಾ, ಈ ಥರ ಹೆಲ್ಪ್ ಬೇಕಾ, ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡ್ತೀನಿ ಅಂತ ಹೇಳೋದ್ರ ಹಿಂದೆ ಇರೋ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹೆಣ್ಣಿಗೆ ಗಂಡಿನ ಆಸರೆ ಇರಲೇಬೇಕು. ಅದೇ ಥರ ನಾನೇ ಎಲ್ಲ ನನ್ನನ್ನು ಬಿಟ್ಟು ಜೀವನ ಮಾಡೋಕ್ಕೆ ಆಗಲ್ಲ ಅನ್ನೋದು ಗಂಡಸಲ್ಲೂ ಆ ದರ್ಪ ಇರಬಾರ್ದು ಅಲ್ವಾ. ಹೆಣ್ಣೇ ಆಗಲಿ ಗಂಡೇ ಆಗಲಿ ತಪ್ಪು ಮಾಡಿದರೆ ಅದು ತಪ್ಪೇ. ಯಾವತ್ತೂ ಧರ್ಮನ ಬಿಟ್ಟು ಆಚೆ ಹೋಗಬಾರ್ದು. ಇವಾಗ ನಮ್ಮ ಸಂಗಾತಿ, ಇವಾಗ ಹೆಣ್ಣು ತನ್ನ ಹುಟ್ಟಿದ್ದ ಎಲ್ಲ ಸಂಬಂಧನೂ ಬಿಟ್ಟು ಗಂಡನ್ನೇ ನಂಬ್ಕೊಂಡು ಬಂದಿರ್ತಾಳೆ. ಅದೇ ಗಂಡ ಹೆಣ್ಣನ್ನು ಬೇಕಾದಂಗೆ ಯೂಸ್ ಮಾಡ್ಕೊಂಡು ಹೆಂಡ್ತಿಯಿಂದ ಏನೂ ಇಲ್ಲ ಅಂತ ಹೊರಗಡೆ ಹೆಜ್ಜೆ ಇಟ್ಟಾಗ ಆಗೋ ನೋವು, ಅದೇ ಥರ ಹೆಂಡ್ತಿ ಬೇರೆಯವ್ರ ಹತ್ರ ಹೋದಾಗ ನೋವಾಗುತ್ತೆ. ಅವ್ರಿಗಾದಂಗೆ ನೋವು ಹೆಂಡ್ತಿಗೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಫಸ್ಟು ಗಂಡಂದಿರು. ಹೆಂಡ್ತಿಯರು ಆದರೂ ಅಷ್ಟೇ, ಹೊರಗಡೆ ನಾನು ಯಾವ ಸಂಬಂಧನೂ ಇಟ್ಕೊಟ್ಟಿಲ್ಲ. ಇವಾಗ ಹೆಂಡ್ತಿ ಏನಾದರೂ ಒಂದು ಗಂಡನ ಹತ್ರ ಹೇಳ್ತಾ ಇದ್ದಾಳೆ, ಅವಳ ಭಾವನೆಗಳನ್ನ ಶೇರ್ ಮಾಡ್ತಾ ಇದ್ದಾಳೆ ಅಂದರೆ ಅದಕ್ಕೆ ಬೆಲೆ ಕೊಡಿ. ಗಂಡ ಹೇಳ್ತಾ ಇದ್ದಾರೆ ಅನ್ನೋದಕ್ಕೂ ಬೆಲೆ ಕೊಡಿ. ಯಾಕಂದರೆ ಯಾವಾಗ ದೈಹಿಕ ಸಂಬಂಧಕ್ಕೋಸ್ಕರನೇ ಕೆಲವೊಬ್ಬರು ಬೇರೆ ಕಡೆ ವಾಲೋದಿಲ್ಲ. ಈಗ ಅವ್ರ ಭಾವನೆಗಳಿಗೆ ಬೆಲೆನ ಕೊಡಬೇಕು. ಭಾವನೆಗಳಿಗೆ ಬೆಲೆ ಕೊಟ್ಟಾಗ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ, ಒಬ್ರಿಗೊಬ್ರಿಗೆ ಟೈಮ್ ಕೊಟ್ಟಾಗ ಯಾವತ್ತೂ ಅದು ಹೊರಗಡೆಗೆ ಹೋಗೋದಿಲ್ಲ. ಯಾವಾಗ ಒಬ್ರಿಗೊಬ್ರು ಟೈಮ್ ಕೊಡಲ್ಲ, ಏನೇ ಮಾತಾಡಿ ಇರಿಟೇಟ್ ಮಾಡೋದು, ಅವರಿಗೆ ಮೇಲಿಂದ ಮೇಲೆ ಬೇಜಾರು ಮಾಡೋದು, ಯಾವುದೊಂದಕ್ಕೂ ಕಿರಿಕಿರಿ ಮಾಡೋದು, ಅವ್ರೊಂದು ಬಟ್ಟೆ ಹಾಕಿದ್ರು ಕಿರಿಕಿರಿ ಮಾಡೋದು ಮಾಡ್ತೀರಾ, ಆವಾಗ ಹೆಣ್ಣಾಗಲಿ ಗಂಡಾಗಲಿ ಸಂಬಂಧದಗಿಂತ ಆಚೆ ಬಂದು ಹೊರಗಡೆ ಸಂಬಂಧನ, ಅವ್ರ ಮಾತನ್ನು ಯಾರು ಕೇಳ್ತಾ ಇರ್ತಾರೆ, ಅವ್ರ ಫೀಲಿಂಗ್ಸ್ಗೆ ಯಾರು ಬೆಲೆ ಕೊಡ್ತಾ ಇರ್ತಾರೆ, ಅವ್ರ ನೋವಿಗೆ ಯಾರು ಸ್ಪಂದಿಸ್ತಾ ಇರ್ತಾರೆ, ಅವ್ರ ಕಡೆ ವಾಲೋದು ಜಾಸ್ತಿ ಆಗುತ್ತೆ. ಹೆಣ್ಣಾಗಲಿ ಗಂಡಾಗಲಿ ಅವ್ರ ಕಡೆ ವಾಲ್ತಾರೆ. ದೈಹಿಕ ಸುಖಕ್ಕೋಸ್ಕರನೇ ಯಾರೂ ಬೇರೆ ಸಂಬಂಧಕ್ಕೆ ಹೋಗೋದಿಲ್ಲ ಕೆಲವೊಬ್ಬರು. ಅದಕ್ಕೇನು ಹೇಳೋದು, ಗಂಡ ಆಗಲಿ ಹೆಂಡ್ತಿ ಆಗಲಿ ಒಬ್ರಿಗೊಬ್ರು ಮಾತಾಡಿ, ಒಬ್ರಿಗೊಬ್ರು ಟೈಮ್ ಕೊಡಿ. ಈಗ ಹೆಂಡ್ತಿ ಒಂದು ಫೀಲಿಂಗ್ ಹೇಳಿದ್ಲು ಅಂದರೆ ಅದಕ್ಕೆ ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ಇವಾಗ ಗಂಡ ಒಂದು ಏನಾದರೂ ಹೇಳಿದ್ರು ಅಂದರೆ ಅದಕ್ಕೆ ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ಇವಾಗ ಅವರು ಹೊರಗಡೆಯಿಂದ ಬಂದಿರ್ತಾರೆ ದುಡಿದು, ಬಂದ ತಕ್ಷಣ ಮನೇಲಿರೋ ರಾಮಾಯಣ ಸ್ಟಾರ್ಟ್ ಮಾಡೋದು, ಏನಾದರೂ ಒಂದು ಕಿರಿಕಿರಿ ಮಾಡೋದು, ನನಗೆ ಅದಿಲ್ಲ ಇದಿಲ್ಲ ಅಂತ ಕೇಳೋದು, ಈ ಥರ ಮಾಡೋದ್ರಿಂದನೂ ಮನೆಗೆ ಬಂದರೆ ಇವಳ್ದು ಇದ್ದಿದ್ದೇ ಗೋಳು ಅಂತೇಳಿ ಹೊರಗಡೆ ಹೋಗೋದು ಗಂಡಸರುಗಳಲ್ಲಿ ಜಾಸ್ತಿ ಆಗುತ್ತೆ. ಇವಾಗ ಹೆಂಡ್ತಿ ಏನಾದರೂ ಕೇಳ್ತಾಳೆ, ಏನಾದರೂ ಮಾಡ್ತಾಳೆ ಅಂದಾಗ ನಿಂದು ಇದ್ದಿದ್ದೆ ಅಂತ ಯಾವಾಗ ಗಂಡನ ಕೇರ್ಲೆಸ್ ಮಾಡ್ತಾನೆ, ಆವಾಗ ಹೊರಗಡೆ ಹೋಗೋಕ್ಕೆ ಹೆಂಡ್ತಿನೂ ಮನಸ್ಸು ಮಾಡ್ತಾಳೆ. ಅದಕ್ಕೇ ಆ ಥರ ಒಂದು ತಪ್ಪನ್ನು ಆಗೋಕ್ಕೆ ಗಂಡ ಆಗಲಿ ಹೆಂಡ್ತಿ ಆಗಲಿ ಬಿಡೋದಕ್ಕೆ ಹೋಗಬೇಡಿ ಅಲ್ವಾ. ಒಬ್ರಿಗೊಬ್ರಿಗೆ ಫೀಲಿಂಗ್ಸ್ ಶೇರ್ ಮಾಡೋದಾಗಲಿ, ಮತ್ತು ಒಬ್ಬರು ಕಷ್ಟಕ್ಕೆ ಒಬ್ಬರು ಆಗೋದಾಗಲಿ ಮಾಡಬೇಕು. ಮುಖ್ಯವಾಗಿ ಹೆಂಡ್ತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡ ಆದವರು ಅವರಿಗೆ ಹೆಗಲಾಗಿರಬೇಕು. ಆ ಟೈಮಲ್ಲೇ ಹೆಂಡ್ತಿ ಮನಸ್ಸಲ್ಲಿ ಗಂಡ ಆದವರು ಯಾವ ಥರ ಸ್ಥಾನ ಪಡ್ಕೊಳ್ತಾರೆ ಅನ್ನೋದು ಅಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ. ಒಬ್ರಿಗೊಬ್ರಿಗೆ ಫೀಲಿಂಗ್ಸ್ನ ಶೇರ್ ಮಾಡಿ, ಮತ್ತು ಹೆಂಡ್ತಿಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ನ ಹಾಕೋದಕ್ಕೆ ಹೋಗಬೇಡಿ. ಇಂಥರ ಜೊತೆ ಮಾತಾಡಬೇಡ, ಇಂಥರ ಜೊತೆ ಇರಬೇಡ, ಈ ಥರ ಬಟ್ಟೆ ಹಾಕಬೇಡ ಅಂತ ರಿಸ್ಟ್ರಿಕ್ಷನ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಗೌರವ ಅನ್ನೋದು ಮನಸ್ಸಲ್ಲಿರಬೇಕು, ಹಾಕೋ ಬಟ್ಟೆಯಿಂದ ಬರೋಲ್ಲ. ಹಂಗಂತ ಹೆಂಡ್ತಿನೂ ಈಗಿನ ಹೆಣ್ಮಕ್ಳು ಯಾರು ಆ ಥರ ಬಟ್ಟೆನ ಹಾಕೋದಿಲ್ಲ, ಎಲ್ಲೋ ರೇರು ಸಿಟಿ ಕಡೆ. ಆದರೆ ಹಳ್ಳಿ ಕಡೆ ಯಾರೂ ಆ ಥರ ಮಾಡೋದಿಲ್ಲ. ಅದಕ್ಕೇ ಒಬ್ರಿಗೊಬ್ರಿಗೆ ಫೀಲಿಂಗ್ಸ್ನ ಶೇರ್ ಮಾಡಿ, ಏನೇ ನೋವುಗಳಿದ್ರು, ಏನೇ ಬೇಜಾರಿದ್ರು ಒಬ್ರಿಗೊಬ್ರಿಗೆ ಹಂಚ್ಕೊಳ್ಳಿ. ಗಂಡ ಹೆಂಡ್ತಿ ಕಷ್ಟಕ್ಕಾಗಬೇಕು, ಹೆಂಡ್ತಿ ಗಂಡನ ಕಷ್ಟಕ್ಕಾಗಬೇಕು. ಅದನ್ನು ಬಿಟ್ಟು ಬೇರೆ ಯಾರೋ ಬಂದು ನಮ್ಮನ್ನು ನೋಡೋದಿಲ್ಲ. ಬೇರೆ ಯಾರ ಜೊತೆ ಹೋಗಿ ಅರ್ಧ 1 ಗಂಟೆ ಟೈಮ್ ಸ್ಪೆಂಡ್ ಮಾಡೋದು, ಅದೇ ಟೈಮ್ನ ನಿಮ್ಮ ಸಂಗಾತಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡಿ. ಅವ್ರ ಜೊತೆ ಹೇಳೋ ಫೀಲಿಂಗ್ಸ್ನ ನಿಮ್ಮ ಗಂಡ ಹೆಂಡ್ತಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾವುದೇ ಥರ ತಪ್ಪುಗಳನ್ನ ಇಬ್ಬರು ಮಾಡೋದಕ್ಕೆ ಹೋಗಬೇಡಿ. ಗಂಡ ಹೆಂಡ್ತಿ ಸಂಬಂಧ ಶ್ರೇಷ್ಠವಾದ ಸಂಬಂಧ, ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿವಾಹೇತರ ಸಂಬಂಧ ಅಥವಾ ಅನೈತಿಕ ಸಂಬಂಧ ಇಟ್ಕೊಳ್ಳೋದ್ರಿಂದ ಆಗೋ ದುಷ್ಪರಿಣಾಮಗಳೇನು ಅಂತ ಅಂದರೆ, ಇವಾಗ ಗಂಡಾಗಲಿ ಹೆಣ್ಣಾಗಲಿ ಒಬ್ಬರ ಜೊತೆ ಸಂಬಂಧನ ಇಟ್ಕೊಳ್ಳೋದಕ್ಕೆ ಮುಂಚೆ ಅಷ್ಟು ಕ್ಲೋಸ್ನೆಸ್ ಇರೋದಿಲ್ಲ.
ಮಾತಾಡ್ತಾ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಾಗಲಿ, ದೈಹಿಕ ಸಂಬಂಧ ಇಟ್ಕೊಳ್ಳೋದಾಗಲಿ ಮಾಡ್ತಾ ಮುಂದೆ ಹೋಯ್ತಾ ಒಂದು ಪ್ರಾಮಿಸ್ನ ಅವರಿಗೆ ಮಾಡ್ತಾ ಹೋಗ್ತಾರೆ. ಕೊನೆವರೆಗೂ ನಾನು ನಿನ್ನ ಜೊತೆ ಇರ್ತೀನಿ, ನಾನು ಅವ್ರ ಜೊತೆ ಇರೋದಿಲ್ಲ, ಏನೇ ಆಗಲಿ, ಎಂಥ ಸಂದರ್ಭನೇ ಬರಲಿ, ಎಂಥ ಸಿಚುವೇಶನ್ನೇ ಸೃಷ್ಟಿಯಾಗಲಿ, ನಾನೇನ ಕೈ ಬಿಡೋದಿಲ್ಲ, ಕೊನೆವರೆಗೂ ನಾನು ನಿನ್ನ ಜೊತೆ ಇರ್ತೀನಿ, ನೀನು ಅಷ್ಟು ಕಷ್ಟ ಅನುಭವಿಸಿದೀಯಲ್ವ, ಆ ಕಷ್ಟದಿಂದ ನಿನ್ನ ಹೊರಗೆ ತರ್ತೀನಿ, ಮತ್ತು ಆ ನೋವಿಲ್ಲದೆ ಇರೋ ಥರ ನಿನ್ನನ್ನು ನೋಡ್ಕೊಳ್ತೀನಿ, ನಿನ್ನ ಜೊತೆ ಕೊನೆವರೆಗೂ ಇರ್ತೀನಿ ಅಂತ ಪ್ರಾಮಿಸ್ನ ಮಾಡ್ತಾ ಹೋಗ್ತಾರೆ. ರಿಯಾಲಿಟಿನ ಮತ್ತು ವಾಸ್ತವನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ವಾಸ್ತವ ಗೊತ್ತಿರುತ್ತೆ, ಅದು ಯಾವತ್ತಿಗೂ ಸಾಧ್ಯ ಇರೋದಿಲ್ಲ. ನಾವು ಮದುವೆ ಅನ್ನೋ ಮದುವೆ ಅನ್ನೋ ಚೌಕಟ್ಟಿನೊಳಗೆ, ಆ ಸಂಬಂಧದೊಳಗೆ ಒಂದು ಸಲ ಸೇರಿಕೊಂಡ್ವಿ ಅಂದರೆ ಹೊರಗೆ ಬರೋಕ್ಕೆ ಅದರದ್ದೇ ಆದ ರೀತಿ ನಿಯಮ ಅನ್ನೋದಿರುತ್ತೆ. ಅದನ್ನು ಮರೆತು ನಾನು ನಿಮ್ಮ ಜೊತೆ ಕೊನೆವರೆಗೂ ಇರ್ತೀನಿ ಅಂತ ಪ್ರಾಮಿಸ್ನ ಮಾಡಿರ್ತಾರೆ. ಈ ಗಂಡಾಗಲಿ ಹೆಂಡತಿ ಆಗಲಿ, ಗಂಡಸಾಗಲಿ ಹೆಣ್ಣಾಗಲಿ, ಆ ಥರ ಒಂದು ಪ್ರಾಮಿಸ್ನ ವಿವಾಹೇತರ ಸಂಬಂಧ, ಹೊರಗಡೆ ತನ್ನ ಸಂಗಾತಿನ ಬಿಟ್ಟು ಬೇರೆ ಸಂಬಂಧ ಇಟ್ಕೊಂಡಾಗ ಆ ಥರ ಪ್ರಾಮಿಸ್ನ ಮಾಡಿರ್ತಾರೆ. ತನ್ನ ಮಕ್ಕಳನ್ನು, ಒಬ್ಬೊಬ್ರು ಹೆಣ್ಮಕ್ಳು ತನ್ನ ಮಕ್ಕಳನ್ನು ಬಿಟ್ಟು ಹೋಗೋದಕ್ಕೆ ರೆಡಿ ಇರ್ತಾರೆ. ಆ ಥರ ಸಂಬಂಧನ ಇಟ್ಕೊಂಡಾಗ, ಆ ಥರ ಪ್ರಾಮಿಸ್ನ ಮಾಡಿದಾಗ ಅವ್ರನ್ನ ಬಿಟ್ಟು ಬರ್ತೀವಿ ಅನ್ನೋ ಸಿಚುವೇಶನ್ ಬಂದಾಗ ಅವ್ರನ್ನ ಬಿಡೋದಕ್ಕೆ ರೆಡಿ ಇರೋದಿಲ್ಲ. ಇಲ್ಲ, ನೀನು ನನಗಿಷ್ಟು ಪ್ರಾಮಿಸ್ ಮಾಡಿದೀಯಾ, ನೀನು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದೀಯಾ, ಯಾಕೆ ನನಗೆ ಈ ಥರ ಚೀಟಿಂಗ್ ಮಾಡ್ತಾ ಇದೀಯಾ ಅಂತ ಅವಾಗ ಅವ್ರ ಮೇಲೆ ಒತ್ತಡನ ಏರೋದಕ್ಕೆ ಶುರು ಮಾಡ್ತಾರೆ. ಆವಾಗ ಇವ್ರಿಗಿಷ್ಟ ಇಲ್ಲ ಅಂತ ಅಂದ್ರೂ ಅವ್ರ ಜೊತೆ ಇರೋವಂಥ ಸಂದರ್ಭಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಇವಾಗ ನಾನು ಕಂಪ್ಲೇಂಟ್ ಮಾಡ್ತೀನಿ, ಇವಾಗ ನಿನ್ನ ಜೊತೆ ಇರೋವಂಥ ಫೋಟೋಸ್ ಇದೆ, ವೀಡಿಯೋಸ್ ಇದೆ, ಅದನ್ನು ನಿಮ್ಮ ಮನೇಲಿ ನಾನು ತೋರಿಸ್ತೀನಿ, ಇಲ್ಲ ನೀನು ನನಗಿಷ್ಟು ಅಮೌಂಟ್ ಕೊಡಬೇಕಾಗತ್ತೆ, ಇಲ್ಲ ನೀನು ನನಗೆ ಅಮೌಂಟ್ ಬೇಡ, ನೀನು ನನ್ನ ಜೀವನ ಪೂರ್ತಿ ನನ್ನ ಜೊತೆನೇ ಇರಬೇಕಾಗುತ್ತೆ ಅಂತ ಬ್ಲ್ಯಾಕ್ಮೇಲ್ ಮಾಡೋದಾಗಲಿ, ಒತ್ತಡ ಇರೋದಾಗಲಿ ಮಾಡ್ತಾರೆ. ಆವಾಗ ವಾಸ್ತವ ಏನು ಅಂತ ಗೊತ್ತಿದ್ದು ಆ ಥರ ಪ್ರಾಮಿಸ್ನ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಪ್ರೀತಿ ಕುರುಡೋ ಇಲ್ಲ ನೋಡೋರು ಕಣ್ಣೇ ಕುರುಡೋ ಗೊತ್ತಿಲ್ಲ, ಆ ಥರ ಒಂದು ಕುರುಡು ಸಂಬಂಧನ ಇಟ್ಕೊಂಡಾಗ ಆ ಥರ ಒಂದು ಪ್ರಾಮಿಸ್ನ ಅವರು ಮಾಡಿರ್ತಾರೆ. ಆ ಪ್ರಾಮಿಸಿಂದ ಹೊರಗಡೆ ಅವ್ರು ಬರೋಕ್ಕೆ ಟ್ರೈ ಮಾಡಿದ್ರು ಪ್ರಾಮಿಸ್ ತೊಗೊಂಡವರು ಬರೋದಕ್ಕೆ ಬಿಡೋಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೇ ಆ ಸಂಬಂಧದಕ್ಕೆ ಹೋಗೋಕ್ಕೆ ಮುಂಚೆನೇ ನಾವು ಯೋಚನೆ ಮಾಡಬೇಕಾಗುತ್ತೆ. ಹೋದ್ಮೇಲೆ ವಾಪಸ್ ಬರೋದು ತುಂಬಾ ಕಷ್ಟ ಇರುತ್ತೆ. ಮತ್ತು ಪ್ರಾಮಿಸ್ಗಳು ಅವರು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂದ್ರೂ ಪ್ರಾಮಿಸ್ ತೊಗೊಂಡವರು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರ್ತಾರೆ ಮತ್ತು ಬರೋದಕ್ಕೆ ಬಿಡೋದಿಲ್ಲ. ಇವಾಗ ಒಂದು ಕಾಲ್ ಮಾಡಲಿಲ್ಲ ಅಂದ್ರೂ ಅವ್ರು ಅದನ್ನು ಸೀರಿಯಸ್ಸಾಗಿ ತೊಗೋತಾರೆ. ಇವಾಗ ನಾನು ಸೂಸೈಡ್ ಮಾಡ್ಕೊಳ್ತೀನಿ, ನಿನ್ನ ನೇಮ್ ಬರೆದಿಟ್ಟು, ಸೋಷಿಯಲ್ ಮೀಡಿಯಾ ಅಂದರೆ ಇವಾಗ ಫುಲ್ಲು ಸೋಷಿಯಲ್ ಮೀಡಿಯಾ ಒಂದು ಸೆಕೆಂಡಲ್ಲಿ ಎಲ್ಲ ಕಡೆ ಪಬ್ಲಿಕ್ ಆಗೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಪ್ರೆಷರ್ ಹಾಕೋದಾಗಲಿ, ಬ್ಲ್ಯಾಕ್ಮೇಲ್ ಮಾಡೋದಾಗಲಿ ಮಾಡ್ತಾರೆ. ಆವಾಗ ಅನಿವಾರ್ಯವಾಗಿ ತಾನೇ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹಿಂಜರಿಯೋದಿಲ್ಲ, ಟಾರ್ಚರ್ ತಡೆಯೋಕ್ಕಾಗ್ದಲೇ ಅಂಥ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಇದೆಲ್ಲ ಬೇಕಿಲ್ಲ ಅಲ್ವಾ? ಈ ಥರ ಒಂದು ಸಂದರ್ಭಗಳು ಸೃಷ್ಟಿಯಾಗುತ್ತೆ ಅಂತ ಗೊತ್ತಿದ್ದು ನಾವು ಇಂಥದ್ದೊಂದು ತೊಂದರೆಯಲ್ಲಿರ್ತೀವಿ, ತೊಂದರೆ ಬರುತ್ತೆ ನಮಗೆ ಅಂತ ಗೊತ್ತಿದ್ದು ನಾವು ಆ ಥರ ಒಂದು ತೊಂದರೆ ತಗೊಳ್ಳೋದಕ್ಕೆ ಹೋಗಬಾರ್ದು ಅಲ್ವಾ? ಯಾಕಂದರೆ ಸಂಗಾತಿ ಪ್ರೀತಿ ಒಂದೇ ಯಾವತ್ತಿಗೂ ಶಾಶ್ವತವಾಗಿರೋದು. ಯಾಕಂದರೆ ಬೇರೆ ನಮ್ಮ ಸುತ್ತ ತಾಯಿ ಅನ್ನೋಳು ನಮ್ಮನ್ನು ಹೆತ್ತಿರ್ತಾಳೆ, ಅದಕ್ಕೆ ನಮ್ಮನ್ನು ಪ್ರೀತಿ ಮಾಡ್ತಾಳೆ. ನಮ್ಮ ಅಕ್ಕ ತಂಗಿರು ನಮ್ಮ ಜೊತೆ ಹುಟ್ಟಿರ್ತಾರೆ, ಅದಕ್ಕೆ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಆದರೆ ಯಾವ ಸಂಬಂಧನೂ ಇಲ್ಲದೆ, ಯಾವ ಕರುಳ ಬಳ್ಳಿ ಸಂಬಂಧನೂ ಇಲ್ಲದೆ, ಎಲ್ಲೋ ಇದ್ದವರು ಎಲ್ಲೋ ಇರೋರನ್ನ ಜೋಡಿಯಾಗಿ, ಯಾವುದೇ ಸಂಬಂಧಗಳ ಕೊಂಡಿ ಇಲ್ಲದೇ ನಮ್ಮ ಜೊತೆ ಕೊನೆವರೆಗೂ ನಮ್ಮ ಕಷ್ಟ ಸುಖದಲ್ಲಿ, ನಮ್ಮ ನೋವು ನಲಿವಲ್ಲಿ ಪ್ರತಿಯೊಂದಕ್ಕೂ ಭಾಗಿಯಾಗೋದು ನಮ್ಮ ಸಂಗಾತಿ ಮಾತ್ರ. ಹೆಣ್ಣಾಗಲಿ ಗಂಡಾಗಲಿ, ನಮ್ಮ ಸುತ್ತ ಯಾವುದೇ ಸಂಬಂಧ ಇದ್ರೂ ಅದಕ್ಕೆ ಒಂದು ಕರಳ ಬಳ್ಳಿ ಮತ್ತು ಸಂಬಂಧ ಕೊಂಡಿ ಅನ್ನೋದು ಸುತ್ತಕೊಂಡಿರುತ್ತೆ. ಆದರೆ ಯಾವುದೇ ಸಂಬಂಧ ಇಲ್ಲದೆ, ಯಾವುದೇ ಬಳ್ಳಿ ಇಲ್ಲದೇ ನಮ್ಮ ಜೊತೆ ಸುತ್ತಿಕೊಳ್ಳೋ ಸಂಬಂಧ ಅಂದರೆ ಅದು ನಮ್ಮ ಸಂಗಾತಿ ಸಂಬಂಧ ಮಾತ್ರ. ಅದಕ್ಕೇ ಅಂಥ ಸಂಗಾತಿಗೆ ನಾವು ಮೋಸ ಮಾಡೋದು ತಪ್ಪು. ಯಾಕಂದರೆ ಗೊತ್ತಿಲ್ಲದಲೇ ಮೇಂಟೈನ್ ಮಾಡ್ತೀವಿ ಅಂದ್ರೂ ಅದು ತಪ್ಪು. ಯಾಕಂದರೆ ನಾವು ಯಾರಿಗೆ ಗೊತ್ತಿಲ್ಲದೆ ಮೇಂಟೈನ್ ಮಾಡ್ತೀವಿ ಅಂದ್ರೂ ದೇವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾವು ಕಣ್ಮುಚ್ಚಿ ದೇವರನ್ನು ಬೇಡ್ಕೋಬೇಕಾದ್ರೆ ದೇವ್ರು ನಮ್ಮನ್ನು ನೋಡ್ತಾ ಇರ್ತಾನೆ ಅಂತ ನಂಬ್ತೀವಿ. ಆದರೆ ನಾವು ಇನ್ನೊಬ್ರಿಗೆ ಮೋಸ ಮಾಡಬೇಕಾದ್ರೆ, ಇನ್ನೊಬ್ರಿಗೆ ಸುಳ್ಳು ಹೇಳಬೇಕಾದ್ರೆ ದೇವರು ನೋಡ್ತಾ ಇರ್ತಾನೆ ಅಂತ ಯಾಕೆ ಅಂದ್ಕೊಳ್ಳೋದಿಲ್ಲ ಅಲ್ವಾ? ಅದಕ್ಕೇ ದೇವರು ತೀರಾ ಮುಳುಗೋವರೆಗೂ ಸುಮ್ಮನಿದ್ದು ಮುಳುಗಿದ ಮೇಲೆ ಪ್ರಯತ್ನ ಮಾಡೋದಿಲ್ಲ. ಅದಕ್ಕೇ ನಾವು ಇನ್ನೊಬ್ರ ಜೊತೆ ಇರ್ತೀವಿ,
ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಿ, ನಮ್ಮ ಸಂಗಾತಿ ಬಿಟ್ಟು ಅವ್ರ ಜೊತೆ ಹೋಗ್ತೀವಿ, ಅವ್ರ ಜೊತೆ ಜೀವನ ಪೂರ್ತಿ ಚೆನ್ನಾಗಿರ್ತೀವಿ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ಸಂಗಾತಿ ಜೊತೆ ಬೆಳಗ್ಗೆಯಿಂದ ನೈಟು ದಿನ ಕಳೆದಂತೆ ಸಂಗಾತಿ ಜೊತೆಲೇ ಇದ್ದಾಗ ಸಂಗಾತಿ ಮೇಲಿರೋ ಇಂಟ್ರೆಸ್ಟು ಬೇರೆ ಯಾರೋ ಹೊಸ್ದಾಗಿ ಬಂದಾಗ ಅವ್ರ ಜೊತೆ ನಾವು ಮಾತಾಡೋಕ್ಕೆ ಹೋಗ್ತೀವಿ, ನೋಡೋಕ್ಕೆ ಹೋಗ್ತೀವಿ ಅಂದರೆ ವಿಶೇಷವಾಗಿಯೇ ಹೋಗ್ತೀವಿ. ಯಾಕಂದರೆ ನಮ್ಮ ಕಹಿ ನೆನಪುಗಳನ್ನು ಜಾಸ್ತಿ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಆಗ ಅವ್ರ ಜೊತೆ ಇರೋ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ, ಸಂಗಾತಿ ಜೊತೆ ಇರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆ ಸಂಬಂಧನೂ ಒಂದಿನ ಬೇಡವಾಗುತ್ತೆ. ಆಗ ಈ ಕಡೆ ಸಂಗಾತಿನೂ ಇಲ್ಲ, ಈ ಕಡೆ ಅವರೂ ಇಲ್ಲ ಅಂತ ಬೀದಿಲಿ ಬಂದು ನಿಲ್ಲುವಂಥ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ನಾವೇ ಬರ್ತೀವಿ ಅಂದರೂ ಬರೋದಕ್ಕೆ ಅವರು ಬಿಡೋದಿಲ್ಲ. ಕೆಲವೊಬ್ಬರು ಪ್ರೀತಿಗೋಸ್ಕರ ಬೇಕು ಅಂತ ಹಂಬಲಿಸಿದರೆ, ಕೆಲವೊಬ್ಬರು ಹಣ ಆಸ್ತಿಗೋಸ್ಕರನೂ ಬೇಕು ಅಂತ ಹಂಬಲಿಸ್ತಾರೆ. ಆವಾಗ ನಾವು ಆಗಲ್ಲ ಅಂದ್ರೂ ಅವ್ರಿಗೆ ಏನೇ ಕೇಳಿದ್ರು ನಾವು ಕೊಡೋ ಅಂಥದ್ದನ್ನು ಸಂದರ್ಭ ಸೃಷ್ಟಿ ಮಾಡಿಬಿಡ್ತಾರೆ. ಇವಾಗ ತುಂಬ ಜನ ಹೆಂಡ್ತಿ ಇದ್ರೂ ಇನ್ನೊಬ್ರ ಕಡೆ ನೋಡೋರು, ಇಲ್ಲ ಅಂದರೆ ಮದುವೆ ಆಗದಲ್ಲೇ ಇರೋರು ಮದುವೆ ಆಗಿರೋ ಜೊತೆ ಇರೋದು, ಇದೆಲ್ಲ ತಪ್ಪು. ಎಷ್ಟೋ ಜನ ನಾನು ನೋಡಿರೋ ಪ್ರಕಾರ ಮದುವೆನೇ ಆಗಿರಲ್ಲ, ಹೊರಗಡೆ ಇರ್ತಾರೆ. ಈ ಗಂಡ ಇಲ್ಲದೆ ಇರೋರಿಗೆ ಒಂದು ಅವ್ರನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೊಂದು ಭರವಸೆನೇ ಕೊಟ್ಟಿರ್ತಾರೆ. ನಾನು ನಿನ್ನ ಜೊತೆ ಇರ್ತೀನಿ ಜೀವನ ಪೂರ್ತಿ, ನಾನು ನಿನಗೆ ಹೆಗ್ಲಾಗಿರ್ತೀನಿ ಅಂತ ಹೇಳ್ತಾರೆ. ಅವ್ರನ್ನ ಬೇಕಾದಂಗೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಕೊನೆಗೆ ಅವ್ರನ್ನ ಬಿಟ್ಟು ಬಂದು ಅವ್ರ ಮನೆಯವ್ರು ತೋರಿಸ್ತಾನೆ ಮದುವೆ ಮಾಡ್ತಾರೆ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಒಂದು ವಿಧವೆಗೆ ಬಾಳ್ಕೊಡ್ತೀವಿ ಅಂದರೆ ಅದು ಧರ್ಮದ ಕೆಲಸನೇ. ಹಂಗಂತ ಗಂಡ ಇರೋರ ಜೊತೆ ಆ ಥರ ಇರಬಾರ್ದು. ಮತ್ತು ವಿಧವೆಗೆ ಆ ಥರ ಮಾತು ಕೊಟ್ಟು ಮದುವೆ ಆಗೋದು ತಪ್ಪಾಗುತ್ತೆ. ಆಗ ಅವರು ಸಿಡಿದು ಬಂದರೆ ನಿಮ್ಮ ಲೈಫಲ್ಲಿ ಬೀಸೋ ಬಿರುಗಳಿಗೆ ಯಾರೂ ತಡೆ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೇ ಒಬ್ಬರ ಜೊತೆ ಒಂದು ಸಂಬಂಧನ ಬಿಲ್ಡ್ ಮಾಡ್ತೀವಿ, ಒಬ್ಬರ ಜೊತೆ ನಾವು ಒಂದು ಸಂಬಂಧನ ಮುಂದುವರಿಸ್ತೀವಿ ಅಂದರೆ ಒಂದಲ್ಲ ನೂರಲ್ಲ 1000 ಸಲ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಮುಂದೆ ಬರೋ ಅದರಿಂದ ಆಗೋ ತೊಂದರೆಗಳನ್ನೂ ಕೂಡ ನಾವು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ. ಈಗ ಅದೇ ಮೊದಲೇ ಹೇಳ್ದಂಗೆ ನಾವೇ ಬಿಟ್ಟು ಬರ್ತೀವಿ ಅಂದ್ರೂ ಅವರು ಬಿಡೋದಕ್ಕೆ ನಮ್ಮನ್ನು ರೆಡಿ ಇರೋದಿಲ್ಲ. ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದೀಯಾ, ನಾನಿಲ್ಲದೆ ಇರ್ತಾ ಇರಲಿಲ್ಲ, ನನಗೊಂದು ಫೋನ್ ಮಾಡಿದೆ ನೀನು ಇರ್ತಾ ಇರಲಿಲ್ಲ, ನನಗೊಂದು ಮೆಸೇಜ್ ಮಾಡಿದೆ ನೀನು ಇರ್ತಾ ಇರಲಿಲ್ಲ, ಆದರೆ ಇವಾಗ ಯಾಕೆ ಈ ಥರ ಮಾಡ್ತಾ ಇದೀಯಾ, ನನ್ನನ್ನು ಬೇಕಾದಾಗೆಲ್ಲ ನೀನು ಬಳಸ್ಕೊಂಡೆ, ನಿನಗೆ ಬೇಕಾದಾಗ ನಾನು ನಿನಗೆ ಬೇಕಾದಂಗೆ ಇದ್ದೆ, ಇವಾಗ ಯಾಕೆ ನಾನು ಬೇಡವಾಗಿದ್ದೀನಿ ನಿನಗೆ, ನನಗೆ ನ್ಯಾಯ ಬೇಕು, ನೀನು ನನಗಿದಕ್ಕೆ ಬೆಲೆ ಕಟ್ಟಲೇಬೇಕು, ಬೆಲೆ ತರಬೇಕು ಅಂತ ಅವರು ನಿಂತ್ಕೊಳ್ಳೋದ್ರಿಂದ ಇಡೀ ಜೀವನನೇ ನಾಶ ಆಗೋಗುತ್ತೆ. ಯಾಕಂದರೆ ನಾವು ಅವರಿಗಂತ ಭರವಸೆನೇ ಕೊಟ್ಟಿರ್ತಾರೆ, ಅಂತ ಪ್ರಾಮಿಸ್ನ ಮಾಡಿರ್ತಾರೆ. ಆಗ ನಾವೇ ಬರಬೇಕು ಅಂದ್ರೂ ಅವರು ಬಿಡೋದಕ್ಕೆ ರೆಡಿ ಇರೋದಿಲ್ಲ. ಅಂಥ ಸಿಚುವೇಶನ್ಗಳನ್ನ ತಂದುಕೊಳ್ಳೋದಕ್ಕೆ ಮುಂಚೆನೇ ಯೋಚನೆ ಮಾಡಬೇಕಲ್ವ. ಅವರಿಗೂ ಒಂದು ಭರವಸೆನೇ ಕೊಟ್ಟು, ಗಂಡ ಇರೋರಾದರೆ ಪರವಾಗಿಲ್ಲ, ಇಲ್ಲದೆ ಇರೋರಿಗಾದರೆ ಅಂಥ ಭರವಸೆನೇ ಕೊಟ್ಟು ಮೋಸನ ಮಾಡಬಾರ್ದು. ಮತ್ತು ಗಂಡ ಇರೋರು ಕೂಡ ಮತ್ತೆ ಗಂಡನ ಬಿಟ್ಟು ಆ ಥರ ಸಂಬಂಧನ ಇಟ್ಕೋಬಾರ್ದು. ಹೆಂಡ್ತಿ ಇರೋರು ಕೂಡ ಆ ಥರ ಒಂದು ಸಂಬಂಧನ ಇಟ್ಕೋಬಾರ್ದು. ಆಗ ಅವ್ರು ಏನೇ ಕೇಳಿದರೂ ಕೊಡಬೇಕಾಗುತ್ತೆ. ಅವ್ರು ಏನೇ ಕೇಳಿದರೂ ಕೊಡೋದಕ್ಕಿಂತ ಮುಂಚೆ ನಮ್ಮ ಮಾನ ಮರ್ಯಾದೆನೂ ಕೂಡ ಹೋಗ್ಬಿಡುತ್ತೆ. ನಮ್ಮ ಅಸ್ತಿತ್ವನ ನಾವು ಕಳ್ಕೊಳ್ತೀವಿ. ಆಗ ನಾವು ಯಾವಾಗ ವಿವಾಹ ಅನ್ನೋ ಸಂಬಂಧ ಬಿಟ್ಟು ಹೊರಗಡೆ ಹೋಗಿ ಇನ್ನೊಬ್ಬ ವ್ಯಕ್ತಿ ಜೊತೆ ನಾವು ಸಂಬಂಧನ ಇಟ್ಕೊಳ್ತೀವಿ, ಆಗಲೇ ನಮ್ಮ ನಾವೇ ಕಳ್ಕೊಳ್ತಾ ಹೋಗ್ತೀವಿ. ನಾವು ನಮ್ಮ ಸಂಗಾತಿಗೆ ಮೋಸ ಮಾಡೋದಕ್ಕಿಂತ ನಮಗೆ ನಾವು ಮೋಸ ಮಾಡ್ಕೊಳ್ತಾ ಹೋಗ್ತೀವಿ, ನಮ್ಮನ್ನೇ ನಾವು ದಂಡಿಸ್ಕೊಳ್ತಾ ಹೋಗ್ತೀವಿ. ಮತ್ತು ಮುಂದೆ ಒಂದಿನ ಅದರಿಂದ ಆಗೋ ಪರಿಣಾಮ ಏನು ಅಂತ ಗೊತ್ತಿರುತ್ತೆ, ಆದರೆ ಬೇಡ ಅನ್ನೋ ಮನಸ್ಸು ಬಂದ್ರೂ ಮತ್ತೆ ಅದೇ ಆ ಕಡೆನೇ ವಾಲ್ತಾ ಇರ್ತೀವಿ. ನಮಗೇನೆ ಗೊತ್ತಿಲ್ಲದೆ ಅದೊಂದು ಗೀಳು ಅನ್ನೋ ಥರ, ಅದೊಂದು ಚಟ ಅನ್ನೋ ಥರ ಪರಿವರ್ತನೆ ಆಗ್ತಾ ಹೋಗುತ್ತೆ. ಇಲ್ಲ ಒಂದು 6 ತಿಂಗಳು ಅವ್ರ ಜೊತೆ ಇದ್ದು ವಾಪಸ್ ಬರ್ತೀನಿ, 3 ತಿಂಗಳು ಅವ್ರ ಜೊತೆ ವಾಪಸ್ ಬರ್ತೀನಿ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವರಿಂದ ಬರೋಕ್ಕೆ ಆಗದೆ ಇರೋ ಥರ ಚಟನೂ ಆಗಿಬಿಡುತ್ತೆ. ಬರ್ತೀವಿ ಅಂದ್ರೂ ಅವ್ರು ಬಿಡದೇ ಇರೋ ಅಂಥದ್ದು ಅವರಲ್ಲೂ ಉಂಟಾಗುತ್ತೆ. ಹಂಗೇ ಯಾವತ್ತೂ ಅದೊಂದು ತಪ್ಪನ್ನು ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಏನೇ ಕೇಳಿದರೂ ಕೊಡಬೇಕಾಗುತ್ತೆ. ಆಗ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಇಲ್ಲ ನನಗೆ ಇಷ್ಟು ಅಮೌಂಟ್ ಬೇಕು ಅಂತ ಕೇಳ್ತಾರೆ, ಇಲ್ಲ ನೀನು ನನಗೆ ಲೈಫ್ ಕೊಡಬೇಕು, ತಾಳಿ ಕಟ್ಟಬೇಕು ಅಂತಲೂ ಕೇಳ್ತಾರೆ. ಕೆಲವೊಬ್ಬರು ಮನೆಗೆ ಬಂದಿರ್ತೀವಿ ಅಂತಲೂ ಅಂತಾರೆ. ಆ ಥರ ಇರೋದ್ರಿಂದ ಯಾವುದು ಒಳ್ಳೆಯದಲ್ಲ. ಆ ಥರ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅಂತ ತಪ್ಪನ್ನು. ಅದಕ್ಕೇ ತಪ್ಪು ಆದಮೇಲೆ ಮಾಡಬಾರ್ದಿತ್ತು. ಪಾಸ್ಟ್ ಟೆನ್ಸ್ ಆದಮೇಲೆ ಫ್ಯೂಚರ್ ಯೋಚನೆ ಮಾಡೋದಕ್ಕಿಂತ ಆಗೋದಕ್ಕೆ ಮುಂಚೆನೇ ನಾವು ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಅಂದರೆ ವಿವಾಹ ಅನ್ನೋ ಬಂಧದೊಳಗೆ ನಾವು ಇದ್ದೀವಿ ಅಂತ ಅಂದರೆ ಅದೊಂದು ಪವಿತ್ರವಾದ ಬಂಧ ಆಗಿರುತ್ತೆ. ಅದರಿಂದ ಹೊರಗೆ ಬಂದು ನಮ್ಮ ಸಂಗಾತಿಗೆ ಮೋಸ ಮಾಡೋದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ ಅಲ್ವಾ. ಅದಕ್ಕೇ ಆ ಥರ ತಪ್ಪನ್ನು ಮಾಡೋಕ್ಕೆ ಹೋಗ್ಬಾರ್ದು. ಅದರಿಂದ ಆಗೋ ಪರಿಣಾಮಗಳೇ ಜಾಸ್ತಿ. ಇವಾಗ ಒಂದು ಸಲ ನಾವು ಆ ಥರ ಒಂದು ತಪ್ಪು ಮಾಡಿದ್ದೀವಿ, ಎಲ್ಲರಿಗೂ ಗೊತ್ತಾಯಿತು ಅಂದರೆ ನಮ್ಮ ನೋಡೋ ರೀತಿಯೇ ಚೇಂಜ್ ಆಗುತ್ತೆ. ನಾವು ಎಷ್ಟೇ ಬದಲಾಗಲಿ, ನಾವು ಏನೇ ಮಾಡಲಿ,
ಅದನ್ನೇ ನಾವು ಬೇಡ ಅಂದರೆ ಕೆತ್ಕಿ ಮಾತಾಡ್ತಾ ಇರ್ತಾರೆ. ಇವಾಗ ಗಂಡ ಹೆಂಡ್ತಿ ಗಂಡ ಮೋಸ ಮಾಡಿ ಮತ್ತೆ ಚೆನ್ನಾಗಿದ್ರು ಅಂದರೆ ಏನು ಇವಾಗ ಚೆನ್ನಾಗಿದ್ದೀರಾ ಮತ್ತೇನು ಇಲ್ವಾ, ನಾವು ಮರ್ತಿದ್ರೂ ಅದನ್ನು ಕೆದಕಿ ಕೇಳ್ತಾ ಇರ್ತಾರೆ. ಅದನ್ನು ಮಾಡ್ಕೊಳ್ಳೋದಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದಲ್ವ. ಅದಕ್ಕೇನೆ ಹೇಳೋದು. ಅದಕ್ಕೆ ನಾವು ಯಾವುದೇ ಒಂದನ್ನು ಹಂಚ್ಕೋಬೇಕಾದ್ರೂ ಏನೇ ನೋವು ನಲಿವು ಏನೇ ಆಗಲಿ ಗಂಡ ಹೆಂಡ್ತಿ ಗಂಡನಿಗೆ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾವಿಬ್ಬರು ಬೇರೆ ಸಂಬಂಧಕ್ಕೆ ಹೋಗಿ ನಾವಿಬ್ಬರು ದೂರ ಆಗೋದ್ರಿಂದ ನಮ್ಮಿಬ್ಬರಿಗೆ ಹುಟ್ಟಿರೋ ಮಕ್ಕಳು ಸಫರ್ ಮಾಡ್ತವೆ. ಅದಕ್ಕೇನೆ ಹೇಳೋದು, ಗಂಡ ಹೆಂಡ್ತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಥರ ಆಗಬಾರ್ದು. ಯಾರಿಗೋಸ್ಕರ ಬದಲಾಗೋಕ್ಕಾಗಲಿದ್ದೇ ಇದ್ದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೋಸ್ಕರ ನಾವು ಬದಲಾಗೋಣ ಅಲ್ವಾ. ಮಕ್ಕಳ ಮನಸ್ಸು ಬಿಳಿ ಹಾಳೆ ಥರ ಇರುತ್ತೆ. ಇವಾಗ ನಾವು ಮಾಡೋ ತಪ್ಪು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಮುಳ್ಳಾಗಬಾರ್ದಲ್ವ. ಅವು ಬೆಳೆದು ನಿಮ್ಮಪ್ಪ ಹಿಂಗೆ ಮಾಡಿದ್ನಂತೆ, ನಿಮ್ಮಮ್ಮ ಹಿಂಗೆ ಮಾಡಿದ್ಲಂತೆ ಅನ್ನೋದು ಅವು ಮನಸ್ಸಿಗೆ ಬಂದಾಗ ತಂದೆ ತಾಯಿ ಮೇಲಿರೋ ಗೌರವಕ್ಕಿಂತ ಅಗೌರವನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಹೆಣ್ಮಕ್ಳಾದರೆ ಪರವಾಗಿಲ್ಲ, ಏನೋ ಕರುಳು ಅನ್ನೋದಿರುತ್ತೆ. ಗಂಡು ಮಕ್ಕಳು ಆ ಥರ ಕೇಳೋದಿಲ್ಲ. ತಂದೆ ತಾಯಿನ ನೋಡೋ ದೃಷ್ಟಿನೇ ಚೇಂಜ್ ಆಗಿ ಹೋಗುತ್ತೆ ಗಂಡು ಮಕ್ಕಳಿಗೆ. ಅದಕ್ಕೇ ಮಕ್ಕಳ ಮನಸ್ಸು ಬಿಳಿ ಹಾಳೆ ಥರ. ನಾವು ಯಾವುದನ್ನು ಬರಿತೀವಿ, ನಾವು ಏನನ್ನು ಬರಿತೀವಿ ಅದು ಮಕ್ಕಳ ಮನಸ್ಸಲ್ಲಿ ನೆಲೆಯೂರ್ತಾ ಹೋಗುತ್ತೆ. ನಾವು ಮಾತಾಡೋ ಮಾತಾಗಲಿ, ವರ್ತಿಸೋ ಅಭ್ಯಾಸ ಆಗಲಿ, ನಾವು ಏನೇ ಮಾತಾಡಿದ್ರು ಏನೇ ಮಾಡ್ತಾಯಿದ್ರು ಮಕ್ಕಳು ಅದನ್ನೇ ಕಲಿಯುತ್ತೆ. ಇವಾಗ ಒಂದು ಕೆಟ್ಟದಾಗಿ ಮಾತಾಡಿದ್ರು ಮಕ್ಕಳು ಅದನ್ನೇ ರಿಪೀಟ್ ಮಾಡ್ತವೆ. ನಾವು ಹೆಂಗೆ ಮಕ್ಕಳ ಮುಂದೆ ಯಾವ ಥರ ವರ್ತಿಸ್ತೀವಿ, ಯಾವ ಥರ ಬುದ್ಧಿನ ಮಕ್ಕಳಿಗೆ ಕಲಿಸ್ತೀವಿ, ಯಾವ ಥರ ಮಾತುಗಳನ್ನ ಆಡ್ತೀವಿ ಮಕ್ಕಳ ಮುಂದೆ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಮ್ಮ ಜೀವನ ಹೀಗಾಗಿದೆಯಾ, ಬೇಡ ಬಿಡಿ, ನಮ್ಮ ಲೈಫ್ ಈ ಥರ ಆದರೆ ಆಗಲಿ. ಆದರೆ ನಮ್ಮ ಮಕ್ಳದ ಲೈಫು ಆ ಥರ ಆಗಬಾರ್ದು. ಇವಾಗ ನಮ್ಮನ್ನು ಬೆಳೆಸಿ ನಮ್ಮ ತಂದೆ ತಾಯಿ ಕೂಡ ಹಂಗೆ ಅಂದ್ಕೊಂಡಿರ್ತಾರೆ. ನಾವೇನೋ ಓದಲಿಲ್ಲ, ನಾವೇನೋ ಬರೀಲಿಲ್ಲ, ನಮ್ಮ ಮಕ್ಕಳಾದರೂ ಓದಲಿ, ನಮ್ಮ ಮಕ್ಕಳಾದರೂ ಒಂದು ನೆಲೆ ಗೌರವನ ಕಂಡುಕೊಳ್ಳಿ ಪ್ರಪಂಚದಲ್ಲಿ ಅಂತ ಅಂದ್ಕೊಂಡಿರ್ತಾರೆ ಅಲ್ವಾ. ಅದೇ ಥರ ನಾವು ಯಾವುದೋ ಆಮಿಷಗಳಿಗೆ ಬಲಿಯಾಗೋದಕ್ಕಿಂತ, ಯಾವುದೋ ಕೆಟ್ಟ ಆಸೆಗಳಿಗೆ ಬಲಿಯಾಗೋದಕ್ಕಿಂತ ಇರೋದನ್ನು ಒಪ್ಕೊಳ್ಳೋಣ. ನಮಗೆ ಸಿಕ್ಕಿರೋದಿಷ್ಟೇ, ನಮ್ಮ ಪಾಲಿಗೆ ಬಂದಿರೋದಿಷ್ಟೇ, ಇದನ್ನು ನಾವು ಒಪ್ಕೊಳ್ಳೋಣ ಅಲ್ವಾ. ಅಯ್ಯೋ ಅವ್ರ ಜೊತೆ ಇದ್ದಿದ್ದರೆ ಚೆನ್ನಾಗಿರ್ತಿದ್ನೇನೋ, ಇವ್ರ ಜೊತೆ ಇದ್ದಿದ್ದರೆ ಚೆನ್ನಾಗಿರ್ತಿದ್ನೇನೋ ಅಂತ ಬೇಡದೇ ಆಮಿಷಗಳಿಗೆ ನಾವು ಬಲಿಯಾಗೋದಕ್ಕಿಂತ ನಮಗೇನು ಸಿಕ್ಕಿದೆ, ನಮ್ಮ ಪಾಲಿಗೆ ಏನು ಸಿಕ್ಕಿದೆ ಅನ್ನೋದನ್ನು ನಾವು ಒಪ್ಕೊಳ್ಳೋಣ. ನಮಗೆ ಸಿಕ್ಕಿದ್ದನ್ನು ನಾವು ಒಪ್ಕೊಳ್ಳೋದ್ರಿಂದನೇ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇವಾಗ ಹಿಂಗಿದ್ದವರು ಹಿಂಗೆ ಇರೋಲ್ಲ, ಶ್ರಮ ಪಡೋಣ. ಇವತ್ತಲ್ಲ ನಾಳೆ ಒಂದೊಂದೇ ಹನಿ ಒಂದೇ ಕ್ಷಣಕ್ಕೆ ಬಿಂಗೆ ತುಂಬೋದಿಲ್ಲ ಅಲ್ವಾ. ಒಂದೊಂದೇ ಹನಿ ಬಿದ್ದು ತುಂಬೋದು. ಅದೇ ಥರ ಇವಾಗ ಹಿಂಗಿದ್ದೀವಿ ಅಂದರೆ ಹಿಂಗೆ ಇರೋದಿಲ್ಲ. ಅಚೀವ್ ಮಾಡೋಣ. ಗಂಡ ಹೆಂಡ್ತಿ ಗಂಡ ಬಲವಾಗಿ ನಿಂತ್ಕೊಂಡ್ರೆ ಇಬ್ಬರು ಕೈ ಜೋಡಿಸಿ ಯಾವುದೇ ಸಮಸ್ಯೆನ ಎದುರಿಸೋಕ್ಕಾಗೋದಿಲ್ಲ ಅನ್ನೋದೆಲ್ಲ ಸುಳ್ಳಾಗುತ್ತೆ. ಗಂಡ ಕಷ್ಟದಲ್ಲಿದ್ದಾಗ ಹೆಂಡ್ತಿ ಕಷ್ಟದಲ್ಲಿದ್ದಾಗ ಗಂಡ ಯಾವಾಗಲೂ ಬೆನ್ನೆಲುಬಾಗಿರಬೇಕು. ಇವಾಗ ದುಡಿತಿರುವಾಗ ಹೆಂಡ್ತಿ ಗಂಡನ ಜೊತೆ ಚೆನ್ನಾಗಿದ್ದು ಏನೋ ಲಾಸ್ ಆಯಿತು, ಏನೋ ಹೋಯ್ತು ಅಂದಾಗ ಅವ್ರನ್ನ ಕೇವಲವಾಗಿ ನೋಡೋದಾಗಲಿ, ಕೆಟ್ಟದನ್ನು ಮಾತಾಡೋದಾಗಲಿ ಮಾಡೋದ್ರಿಂದ ಗಂಡನ ಮನಸ್ಸು ಕೂಡ ಹಾಳಾಗುತ್ತೆ. ಇವಾಗ ಹೆಂಡ್ತಿ ಹೊರಗಡೆ ಹೋಗಿ ದುಡಿದ್ರೆ ಎಲ್ಲಿ ನನ್ನ ಬಿಟ್ಟೋಗ್ತಾಳೋ, ಎಲ್ಲಿ ಅವಳಿಗೆ ಜಂಬ ಬರುತ್ತೋ, ಅವಳೆಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿರಬೇಕು, ಅವಳೆಲ್ಲದಕ್ಕೂ ನನ್ನನ್ನೇ ಕೇಳಬೇಕು ಅನ್ನೋ ಮನಸ್ಥಿತಿ ಗಂಡ ಇದ್ರೂ ಕೂಡ ಹೆಂಡ್ತಿ ಮನಸ್ಸು ನೋವಾಗುತ್ತೆ. ಯಾಕಂದರೆ ಇಬ್ಬರು ಅವರ ಕೈಯಲ್ಲದವ್ರು ಮಾಡಿದ್ರೇ ಮುಂದೆ ಬರೋದಕ್ಕೆ ಸಾಧ್ಯ. ನಂಬಿಕೆ ಅನ್ನೋ ಗೋಡೆ ಗಂಡ ಹೆಂಡ್ತಿ ಸುತ್ತ ಇದ್ದರೆ ಎಂಥ ಮಳೆ ಬರಲಿ, ಎಂಥ ಬಿರುಗಾಳಿ ಬೀಸಲಿ, ಎಂಥರೇ ಬರಲಿ, ಯಾವುದೇ ಕಾರಣಕ್ಕೂ ಗಂಡ ಹೆಂಡ್ತಿ ಸಂಬಂಧ ಅನ್ನೋದು ಮುರಿಯೋದಿಲ್ಲ. ಗಂಡ ಹೆಂಡ್ತಿ ಮಧ್ಯೆ ಮೂರನೇವರು ಪ್ರವೇಶ ಆದಾಗಲೇ ಗಂಡ ಹೆಂಡ್ತಿ ಸಂಬಂಧ ಅನ್ನೋದು ಬಿರುಕು ನೋಡೋದು. ಅದಕ್ಕೇ ಗಂಡ ಹೆಂಡ್ತಿ ಮಧ್ಯೆ ಪ್ರೀತಿ ಅನ್ನೋದು ಎಷ್ಟಿರುತ್ತೋ ಅದರ 2 ಪಟ್ಟು ನಂಬಿಕೆ ಅನ್ನೋ ಗೋಡೆ ಇರಬೇಕು. ಗಂಡ ಹೆಂಡ್ತಿ ಮಧ್ಯ ನಂಬಿಕೆ ಅನ್ನೋ ಗೋಡೆ ಎಷ್ಟು ಬಲವಾಗಿರುತ್ತೋ ಯಾರೇ ಬಂದು ಎಷ್ಟೇ ಗುದ್ದಿದ್ರು ಅದು ಬೀಳೋಕ್ಕೂ ಬಿಡಬಾರ್ದು. ಅದೇ ಥರ ಇವಾಗ ಹೊರಗಡೆಯಿಂದ ಬಂದ ಗಂಡನಿಗೆ ಇವತ್ತೇನು ಮಾಡಿದ್ರಿ, ಎಷ್ಟು ದುಡಿದ್ರಿ, ಏನಾಯಿತು ಎಂತು ಅಂತ ಕೇಳೋದ್ಕಿಂತ ಹೌದಾ ಯಾವಾಗಲೂ ನಗು ಮುಖ ಮತ್ತು ಗಂಡನ ನೋವಿಗೆ ಸ್ಪಂದಿಸೋ ಮನಸ್ಸು ಹೆಂಡ್ತಿಗೂ ಇರಬೇಕು, ಗಂಡನಿಗೂ ಇರಬೇಕು. ಎಲ್ಲಾದರೂ ಹೊರಗಡೆ ಹೋಗಿತ್ತಾ ಒಂದು ಕ್ಷಣಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಕೆಟ್ಟದಾಗಿ ಮಾತಾಡೋದಾಗಲಿ, ಇವಾಗ ಹೆಂಡ್ತಿ ಕಡೆಯವರಿಂದ ಹೆಂಡ್ತಿನ ದೂರ ಇಡೋದಾಗಲಿ ಇಲ್ಲ. ಇವಾಗ ನೀವು ಯಾವ ಥರ ಫ್ರೆಂಡ್ಸು ಅಂತ ಇರ್ತಾರೋ ಅವ್ರಿಗೂ ಅದೇ ಥರ ಫ್ರೆಂಡ್ಸು, ಅವ್ರಿಗೂ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋರು ಇರ್ತಾರೆ ಅಲ್ವಾ. ಅವರಿಂದ ದೂರ ಇಡೋದಾಗಲಿ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಏನು ಮಾಡಿದರೂ ಸರಿ, ನೀನು ಏನು ಮಾಡಿದರೂ ತಪ್ಪು ಅಂತ ಅವ್ರ ತಪ್ಪನ್ನು ಎತ್ಕಟ್ಟೋದಾಗಲಿ, ಮನೆಯವ್ರ ಮುಂದೆ ಹೆಂಡ್ತಿಗೆ ಮರ್ಯಾದೆ ಕೊಡದೇ ಇರೋದಾಗಲಿ, ಈ ಥರ ಮಾಡೋದ್ರಿಂದ
ಅವಳನ್ನ ಯಾರು ಇಷ್ಟಪಡ್ತಾರೆ, ಅವ್ರನ್ನ ಯಾರು ಇಷ್ಟಪಡ್ತಾರೆ ಅವ್ರ ಜೊತೆ ವಾಲೋದಕ್ಕೆ ಶುರು ಮಾಡ್ತಾರೆ. ಹೋದ್ಮೇಲೆ ಅವ್ರನ್ನ ವಾಪಸ್ ಕರ್ಕೊಬರೋ ಪ್ರಯತ್ನ ಕೂಡ ಮಾಡೋಕ್ಕೆ ಕಷ್ಟನೇ ಅಲ್ವಾ. ಅದಕ್ಕೆ ಹೋಗೋದಕ್ಕೆ ಮುಂಚೆನೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ ಮನೆಯವ್ರ ಮುಂದೆ, ಹೊರಗಡೆಯವ್ರ ಮುಂದೆ ಫಸ್ಟು ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡಂಗೆ ಮರ್ಯಾದೆನ ಕೊಡೋದನ್ನು ಕಲ್ತ್ಕೋಬೇಕು. ಮರ್ಯಾದೆ ಯಾವಾಗ ಒಬ್ರಿಗೊಬ್ರಿಗೆ ಬೇರೆಯವ್ರ ಮುಂದೆ ಮರ್ಯಾದೆ ಕೊಡೋದಿಲ್ಲ, ಆಗ ಬೇರೆಯವರು ಕೂಡ ಅವರಿಗೆ ಮರ್ಯಾದೆನ ಕೊಡೋದಿಲ್ಲ. ಅದಕ್ಕೆ ಮೊದಲು ಗಂಡ ಆಗಲಿ ಹೆಂಡ್ತಿ ಆಗಲಿ ಹೊರಗಡೆಯವ್ರ ಮುಂದೆ ಮರ್ಯಾದೆನ ಕೊಡೋದನ್ನು ಕಲ್ತ್ಕೋಬೇಕು ಅಲ್ವಾ. ಆಗಲೇ ಗಂಡ ಹೆಂಡ್ತಿ ಸಂಬಂಧಕ್ಕೆ ಒಂದು ಬೆಲೆ, ಮತ್ತು ಅವರಿಗೂ ಬೇರೆಯವರು ಬೆಲೆ ಅನ್ನೋದನ್ನು ಕೊಡ್ತಾರೆ. ಯಾವಾಗ ಹೆಂಡ್ತಿನ ಗಂಡ ಕೀಳಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ, ಹೊರಗಡೆಯವರು ಕೂಡ ಅವರನ್ನು ಅಷ್ಟೇ ಕೀಳಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇವಾಗ ಗಂಡನಿಂದ ಹೆಂಡ್ತಿ ದೂರ ಇದ್ದಾಳೆ ಅಂತ ಗೊತ್ತಾದರೆ ಅವರು ಇನ್ನೂ ದೂರ ಮಾಡೋದಕ್ಕೆ ನೋಡೋರು ಇರ್ತಾರೆ ಹೊರತು ಯಾವತ್ತೂ ಜೊತೆ ಮಾಡೋರು ಯಾರೂ ಇರೋದಿಲ್ಲ. ಅದಕ್ಕೆ ಏನೇ ಭಿನ್ನಾಭಿಪ್ರಾಯ ಬರಲಿ, ಏನೇ ಮನಸ್ತಾಪ ಬರಲಿ, ಇಬ್ಬರು ಕೂತು ಬಗೆಹರಿಸ್ಕೋಬೇಕು. ಮತ್ತು ಗಂಡನ ತಂದೆ ತಾಯಿಗೆ ಹೆಂಡ್ತಿ ಮರ್ಯಾದೆ ಕೊಡೋದಾಗಲಿ, ಹೆಂಡ್ತಿ ತಂದೆ ತಾಯಿಗೆ ಗಂಡ ಮರ್ಯಾದೆ ಕೊಡೋದಾಗಲಿ ಮುಖ್ಯವಾಗಿ ಇರಬೇಕು. ಯಾಕಂದರೆ ನಾನಿರೋದೇ ಹೀಗೆ, ನಾನು ಯಾರು ಕೇಳೋಂಗಿಲ್ಲ ಅಂತ ಯಾರ ಮನಸ್ಸಲ್ಲಿ ಇರಬಾರ್ದು. ಪೈಪೋಟಿ ಅನ್ನೋದು ಗಂಡ ಹೆಂಡ್ತಿ ಮಧ್ಯೆ ಇರಲೇಬಾರ್ದು. ನೀನು ಅದನ್ನು ಮಾಡ್ತೀಯಾ, ನಾನು ನಿನಗಿಂತ ಜಾಸ್ತಿ ಮಾಡ್ತೀನಿ, ನೀನು ಅದನ್ನು ಈಗೋ ಅನ್ನೋದು ಮೊದಲೇ ಇರಬಾರ್ದು. ಪೈಪೋಟಿಗಿಂತ ಈಗೋ ಅನ್ನೋದು ಇರಬಾರ್ದು. ನೀನೇ ಮಾತಾಡಿಸ್ಬೇಕು, ನೀನೇ ನನ್ನ ಜೊತೆ ಕೇಳಬೇಕು ಕ್ಷಮೆನ ಅನ್ನೋದು ಕೂಡ ಇರಬಾರ್ದು. ನೀನು ಇದನ್ನು ಮಾಡ್ದೆ, ನಿನಗಿಂತ ಜಾಸ್ತಿ ನಾನು ಮಾಡ್ತೀನಿ ಅನ್ನೋದನ್ನೇ ಇರಬಾರ್ದು. ಗಂಡ ಬೆಳೀತಾ ಇದ್ದಾನ, ಹೆಂಡ್ತಿ ಸಪೋರ್ಟ್ ಮಾಡಿ, ಹೆಂಡ್ತಿ ಬೆಳೀತಾ ಇದ್ದಾರೆ, ಗಂಡ ಸಪೋರ್ಟ್ ಮಾಡಿ. ಯಾರು ಬೆಳೆದ್ರೂ ಬೆಳೆದಂಗೆ ಅಲ್ವಾ. ಅದಕ್ಕೆ ಗಂಡ ಹೆಂಡ್ತಿ 2 ದೇಹ 1 ಜೀವ ಅನ್ನೋ ಥರ ಇರಬೇಕು. ಯಾರು ಬೆಳೆದ್ರು ಮನೆಗೆ ಅಲ್ವಾ. ಗಂಡ ಬೆಳೆದ್ರು ಮನೆಗೆ, ಹೆಂಡ್ತಿ ಬೆಳೆದ್ರು ಬೆಳಗ್ಗೆ. ಅದನ್ನೇ ಬೇರೆಯವ್ರು ಬೆಳೆದ್ರೆ ಹೇಳೋಕ್ಕಲ್ವ. ಅಕ್ಕ ಬದುಕಿದ್ರೆ ಅವ್ರ ಗಂಡ ಮಕ್ಕಳಿಗೆ, ಅಣ್ಣ ಬದುಕಿದ್ರೆ ಅವ್ರ ಹೆಂಡ್ತಿ ಮಕ್ಕಳಿಗೆ ಅನ್ನೋ ಥರ ಇಲ್ಲ. ಗಂಡ ಹೆಂಡ್ತಿ ಬದುಕಿದ್ರೆ ಇಬ್ಬರು ಅವ್ರ ಮಕ್ಕಳಿಗೆ ಅವರಿಗೋಸ್ಕರನೇ ಬದುಕೋದು. ಗಂಡ ಬಿದ್ದ ಅಂತ ಅವ್ರನ್ನ ತುಳ್ಕೊಂಡು ಮೇಯ್ಕೆ ಹೋಗೋದಾಗಲಿ, ಇಲ್ಲ ಹೆಂಡ್ತಿ ಬಿದ್ಲು ಅಂತ ಅವಳನ್ನ ತುಳ್ಕೊಂಡು ಮೇಲೆ ಹೋಗೋದಾಗಲಿ ಮಾಡೋದಕ್ಕೆ ಹೋಗ್ಬಾರ್ದು. ಇದೇ ಮುಖ್ಯವಾಗಿ ಗಂಡ ಹೆಂಡ್ತಿ ಮಧ್ಯೆ ಬರೋ ಜಗಳ ಆಗುತ್ತೆ. ಮತ್ತು ಹೆಂಡ್ತಿ ಕಡೆಯವರಿಂದ ಹೆಂಡ್ತಿ ಕಡೆಯವರಿಂದ ಹೆಂಡ್ತಿನ ದೂರ ಇಡೋದು, ಗಂಡನ ಕಡೆಯವರಿಂದ ಗಂಡನ ದೂರ ಇಡೋದ್ರಿಂದನೂ ಅವ್ರ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತೆ. ಅದಕ್ಕೆ ಇಬ್ಬರೂ ಫ್ರೀಯಾಗಿರಿ. ಅದಕ್ಕೆ ಹೇಳೋದು, ನಮ್ಮನ್ನು ಇಷ್ಟಪಡೋ ಸುತ್ತ ಒಂದು ಹಗ್ಗನ ಕಟ್ಕೊಂಡು ಅದನ್ನು ಕೈಯಲ್ಲಿ ಇಟ್ಕೋಬೇಕು. ಟೈಟಾಗಿ ಇಡಬಾರ್ದು, ಫ್ರೀಯಾಗಿ ಬಿಡಬೇಕು. ಅದು ಯಾವಾಗ ಜರುಗದೆ ಅಲ್ಲೇ ಇರುತ್ತೆ, ಆವಾಗ ನಮ್ಮವರು ನಮ್ಮ ಜೊತೆನೇ ಇರ್ತಾರೆ. ಅದು ಯಾವಾಗ ಜರುಗೋಕ್ಕೆ ಶುರುವಾಗುತ್ತೆ, ಅವ್ರು ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೇ ಗಂಡ ಹೆಂಡ್ತಿ ಯಾವತ್ತೂ ಭಿನ್ನಾಭಿಪ್ರಾಯಗಳು ಬಂದರೆ ಅಲ್ಲೇ ಬಗೆಹರಿಸ್ಕೋಬೇಕು. ಡಿವೋರ್ಸ್ ಅನ್ನೋದಕ್ಕೆ ಹೋಗ್ಬಾರ್ದು. ಇವಾಗೆಲ್ಲ ಕಾಮನ್ ಆಗೋಗಿದೆ. ಏನೇ ಆದ್ರೂ ಡಿವೋರ್ಸ್ ಅನ್ನೋದಕ್ಕೆ ಬಂದುಬಿಟ್ಟಿದೆ. ಅದಕ್ಕೆ ಡಿವೋರ್ಸ್ ಆಗಿ ಇನ್ನೊಬ್ರ ಜೊತೆ ಹೋಗ್ತೀವಿ ಅಂದರೆ ಅವರು ಅಷ್ಟೇ ಪರ್ಫೆಕ್ಟ್ ಆಗಿರ್ತಾರೆ, ಇಲ್ಲ ಪರ್ಫೆಕ್ಟ್ ಆಗ್ತಾರೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಅಲ್ವಾ. ಅದಕ್ಕೇ ಗಂಡ ಹೆಂಡತಿ ಅನ್ನೋ ಸಂಬಂಧ ಪವಿತ್ರವಾದ ಸಂಬಂಧ. ಅದಕ್ಕೇ ಆ ಸಂಬಂಧ ಬಿಟ್ಟು ಹೊರಗಿನ ಸಂಬಂಧಕ್ಕೆ ಆಸೆ ಪಡೋದಕ್ಕೆ ಹೋಗಬಾರ್ದು. ಅದು ಯಾವತ್ತೂ ಅಲ್ಪಕಾಲಿಕ, ಅದು ಯಾವತ್ತೂ ಶಾಶ್ವತ ಅಲ್ಲ. ಎಷ್ಟೇ ಸಂಬಂಧಗಳು ಬಂದ್ರೂ ಮತ್ತೆ ನಾವು ಗಂಡ ಅಥವಾ ಹೆಂಡತಿ ಜೊತೆನೇ ಬಂದಿರೋದಕ್ಕೆ ಸಾಧ್ಯ. ಯಾಕಂದರೆ ಮದುವೆ ಅನ್ನೋ ಸಂಬಂಧ ಅಷ್ಟು ಮುಖ್ಯವಾದ ಸಂಬಂಧ. ಹೊರಗಿನ ಸಂಬಂಧ ಅಲ್ಪಕಾಲಿಕ, ಅರೆಕಾಲಿಕ ಮತ್ತು ತಾತ್ಕಾಲಿಕ. ಇದು ಯಾವತ್ತೂ ಶಾಶ್ವತ ಅಲ್ಲ, ಶಾಶ್ವತ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಆದರೆ ಮಾತ್ರ ಇದೊಂದು ಜೀವನ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ ಫ್ರೆಂಡ್ಸ್. ಮತ್ತು ಗಂಡ ಹೆಂಡ್ತಿ ಮಧ್ಯೆ ವಿಷಪೂರಿತ ಸಂಬಂಧಗಳು ಅಂದರೆ ಬರ್ತವೆ. ವಿಷಪೂರಿತ ಸಂಬಂಧಗಳಿಂದ ದೂರನೇ ಇರಬೇಕು. ಯಾವುದೇ ಕಾರಣಕ್ಕೂ ಹತ್ತಿರವಾಗೇ ಇರಬಾರ್ದು. ಕೆಲವೊಂದು ಜನ ಹೆಂಗಿರ್ತಾರೆ ಅಂದರೆ, ಎಲ್ಲಾದರೂ ಏನಿಲ್ಲದೆ ಇದ್ದರೂ ನೀನು ಹೆಂಡ್ತಿ ಆ ಥರ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ಲು, ನಿನ್ನ ಗಂಡ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದ, ಅವ್ರ ಜೊತೆ ಹೋಗ್ತಾ ಇದ್ಲು, ಇವ್ರ ಜೊತೆ ಹೋಗ್ತಾ ಇದ್ದ ಅಂತ ಹೇಳೋರು ತುಂಬ ಜನ ಸಿಗ್ತಾರೆ. ಆದರೆ ನಂಬಿಕೆ ಗಂಡಗೆ ಹೆಂಡ್ತಿ ಮೇಲೆ, ಹೆಂಡ್ತಿಗೆ ಗಂಡನ ಮೇಲೆ ತುಂಬ ಜನ ಇರಬೇಕು. ಅಂಥವರಿಂದ ದೂರ ಇರಿ. ಒಂದು ಸಲ ಹೇಳ್ತಾರೆ, 2 ಸಲ ಹೇಳ್ತಾರೆ, ಸರಿ ಬಂದು ಅವರನ್ನೇ ಕೇಳಿ. ಈ ಥರ ಹೇಳಿದ್ರು ನೀನು ಈ ಥರ ಹೋಗಿದ್ದು ನಿಜನಾ ಸತ್ಯನಾ ಅಂತ ಕೇಳಿ. ಅದನ್ನು ಬಿಟ್ಟು ಅದನ್ನೇ ಕಾರಣವಾಗಿ ಇಟ್ಕೊಂಡು ಜಗಳ ನಾಡೋಕ್ಕೆ ಹೋಗಬೇಡಿ. ನಮ್ಮ ಸಂಬಂಧನ ಬೇರೆ ಯಾರೋ ಹತೋಟಿಗೆ ತಗೊಳ್ಳೋದಾಗಲಿ, ಬೇರೆ ಯಾರ ಕೈಗೂ ನಮ್ಮ ಸಂಬಂಧ ಕೊಡೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಸಂಬಂಧದ ಬಗ್ಗೆ ಬೇರೆಯವ್ರಿಗೆ ಹೇಳ್ತಾ ಹೋದಷ್ಟು, ಬೇರೆಯವ್ರ ಜೊತೆ ಹಂಚ್ಕೊಳ್ತಾ ಹೋದಷ್ಟು ಅವ್ರಿಗೆ ನಮ್ಮ ಸಂಬಂಧ ಹತೋಟಿಗೆ ಅನ್ನೋದು ಸಿಕ್ಬಿಡುತ್ತೆ.
ಆಗ ನಾವು ಅವ್ರ ಹತ್ರ ಶೇರ್ ಮಾಡ್ಕೊಂಡಾಗ ನಮ್ಮ ಬಗ್ಗೆ ಪ್ರತಿಯೊಂದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಆಗ ನಮ್ಮಿಬ್ಬರ ಮಧ್ಯೆ ಬಿರುಕು ಮೂಡ್ಸೋಕ್ಕೆ, ನಮ್ಮಿಬ್ಬರ ಮಧ್ಯೆ ಸಂಬಂಧನ ದೂರ ಮಾಡೋದಕ್ಕೆ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಗ ಅದಕ್ಕೆ ಗಂಡ ಹೆಂಡತಿ ಜಗಳ ಯಾವತ್ತೂ 4 ಗೋಡೆ ಮಧ್ಯೆನೇ ಇರಬೇಕು. ಇದನ್ನು ನಾವು ಮಾಡ್ತಾ ಹೋದಷ್ಟು ಅವರಿಗೆ ನಮ್ಮ ಸಂಬಂಧದ ಹಿಡಿತವನ್ನು ಅವರಿಗೆ ನಾವೇ ಅವರಿಗೆ ನಮ್ಮ ಸಂಬಂಧದ ಹಿಡಿತನ ಕೊಟ್ಟಂಗಾಗುತ್ತೆ. ಆಗ ನಮ್ಮಿಬ್ಬರನ್ನ ಅವರು ದೂರ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಯಾರಿಗೂ ಹೋಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ನೋಡು ಅವ್ರು ಆ ಥರ ಇದ್ದಾರೆ, ಅವ್ರನ್ನ ಅವ್ರು ಆ ಥರ ನೋಡ್ಕೊಳ್ತಾ ಇದ್ದಾರೆ, ಅವ್ರ ಗಂಡ ಅವ್ರ ಹೆಂಡ್ತಿಗೆ ಅವ್ರು ಆ ಥರ ಬಟ್ಟೆ ಕೊಡಿಸಿದ್ರು, ಆ ಥರ ಒಡವೆ ಕೊಡಿಸಿದ್ರು, ನೀವೇನೂ ಮಾಡಲ್ಲ, ನೀವೇನು ತಂದುಕೊಡಲ್ಲ, ಅವ್ರ ಥರ ನನ್ನನ್ನು ನೋಡ್ಕೊಳ್ಳೋದಿಲ್ಲ ಅಂತ ಅವರಿಗೆ ಹೋಲಿಸ್ಕೊಳ್ಳೋದನ್ನು ಮಾಡೋಕ್ಕೆ ಹೋಗಬೇಡಿ. ಇವಾಗ ಗಂಡ ಆಗಲಿ ಹೆಂಡ್ತಿ ಆಗಲಿ, ನೀವು ಒಂದು ಅಡುಗೆ ಮಾಡಿದರೆ ನೀನು ಅವ್ರ ಮನೆಯವ್ರ ಥರ ಅಡುಗೆ ನೀನು ಮಾಡಲ್ಲ, ಅವ್ರ ಥರ ರೆಡಿ ಆಗಲ್ಲ, ನೀನು ಅವ್ರ ಥರ ಇರೋದಿಲ್ಲ, ಅವ್ರ ಥರ ಮಾತಾಡೋದಿಲ್ಲ ಅನ್ನೋದನ್ನು ಹೋಲಿಕೆ ಮಾಡೋದಕ್ಕೆ ಹೋಗಬೇಡಿ. ಆ ಥರ ಹೋಲಿಕೆ ಮಾಡಿದಾಗಲೇ ನನ್ನನ್ನು ಬಿಟ್ಟು ಅವ್ರಿಗೆ ಇಷ್ಟ ಆಗ್ತಾಯಿದ್ದಾರೇನೋ ಅನ್ನೋದು ಮನಸ್ಸಲ್ಲಿ ಬಂದುಬಿಡುತ್ತೆ. ಅದಕ್ಕೇ ಗಂಡ ಆಗಲಿ ಹೆಂಡ್ತಿ ಆಗಲಿ ಇನ್ನೊಬ್ಬರಿಗೆ ನೀವು ನಿಮ್ಮನ್ನು ಹೋಲಿಸ್ಕೊಳ್ಳೋದನ್ನು ಬಿಟ್ಬಿಡಿ. ಅವ್ರು ಆ ಥರ ನೋಡ್ಕೊಳ್ತಾ ಇದ್ದಾರೆ, ಅವ್ರ ಮೇಲೆ ಆ ಥರ ಇದ್ದಾರೆ, ಅವ್ರ ಮೇಲೆ ಅದನ್ನು ತಂದರು, ಅವ್ರ ಮೇಲೆ ಇದನ್ನು ತಂದರು, ನಮ್ಮನೆ ನೀವು ತರೋದಿಲ್ಲ, ನಮ್ಮನ್ನು ನೀವು ಆ ಥರ ನೋಡ್ಕೊಳ್ಳೋದಿಲ್ಲ ಅನ್ನೋದನ್ನು ಹೋಲಿಸ್ಕೊಳ್ಳೋದನ್ನು ಬಿಡಿ. ಹೋಲಿಕೆ ಯಾವತ್ತೂ ಗಂಡ ಹೆಂಡ್ತಿ ಮಧ್ಯೆ ಬಿರುಕನ್ನು ಉಂಟು ಮಾಡುತ್ತೆ. ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಹೋಲಿಕೆ ಮಾಡಿಕೊಂಡಷ್ಟು ಗಂಡ ಹೆಂಡ್ತಿ ಮಧ್ಯೆ ಜಗಳ ಶುರುವಾಗುತ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ಮಧ್ಯೆ ಲೆಕ್ಕಾಚಾರ ಇರಬೇಕು. ಲೆಕ್ಕಾಚಾರ ಇದ್ದರೆ ತಪ್ಪಾಗೋದಿಲ್ಲ. ಇವಾಗ ಏನಕ್ಕಾರ ಹೊರಗಡೆ ಹೋಗ್ಬೇಕಿರುತ್ತೆ, ಗಂಡ ಕೊಟ್ಟಿರ್ತಾರೆ, ಇದನ್ನು ಎಷ್ಟು ಖರ್ಚು ಮಾಡಿದೆ ಅವ್ರು ಕೇಳೋದಕ್ಕೆ ಮುಂಚೆನೇ ಬಂದು ಅವ್ರ ಹತ್ರ ಹೇಳೋದ್ರಿಂದ ಅಯ್ಯೋ ನನ್ನ ಹೆಂಡ್ತಿ ಏನು ಖರ್ಚು ಮಾಡಿಲ್ಲ, ಮಾಡಿದ್ದನ್ನು ಬಂದು ಹೇಳ್ತಾಳೆ ಅನ್ನೋದು ಅವ್ರ ಮನಸ್ಸಲ್ಲಿ ಬಂದುಬಿಡುತ್ತೆ. ಇವಾಗ ಗಂಡ ಆದ್ರೂ ಅಷ್ಟೇ, ಒಬ್ರಿಗೂ ಇದು ನಾನು ಇವತ್ತು ಇಷ್ಟು ಖರ್ಚು ಮಾಡಿದೆ, ನಾನು ಇದನ್ನು ಈ ಥರ ಮಾಡಿದೆ ಅಂತ ಬಂದು ಇಬ್ಬರು ಒಬ್ರಿಗೊಬ್ರನ್ನೇ ನಿಮ್ಮಿಬ್ಬರ ಮಧ್ಯೆ ಮುಚ್ಚು ಮರೆನೇ ಇಲ್ದೇ ಬಂದು ಹೇಳ್ಕೊಂಡ್ರೆ ಅಲ್ಲಿ ಜಗಳ ಅನ್ನೋದೇ ಬರೋದಿಲ್ಲ. ಮತ್ತು 3ನೇವ್ರ ಎಂಟ್ರಿನೂ ಸಹ ಕೂಡ ಆಗೋದಿಲ್ಲ. 3ನೇವ್ರ ಎಂಟ್ರಿ ನಮ್ಮಿಬ್ಬರು ಜಗಳದ ಮಧ್ಯೆ ಯಾವಾಗ 3ನೇವ್ರ ಎಂಟ್ರಿ ಬರುತ್ತೆ ಅಂದು ಜಗಳ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅವತ್ತಿಗವತ್ತು ಸಮಾಧಾನ ಮಾಡಿ ಹೋಗ್ತಾರೆ. ಮುಂದೆ ಯಾವತ್ತೋ ಚೆನ್ನಾಗಿದ್ದೀನ, ನೀನು ಅವ್ರ ಮುಂದೆ ನಾನು ಈ ಥರ ಮಾತಾಡಿದ್ದೆ, ನೀನು ಅವ್ರ ಮುಂದೆ ನನಗೆ ಈ ಥರ ಹೀಯಾಳಿಸಿದ್ದೆ ಅನ್ನೋದು ಉಂಟಾಗುತ್ತೆ ಅಲ್ಲಿಗೆ. ಅದಕ್ಕೇ 3ನೇವ್ರನ್ನ ಗಂಡ ಹೆಂಡ್ತಿ ಮಧ್ಯೆ ತಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಮತ್ತು ಹೆಂಡ್ತಿರಿಗೆ ಇನ್ನೊಂದು ಮನೆ ಬರುತ್ತೆ, ನನ್ನ ಗಂಡ ದುಡಿಯೋದು ಬರೀ ನನಗೆ ನನ್ನ ಮಕ್ಕಳಿಗೆ ಮಾತ್ರ, ಅವ್ರ ಅಪ್ಪ ಅಮ್ಮ ಅಕ್ಕ ತಂಗಿರಿಗೆ ಏನೂ ಅವ್ರು ಮಾಡಬಾರ್ದು ಅನ್ನೋ ಮನೋಭಾವನೆ ಇರುತ್ತೆ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮನೇಲೂ ನಿಮಗೆ ಅಣ್ಣ ತಮ್ಮದಿರಿದ್ದು ನಿಮ್ಮ ಮನೆಗೆ ಬರೋ ಸೊಸೆ ಕೂಡ ನಿಮ್ಮ ಅಪ್ಪ ಅಮ್ಮನ ಅದೇ ಥರ ನಡೆಸ್ಕೊಂಡ್ರೆ ನಿಮಗೆ ಎಷ್ಟು ಬೇಜಾರಾಗುತ್ತೋ ಅಷ್ಟೇ ಬೇಜಾರು ಅವ್ರ ಮನೆಯವ್ರಿಗೂ ಆಗುತ್ತೆ ಅಲ್ವಾ. ಅದಕ್ಕೇ ನನ್ನ ಗಂಡ ದುಡಿಯೋದು ನನಗೆ ಮಾತ್ರ ಅನ್ನೋದನ್ನ ಇರಬೇಡಿ. ಇವತ್ತು ನಿಮ್ಮ ಗಂಡ ನಿಮ್ಮನ್ನು ಮದುವೆಯಾಗಿ ಅವ್ರ ಮನೆಗೆ ನೀವು ಕರ್ಕೊಂಡು ಹೋಗಿ ಅವರು ದುಡಿಯೋ ಥರ ಮಾಡಿರೋದು ಅವ್ರ ತಂದೆ ತಾಯಿ ಅನ್ನೋದು ಮೊದಲು ನಿಮ್ಮ ಮನಸ್ಸಲ್ಲಿ ಇರಲಿ. ಅದಕ್ಕೇ ನಮ್ಮ ಸಂಗಾತಿನ ನಮಗೆ ಕೊಟ್ಟಿರೋದು ಅವ್ರ ತಂದೆ ತಾಯಿ ಅನ್ನೋ ಗೌರವನ ಮನಸ್ಸಲ್ಲಿದ್ದರೆ ಅಂಥದ್ದೊಂದು ಭಿನ್ನಾಭಿಪ್ರಾಯಕ್ಕೆ ನಮ್ಮ ಮನಸ್ಸು ಬರೋದೇ ಇಲ್ಲ. ಯಾರೋ ಹೇಳ್ತಾರೆ ನೀನು ದುಡಿಯೋದೆಲ್ಲ, ನಿನ್ನ ಗಂಡ ದುಡಿಯೋದೆಲ್ಲ ಅವರಿಗೆ ಕೊಡ್ತಾ ಹೋದರೆ ನೀವು ಜೀವನ ಮಾಡೋದು ಹೆಂಗೆ, ಯಾರೋ ಏನೋ ಹೇಳ್ತಾರೆ ಅಂತ ಕೇಳೋದಕ್ಕೆ ಹೋದರೆ ಹಾಳಾಗೋದು ನಮ್ಮ ಜೀವನ, ನಮ್ಮ ಸಂಸಾರ ಅಲ್ವಾ. ಅದಕ್ಕೆ ಯಾರೋ ಏನೋ ಹೇಳ್ತಾರೆ ಅಂತ ಕೇಳೋದ್ರಿಂದ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳ್ಳೋದ್ರಿಂದ, ಹೌದು ಇವತ್ತು ನನ್ನ ಗಂಡ ದುಡಿತಾ ಇದ್ದಾರೆ ಅಂದರೆ ಅದಕ್ಕೆ ಅವ್ರ ಅಪ್ಪ ಅಮ್ಮನೇ ಕಾರಣ. ಅವ್ರು ಬೆಳೆಸಿದ್ದಾರೆ, ಅವರು ಓದಿಸಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ದುಡ್ಡು ನೋಡ್ಕೊಳ್ತಿದ್ದಾರೆ, ತಪ್ಪೇನು ಅಂತ ಕೇಳಿದರೆ ಇನ್ನೊಂದಿನ ಅವರೇನು ನಮಗೆ ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ. ಮತ್ತು ಏನೇ ತಗೊಳ್ಳಿ ಏನೇ ಮಾಡಲಿ ದಂಪತಿಗಳ ನಡುವೆ ಮುಚ್ಚುಮರೆ ಅನ್ನೋದು ಇರಬಾರ್ದು. ಏನೇ ಮಾಡಿದರೂ ಮುಚ್ಚುಮರೆ ಅನ್ನೋದು ಇರಬಾರ್ದು. ಮುಚ್ಚುಮರೆಯಿಂದ ತರೋದು ನಿನ್ನ ದುಡ್ಡಲ್ಲಿ ಸಿಕ್ತು ಏನಾಯಿತು ಅಂತ ಕೇಳೋದಕ್ಕಿಂತ ಏನೇ ತರಲಿ ಏನೇ ಮಾಡಲಿ ಎಷ್ಟೇ ಖರ್ಚು ಮಾಡಲಿ ಏನಕ್ಕೆ ಹಾಕಲಿ ನಾವು ಇದನ್ನು ತಂದ್ವಿ, ನಾವು ಇದನ್ನು ಖರ್ಚು ಮಾಡಿದ್ವಿ ಅಂತ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ದಂಪತಿಗಳ ನಡುವೆ ಜಗಳ ಅನ್ನೋದು ಕಮ್ಮಿ ಬರುತ್ತೆ. ಮತ್ತು ನೀವು ದಿನ ನನಗೆ ಅದು ಕೊಡ್ಸಲ್ಲ ಇದು ಕೊಡ್ಸಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳ್ತಾ ಹೋದಷ್ಟು ಅನಾವಶ್ಯಕವಾಗಿ ಅಮೌಂಟನ್ನು ಖರ್ಚು ಮಾಡ್ತಾ ಹೋದಷ್ಟು ಇನ್ನೂ ಕೆಳಗೆ ಬೀಳ್ತಿರುತ್ತೆ. ಸಾಲ ನೀರು ಕುಡಿದ್ರೂ ನೆಮ್ಮದಿಯಾಗಿರಬೇಕು ಅಂದರೆ ಸಾಲ ಅನ್ನೋದು ಇರಬಾರ್ದು. ಸಾಲ ಇಲ್ಲದೆ ಇರೋರು ಯಾರೂ ಇಲ್ಲ. ಅದಕ್ಕೆ ಒಬ್ರನ್ನೊಬ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ಅನಾವಶ್ಯಕವಾಗಿ ಖರ್ಚು ಮಾಡಿ ಮುಂದೆ ಸಫರ್ ಮಾಡೋದಕ್ಕಿಂತ ಹಣಕಾಸಿನ ತೊಂದರೆ ತಂದ್ಕೊಳ್ಳೋದಕ್ಕಿಂತ ಮುಂಚೆನೇ ಒಂದು ಲಿಮಿಟಲ್ಲಿ ಹಣವನ್ನು ಖರ್ಚು ಮಾಡ್ತಾ ಹೋದರೆ ಯಾವ ತೊಂದರೆನೂ ಇರೋದಿಲ್ಲ ಅಲ್ವಾ. ಮತ್ತು ಬರೋ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರನೇ ಹುಡುಕ್ತಾ ಹೋಗ್ಬೇಡಿ. ಇವಾಗ ಸಮುದ್ರದ ಅಲೆಗಳು ಜೋರಾಗಿ ಬಂದ್ರೂ ನಿಧಾನಕ್ಕೆ ಬಂದ್ರೂ ಅವಷ್ಟಕ್ಕವು ಬರ್ತಾ ಇರ್ತವೆ, ಅವಷ್ಟಕ್ಕವು ಹೋಗ್ತಾ ಇರ್ತವೆ. ಅದೇ ಥರ ಗಂಡ ಹೆಂಡ್ತಿ ನಡುವೆ ಬರೋ ಸಮಸ್ಯೆಗಳು. ಇವಾಗ ಒಂದು ಮಾತಾಡಿದ್ರು ಅಂದರೆ ಅವ್ರು ಆ ಥರ ಮಾತಾಡಿದರು, ಅದು ಯಾಕೆ ಮಾತಾಡಿದರು, ಏನಕ್ಕೆ ಮಾತಾಡಿದರು ಅಂತ ಅದನ್ನೇ ಕೊರಿತಾ ಕೂತ್ಕೊಳ್ಳೋದಾಗಲಿ ಅದ್ರ ಬಗ್ಗೆನೇ ಥಿಂಕ್ ಮಾಡೋದಾಗಲಿ ಮಾಡಬಾರ್ದು. ಜಗಳನ ಅಲ್ಲಿಗೆ ಬಿಟ್ಬಿಡಬೇಕು. ಅದಕ್ಕೊಂದು ಪರಿಹಾರ ಹುಡುಕ್ತಾ ಹೋದಷ್ಟು ಗಂಡ ಹೆಂಡ್ತಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಅನ್ನೋದು ಜಾಸ್ತಿ ಬರ್ತಾ ಹೋಗುತ್ತೆ. ಅವರು ಹೊರಗಡೆ ಸಂಬಂಧಕ್ಕೆ ಕಾಲಿಡೋ ಥರ ಆಗಿಬಿಡುತ್ತೆ. ಅದಕ್ಕೆ
ಸಮುದ್ರದ ಅಲೆಗಳು ಎಷ್ಟೇ ಜೋರಾಗಿ ಬರಲಿ, ಎಷ್ಟೇ ನಿಧಾನಕ್ಕೆ ಬರಲಿ, ಅವು ಪಾಡಿಗೆ ಬರ್ತಾ ಇರ್ತವೆ, ಅವು ಪಾಡಿಗೆ ಹೋಗ್ತಾ ಇರ್ತವೆ. ಅದೇ ಥರ ಗಂಡ ಹೆಂಡತಿ ಮಧ್ಯೆ ಬರೋ ಸಮಸ್ಯೆಗಳು ಕೂಡ ಅಷ್ಟೇ. ಹಿಂದಿನ ಕಾಲದವ್ರು ಹೇಳ್ತಾರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಅದೇ ಥರ ಇರಬೇಕು, ಅವು ಪಾಡಿಗೆ ಬರ್ತಾ ಇರಬೇಕು, ಅವು ಪಾಡಿಗೆ ಹೋಗ್ತಾ ಇರಬೇಕು. ಹಾಗಿದ್ದಾಗಲೇ ಸುಖ ಸಂಸಾರಕ್ಕೆ ಒಂದು ನಾಂದಿ. ಇವಾಗ ಸಮುದ್ರದ ಅಲೆಗಳಲ್ಲಿ ಬಂದು ಏನಾದ್ರು ಬರೆದ್ರೆ ಅಲೆಗಳು ಬಂದು ಕೊಚ್ಕೊಂಡು ಹೋಗುತ್ತಲ್ವ, ಆ ಥರ ನಮ್ಮ ಜೀವನದಲ್ಲಿ ಅವಾಗೇ ಅಳಿಸೋಗ್ತಾ ಇರ್ತವೆ ಸಮಸ್ಯೆಗಳು. ಅದನ್ನೇ ದೊಡ್ಡದು ಮಾಡ್ಕೊಳ್ತಾ, ಅದನ್ನೇ ಒಂದು ದೊಡ್ಡ ಜಗಳ ಮಾಡ್ಕೊಳ್ತಾ ಹೋಗೋದ್ರಿಂದ ನಮ್ಮ ಮಕ್ಕಳ ಮೇಲೂ ಪರಿಣಾಮ ಬೀಳುತ್ತೆ, ನಮ್ಮ ಜೀವನದ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ. ಸಮಸ್ಯೆ ಅಂದಮೇಲೆ ಏನಾದರೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕಾಗಿ ಜಗಳ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಕೆಲವೊಂದು ಗಂಡಸರುಗಳು ದಿನ ಕುಡ್ಕೊಂಡು ಬಂದು ಬೈಯೋದಾಗಲಿ ಹೊಡಿಯೋದಾಗಲಿ, ಅವ್ರ ಕಡೆ ಬಗ್ಗೆ ಕೇವಲ ಮಾತಾಡೋದಾಗಲಿ ಮಾಡೋದ್ರಿಂದ ಹೆಣ್ಣು ಅನ್ನೋಳು ಸಹಿಸ್ಕೊಳ್ತಾಳೆ, ಆದರೆ ಅಷ್ಟೇ ಬೇಸತ್ತು ಹೋಗ್ತಾಳೆ. ಆ ಥರ ತೊಂದರೆ ಕೊಡೋದು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ, ನೀವು ಮದುವೆ ಮಾಡಿಕೊಟ್ಟಿರ್ತೀರ, ಅವರು ಇದೇ ಥರ ಒಂದು ಪ್ರಾಬ್ಲಮಲ್ಲಿ ಇದ್ದರೆ ನಿಮಗೆಷ್ಟು ನೋವಾಗುತ್ತೋ ಅದೇ ಥರ ನಿಮ್ಮ ಮನೆಗೆ ಹೆಣ್ಣು ಕೊಟ್ಟಿರೋರ ಮನೆಗೂ ಅಷ್ಟೇ ನೋವಾಗುತ್ತೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಲಿ. ಯಾಕಂದರೆ ಹೆಣ್ಣನ್ನು ಕೇವಲವಾಗಿ ನಡೆಸ್ಕೊಳ್ಳೋ ಅಧಿಕಾರ ಯಾರಿಗೂ ಇರೋದಿಲ್ಲ. ಅದಕ್ಕೆ ನಿಮ್ಮ ಸಂಗಾತಿನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ತಾರೆ. ಹೊರಗಿನ ಸಂಬಂಧಕ್ಕೆ ಅವರು ಮನಸ್ಸು ಮಾಡೋದಿಲ್ಲ. ಕುಡಿಯೋದು ಯಾರು ಕುಡಿದೇ ಇರೋರಿಲ್ಲ, ಅದನ್ನೇ ಜೀವನ ಮಾಡಿಕೊಂಡು ಕುಡ್ಕೊಂಡು ದಿನ ಬಂದು ಹೊಡೆಯೋದಾಗಲಿ ಬೈಯೋದಾಗಲಿ ಮಾಡಿದರೆ ನಿಮ್ಮ ಸಂಗಾತಿ ಮನಸ್ಸು ಕೂಡ ಹಾಳಾಗುತ್ತೆ. ಮತ್ತು ದಿನನಿತ್ಯದ ಆ ಸಮಸ್ಯೆಗಳಿಗೆ ಹೆದರಿ ವಿವಾಹದಿಂದ ಹೊರಗೋಗೋ ಹೆಣ್ಮಕ್ಳು ಕೂಡ ಇರ್ತಾರೆ. ಚಿಕ್ಕಂದಿನಿಂದ ಅವ್ರದ್ದೇ ಆದ ಒಂದು ಜೀವನ ಶೈಲಿಯಲ್ಲಿ ಬೆಳ್ಕೊಂಡಿರ್ತಾರೆ. ಭಯ ಅಂದರೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಮತ್ತು ಅವ್ರ ಮನೇಲಿ ಹೆಣ್ಮಕ್ಳನ್ನ ಅಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ. ನಿಮಗೆ ಮದುವೆ ಮಾಡಿಕೊಟ್ಮೇಲೆ ನೀವು ಡ್ರಿಂಕ್ ಮಾಡ್ಕೊಂಡು ಹೊಡೆಯೋದಾಗಲಿ ಬೈಯೋದಾಗಲಿ ಮಾಡಿದರೆ ಅವರಿಗೆ ಉಸಿರುಗಟ್ಟೋ ಅಂಥ ಸಂಬಂಧ, ಒಂದು ಜೈಲಲ್ಲಿ ಇದ್ದೀನಿ ಅನ್ನೋಷ್ಟು ಫೀಲ್ ಆಗುತ್ತೆ. ಆವಾಗ ವಿವಾಹದಿಂದ ಹೊರಗಡೆ ಹೋಗೋಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ಹೆಣ್ಮಕ್ಳು ಇವಾಗ ಒಂದು ಮಾತಿಗೂ ಕೂಡ ಇರೋದಿಲ್ಲ ಜೊತೆಯಲ್ಲಿ. ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಯಾವ ಕೆಲಸ ಮಾಡಿದರೂ ಗಂಡನ ಜೊತೆ ಇರೋದಕ್ಕೆ ಸಹಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರದ್ದೇ ಜೀವನ ಶೈಲಿಯಲ್ಲಿ ಅವರು ಬೆಳ್ಕೊಂಡು ಬಂದಿರ್ತಾರೆ. ಎಲ್ಲೋ 100ಕ್ಕೆ 10% ಹೆಣ್ಮಕ್ಳು ಮಾತ್ರ ಎಷ್ಟೇ ಕಷ್ಟ ಆದ್ರೂ ಜೀವನ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಜನ ಕಷ್ಟಗಳು ಬಂದಾಗ ಪರಿಹಾರ ಕಂಡುಕೊಂಡು ಬದುಕ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಜನ ಕಷ್ಟಗಳು ಬಂದ ತಕ್ಷಣ ವಿವಾಹದಿಂದ ಹೊರಗಡೆ ಬರೋರು ಕೂಡ ಹೆಣ್ಮಕ್ಳು ಇರ್ತಾರೆ. ಅದಕ್ಕೇ ನೀವು ಅವ್ರನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀರೋ ಅವರು ನಿಮ್ಮನ್ನು ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು ನಿಮ್ಮ ಜೀವನನ ಮಾಡ್ತಾರೆ. ಅದಕ್ಕೆ ಡ್ರಿಂಕ್ಸ್ ಮಾಡ್ಕೊಬಂದು ಡೈಲಿ ಅವ್ರು ತೊಂದರೆ ಕೊಡೋದಾಗಲಿ ಹೊಡಿಯೋದಾಗಲಿ ಬಡಿಯೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಹೆಣ್ಮಕ್ಳಿಗೆ ಇನ್ನೊಂದು ಕೆಟ್ಟ ಆಸೆ ಇರುತ್ತೆ, ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದನ್ನು ನನ್ನ ಗಂಡ ಒಪ್ಕೊಳ್ಬೇಕು, ನಾನು ಹೇಳಿದ್ದೇ ಆಗಬೇಕು ಅನ್ನೋದು ಅವರಲ್ಲಿ ಇದ್ಬಿಡುತ್ತೆ. ನನ್ನ ಅಭಿಪ್ರಾಯನೇ ಮನೇಲಿ ನಡಿಬೇಕು, ನಾನು ಹೇಳಿದ್ದೇ ಕೇಳಬೇಕು ಅಂತ ಒತ್ತಾಯನ ಹೇರಬೇಡಿ. ಅದರಿಂದ ಗಂಡಸು ತಲೆ ಕೆಡಿಸ್ಕೊಂಡು ಇನ್ನೊಂದು ಸಂಬಂಧಕ್ಕೆ ಹೋಗೋದಾಗಲಿ ಡ್ರಿಂಕ್ಸ್ ಮಾಡೋದಾಗಲಿ ಮಾಡ್ತಾರೆ. ಇರೋ ಜೀವನನ ಇದ್ದಾಗೆ ಒಪ್ಕೊಳ್ಳಿ. ಇರೋ ಜೀವನನ ನಾವು ಇದ್ದಾಗೆ ಒಪ್ಕೊಂಡಾಗ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿದಾಗ ನಮ್ಮ ಜೀವನ ಸುಂದರವಾಗುತ್ತೆ. ಪತಿ ಅಥವಾ ಪತ್ನಿ ಇಬ್ಬರೂ ವಯಸ್ಕರಾಗಿರುವಾಗ ಅವರಿಗೆ ಬೇಕಾದ ಜೀವನ ಶೈಲಿನ, ಅವರಿಗೆ ಬೇಕಾದ ಅಧಿಕಾರನ ತಗೊಳ್ಳೋ ರೈಟ್ಸು ಅವ್ರಿಗೆ ಇದ್ದೇ ಇರುತ್ತೆ. ಇವಾಗ ಹೆಂಡತಿ ರೈಟ್ಸನ್ನ ಕೆಡುವಂಥ ರೈಟ್ಸು ಗಂಡನಿಗೂ ಇರೋದಿಲ್ಲ, ಗಂಡನ ರೈಟ್ಸ್ನ ಕೆಡುವಂಥ ಅಧಿಕಾರ ಹೆಂಡತಿಗೂ ಇರೋದಿಲ್ಲ. ಅದಕ್ಕೆ ಅವರಿಗೆ ಅವ್ರವ್ರದ್ದೇ ಆದ ಅಧಿಕಾರನ ಚಲಾಯಿಸೋವಂಥದ್ದು, ಅವ್ರವ್ರಿಗೆ ಅಧಿಕಾರನ ಅಂತ ತೋರಿಸೋವಂಥದ್ದು ಅವರಿಗೆ ಇದ್ದೇ ಇರುತ್ತೆ. ಹಾಗಂತ ಬೇಕಾಬಿಟ್ಟಿ ಮಾಡೋದಲ್ಲ. ಅವರಿಗಿರೋ ಹಕ್ಕನ್ನು ಅವ್ರ ಹಕ್ಕನ್ನು ಅವರಿಗೆ ಪಡ್ಕೊಳ್ಳೋದಕ್ಕೆ ಬಿಡಿ. ಇವಾಗ ಗಂಡಾದವನು ಹೆಂಡತಿಯವ್ರ ಕಡೆ ಮಾತಾಡೋಕೆ ಬಿಡದೇ ಇರೋದನ್ನು, ಅವ್ರ ಮನೆಗೆ ಹೋಗದೇ ಇರೋದನ್ನು ತಡೆಯೋದ್ರಿಂದ ಆಗಲಿ, ಅವ್ರ ಸಂಬಂಧಿಕರ ಜೊತೆ ಮಾತಾಡೋದನ್ನು ತಡೆಯೋದ್ರಿಂದ ಆಗಲಿ ಮಾಡೋದ್ರಿಂದ ಗಂಡ ಹೆಂಡತಿ ಸಂಬಂಧದ ಮಧ್ಯೆ ಬಿರುಕುಂಟಾಗುತ್ತೆ. ಅವ್ರ ಕಡೆಯವ್ರ ಜೊತೆನೇ ಚೆನ್ನಾಗಿರಬೇಕು. ಅವ್ರ ಕಡೆಯವ್ರು ಬಂದಾಗಲೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಹೆಂಡತಿ ಕಡೆಯವ್ರು ಬಂದಾಗ ಕೇರ್ಲೆಸ್ ಮಾಡೋದು, ಅವ್ರನ್ನ ಮಾತಾಡಿಸ್ದೇ ಇರೋದು, ಈ ಥರ ಮಾಡೋದ್ರಿಂದನೂ ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಉಂಟಾಗುತ್ತೆ. ಮತ್ತು ನೀವಿಬ್ಬರು ಜಗಳಾಡಿಕೊಂಡು ಹೊರಗಡೆ ವಿವಾಹ ಸಂಬಂಧದಿಂದ ಹೊರಗಡೆ ಬಂದು ಹೊರಗಡೆಯವರು ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಅವಕಾಶನ ಕೊಡದೇ ಇರಿ. ಯಾಕಂದರೆ ನೀವು ದೂರ ಆಗೋದ್ರಿಂದ ಹೊರಗಡೆಯವ್ರು ಮಾತಾಡೋ ಮಾತಿಗೆ ನೀವು ಮಾತುಗಳಾಗ್ಬಿಡ್ತೀರ. ಊಟಕ್ಕೆ ಉಪ್ಪಿನಕಾಯಿ ಅನ್ನೋ ಥರ ನೀವು ಹೊರಗಡೆ ಬರೋದ್ರಿಂದ ನಿಮ್ಮ ಮಾತಿಗೆ, ನಿಮ್ಮ ಸಂಬಂಧದ ಬಗ್ಗೆ ಮಾತಾಡೋ ಮಾತನ್ನ ಅವಕಾಶನ ಅವರಿಗೆ ಕೊಡಬೇಡಿ. ನಿಮ್ಮ ಮುಂದೆ ಚೆನ್ನಾಗೇ ಮಾತಾಡ್ತಾರೆ, ಹೌದಾ ಹೀಗಿತ್ತ ಅಂತಾರೆ. ಆಮೇಲೆ ನೀವು ದೂರ ಆದಮೇಲೆ ನೀವು ಹೆಂಗೆ ಇದ್ರೂ ಅವ್ರು ನಿಮ್ಮನ್ನು ಕೇವಲವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಗಂಡ ಹೆಂಡತಿ ಸಂಬಂಧನ ಮೂರನೇವ್ರ ಜೊತೆ ತೋರಿಸ್ತೇನೆ. ನಿಮ್ಮ ಜೀವನ ನೀವು ಬದುಕಿ. ನನಗೆ ಗೊತ್ತಿರೋ ಥರ ಎಲ್ಲ ರೀತಿಯೂ ಗಂಡ ಹೆಂಡತಿ ಬಗ್ಗೆ ನಾನು ವಿವರಿಸಿದ್ದೀನಿ ಅಷ್ಟೇ. ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಮದುವೆ ಆದ ತಕ್ಷಣ ಗಂಡ ಹೆಂಡ್ತಿಗೆ ಅಥವಾ ಹೆಂಡ್ತಿ ಗಂಡಿಗೆ ಯಾವುದೇ ಕಾರಣಕ್ಕೂ ಒಡೆಯರಾಗೋದಿಲ್ಲ. ಒಡೆಯರು ಅಂದರೆ
ಓನರ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಹೆಂಡ್ತಿ ಗಂಡಂಗಾಗಲಿ, ಗಂಡ ಹೆಂಡ್ತಿಗಾಗಲಿ ಯಾವುದೇ ಕಾರಣಕ್ಕೂ ಓನರ್ ಆಗೋದಿಲ್ಲ. ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ ಮದುವೆ ಆದಮೇಲೆ ಜೀವನ ಚೆನ್ನಾಗಿರೋದು. ಮತ್ತು ನಾವು ಹೇಳಿದಂಗೆ ಕೇಳಬೇಕು, ನಾವು ಹೇಳಿದ್ನೇ ಮಾಡಬೇಕು ಅಂತ ಒತ್ತಡನ ಹೇರಕ್ಕೆ ಹೋಗ್ಬಾರ್ದು. ಯಾಕಂದರೆ ನಾನು ಮದುವೆ ಆಗಿದ್ದೀನಿ, ನಾನು ನಿಂಗೆ ತಾಳಿ ಕಟ್ಟಿದ್ದೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು, ಇಲ್ಲ ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೆಂಡ್ತಿ ಗಂಡಂಗೆ ಹೇಳೋದಾಗಲಿ, ಗಂಡ ಹೆಂಡ್ತಿಗೆ ಹೇಳೋದಾಗಲಿ ಮಾಡಬಾರ್ದು. ನಂಗೆ ಮಾಡಿದ್ರೇ ಇಬ್ಬರ ಮಧ್ಯೆ ಜಾಸ್ತಿ ಜಗಳಗಳು ಉಂಟಾಗೋದು. ಇವಾಗ ಮದುವೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆಲ್ಲನೂ ಒಪ್ಕೊಳ್ಳೋಕ್ಕೆ ರೆಡಿ ಹೆಂಗಿರ್ತಾರೋ ಅದೇ ಥರ ಮುಂದೆ ಹೋದ್ಮೇಲೂ ಒಬ್ರಿಗೊಬ್ರನ್ನ ಹೇಳಿದ್ದನ್ನು ಒಪ್ಕೊಳ್ಳೋ ಅಂಥ ಮನಸ್ಥಿತಿ ಇಬ್ಬರಲ್ಲೂ ಇರಬೇಕು. ಇವಾಗ ನಾನು ತಾಳಿ ಕಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ನಾನು ನಿನಗೆ ಓನರು, ನಾನು ಹೇಳ್ದಂಗೆಲ್ಲ ನೀನು ಕೇಳಬೇಕು, ಯಾಕಂದರೆ ನಾನು ನಿನ್ನ ಇಷ್ಟಪಡ್ತೀನಿ, ನಾನು ನಿನಗೆ ತಾಳಿ ಕಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳಿದ್ದೆಲ್ಲ ನೀನು ಕೇಳಬೇಕು ಅನ್ನೋದನ್ನು ಗಂಡ ಹೆಂಡ್ತಿ ಮೇಲೆ ಹೇರಕ್ಕೆ ಹೋಗಬಾರ್ದು. ಇವಾಗ ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೆಂಡ್ತಿನೂ ಗಂಡಂಗೆ ಹೇಳಕ್ಕೆ ಹೋಗಬಾರ್ದು. ಮದುವೆ ಆದ ತಕ್ಷಣ ಗಂಡ ಹೆಂಡ್ತಿಗಾಗಲಿ, ಹೆಂಡ್ತಿ ಗಂಡಂಗಾಗಲಿ ಅಡಿಯಾಳಂತೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇರೋದಿಲ್ಲ. ಗಂಡ ಹೆಂಡ್ತಿಗೂ ಅಡಿಯಾಳಂಗೆ ಬದುಕೋದಕ್ಕಾಗಲ್ಲ, ಹೆಂಡ್ತಿ ಗಂಡನಿಗೂ ಅಡಿಯಾಳಾಗಿ ಬದುಕೋದಕ್ಕೆ ಆಗಲ್ಲ. ಆ ಥರ ಮಾಡಿದರೆ ಇಬ್ಬರಿಗೂ ಉಸಿರುಗಟ್ಟು ಅಂತ ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ. ಮದುವೆ ಆದಮೇಲೆ ಜೀವನ ಹೆಂಗಿರುತ್ತೆ ಅಂತ ಇಬ್ಬರಲ್ಲೂ ಕಲ್ಪನೆ ಹಿಂಗೇ ಇರಬೇಕು ಅನ್ನೋದು ಇಬ್ಬರಲ್ಲೂ ಕನಸಿಟ್ಕೊಂಡೆ ಮದುವೆ ಆಗಿರ್ತಾರೆ. ಆದಮೇಲೆ ಆ ಥರ ನಾವು ಅಧಿಕಾರನ ಹೇರೋದ್ರಿಂದ ಇಬ್ಬರಿಗೂ ಉಸಿರುಗಟ್ಟು ಅಂತ ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ. ಇವಾಗ ಗಂಡ ಹೆಂಡ್ತಿ ಮೇಲೆ ತನ್ನ ಅಧಿಕಾರ ಹೇರೋದ್ರಿಂದ, ಇಲ್ಲ ಹೆಂಡ್ತಿ ಗಂಡನ ಮೇಲೆ ತನ್ನ ಅಧಿಕಾರನ ಹೇರೋದ್ರಿಂದ ಇಬ್ಬರಿಗೂ ಉಸಿರುಗಟ್ಟು ಅಂತ ವಾತಾವರಣ ಎದುರಾಗುತ್ತೆ. ಅದಕ್ಕೇ ಆ ಥರ ಅಧಿಕಾರ ಹೇರಿದಲ್ಲಿ ಅದನ್ನೇ ಏನೇ ಹೇಳಬೇಕು, ಏನೇ ಅಭಿಪ್ರಾಯ ತಿಳಿಸ್ಬೇಕು, ಏನೇ ಹೇಳಬೇಕು ಅನ್ನೋದನ್ನೇ ನ್ಯಾಯವಾಗಿ ಹೇಳಿ ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳಿ. ಅದರ ಅಧಿಕಾರನ ಹೇರೋದ್ರಿಂದ ಯಾವತ್ತೂ ದಾಂಪತ್ಯ ಜೀವನ ಚೆನ್ನಾಗಿರೋದಿಲ್ಲ. ನಾನು ತಾಳಿ ಕಟ್ಟಿದ್ದೀನಿ ಅಂತ ಅಧಿಕಾರನ ಏರೋದ್ರಿಂದ ಗಂಡನ ಗೌರವ ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಹೆಚ್ಚಾಗೋದಿಲ್ಲ. ಇವಾಗ ನಾನು ಗಂಡ ಅಂದರೆ ಒಂದು ಭಯ ಸೃಷ್ಟಿ ಮಾಡೋದ್ರಿಂದ ಅಲ್ಲಿ ಗೌರವ ಅನ್ನೋದು ಕಡಿಮೆ ಆಗುತ್ತೆ. ಅದನ್ನೇ ಪ್ರೀತಿಯಿಂದ ಹೇಳಿ ಅಧಿಕಾರನ ಚಲಾಯಿಸೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಗೌರವ ಇನ್ನೂ ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಜಾಸ್ತಿ ಆಗೋದಿಲ್ಲ. ಹೆಂಡ್ತಿ ಗಂಡನ ಮೇಲೆ, ಗಂಡ ಹೆಂಡ್ತಿ ಮೇಲೆ ಅಧಿಕಾರನ ಏರೋದ್ರಿಂದ ಇನ್ನು ಇಬ್ಬರು ಗಂಡನ ಮೇಲೆ ಹೆಂಡ್ತಿಗೆ, ಹೆಂಡ್ತಿ ಮೇಲೆ ಗಂಡನಿಗೆ ಗೌರವ ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಗೌರವ ಅನ್ನೋದು ಹೆಚ್ಚಾಗೋದಿಲ್ಲ. ಅದಕ್ಕೆ ಯಾರೂ ಅಧಿಕಾರನ ಏರೋದಕ್ಕೆ ಹೋಗಬೇಡಿ. ಮತ್ತು ಗಂಡ ಹೆಂಡ್ತಿ ಜೀವನದಲ್ಲಿ ಅಂದರೆ ದಾಂಪತ್ಯ ಜೀವನದಲ್ಲಿ ಹೆಂಡ್ತಿ ಮೇಲೂ ಗಂಡ ಕೀಳು ಅನ್ನೋದು ಇರೋದಿಲ್ಲ, ಮತ್ತು ಗಂಡ ಮೇಲೂ ಹೆಂಡ್ತಿ ಕೀಳು ಅನ್ನೋದು ಇರೋದಿಲ್ಲ. ಗಂಡ ಹೆಂಡ್ತಿ ಇಬ್ಬರೂ ಸಮಾನರೇ. ನಾನು ಗಂಡಸು, ನಾನು ಮಾಡಿದ್ದೇ ಸರಿ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಗಂಡಸಿಗೂ ಹೇಳೋ ಅಂಥ ಅಧಿಕಾರ ಇರೋದಿಲ್ಲ, ಮತ್ತು ಹೆಂಡ್ತಿಗೂ ನಾನು ಹೇಳಿದ್ದೇ ಸರಿ, ನಾನು ಹೇಳ್ದಂಗೆ ಮಾಡಬೇಕು ಅನ್ನೋದು ಗಂಡನಿಗೂ ಇರೋದಿಲ್ಲ. ಯಾಕಂದರೆ ಇಬ್ಬರು ಯಾವಾಗಲೂ ಗಂಡು ಹೆಣ್ಣು ಅನ್ನೋರು ಯಾವಾಗಲೂ ಸಮಾನರು. ಗಂಡಸು ನಾನು ಎಲ್ಲರಿಗಿಂತ ಮೇಲು, ಹೆಣ್ಣು ನಾನು ಎಲ್ಲರಿಗಿಂತ ಕೀಳು ಅನ್ನೋದು ಯಾರಲ್ಲೂ ಇಲ್ಲ, ಇರಲೂಬಾರ್ದು. ಮೇಲು ಕೀಳು ಅನ್ನೋದು ಗಂಡ ಹೆಂಡ್ತಿ ಮಧ್ಯೆ ಇರಬಾರ್ದು. ಯಾವಾಗಲೂ ಗಂಡ ಹೆಂಡ್ತಿ ಅನ್ನೋದು ಸಮಾನವಾಗಿದ್ದಾಗಲೇ ದಾಂಪತ್ಯ ಜೀವನ ಅನ್ನೋದು ಯಾವಾಗಲೂ ಚೆನ್ನಾಗಿರೋದಕ್ಕೆ ಸಾಧ್ಯ. ಮತ್ತು ಅಧಿಕಾರ ಏರೋದ್ರಿಂದ ಈಗ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿದ್ದೇ ನಡಿಬೇಕು ಅಂತ ಅಧಿಕಾರ ಏರೋದ್ರಿಂದ ಗಂಡ ಹೆಂಡ್ತಿ ದೂರ ಆಗುವಂಥ ಸಂದರ್ಭಗಳೇ ಜಾಸ್ತಿ ಆಗೋದು. ಇವಾಗ ಹೆಂಡ್ತಿಗಾಗಲೇ ನನ್ನ ಗಂಡ ಹೇಳ್ದಂಗೆ ನಾನು ಕೇಳಬೇಕು, ಅವ್ರು ಹೇಳ್ದಂಗೆ ನಾನು ನಡ್ಕೋಬೇಕು, ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋದು ಮನಸ್ಸಲ್ಲಿ ಯಾವಾಗ ಬೇಜಾರಾಗುತ್ತೋ ಈ ಜೀವನ ಬದುಕಬೇಕಾ? ಇರೋದೊಂದು ಜೀವನ, ಯಾರು ಯಾವಾಗ ಏನಾಯ್ತಾರೋ ಯಾರಿಗೂ ಗೊತ್ತಿಲ್ಲ. ಹಿಂದೆ ಏನೇ ಹಿಂಸೆ ಆದರೂ ಸಹಿಸ್ಕೊಳ್ಳೋ ಅಂಥದ್ದಿತ್ತು. ಯಾಕಂದರೆ ನಮ್ಮಮ್ಮ ಎಲ್ಲರೂ ಅದನ್ನೇ ಸಹಿಸ್ಕೊಂಡು ಬಂದಿದ್ದಾರೆ. ಆದರೆ ಈಗ ಯಾರೂ ಅದನ್ನು ಸಹಿಸ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ನೀನಿಲ್ಲ ಅಂದರೆ ಇನ್ನೊಬ್ಬರು ಅನ್ನೋ ಕಾಲ ಬಂದಿದೆ ಈಗ. ಅದಕ್ಕೆ ಅಧಿಕಾರನ ಏರ್ತಾ ಹೋದಷ್ಟು ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿದ್ದೇ ನಡಿಬೇಕು ಅಂತ ಅಧಿಕಾರನ ಏರ್ತಾ ಹೋದಷ್ಟು ಗಂಡ ಹೆಂಡ್ತಿ ದೂರ ಆಗಬೇಕು ಅನ್ನೋದು ಮನಸ್ಸಲ್ಲಿ ಬರುತ್ತೆ. ಇವಾಗ ಹೆಂಡ್ತಿ ಗಂಡನ ಮೇಲೆ ಇರೋದ್ರಿಂದ, ಗಂಡ ಹೆಂಡ್ತಿ ಮೇಲೆ ಇರೋದ್ರಿಂದ ಇಬ್ಬರು ಸಪ್ರೇಟ್ ಆಗಬೇಕು ಅನ್ನೋದೇ ಮೂಡುತ್ತೆ ಹೊರತು ಇಬ್ಬರು ಜೊತೆಯಾಗಿರಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಮನಸ್ಸಲ್ಲಿ. ಅದಕ್ಕೇ ದೂರ ಆಗಬೇಕು ಅನ್ನೋದನ್ನು ಬಿಟ್ಟು ದೂರ ಆಗಬಾರ್ದು ಅನ್ನೋದಿದ್ದರೆ ಯಾವಾಗಲೂ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿರಬೇಕು. ಒಬ್ಬರ ಮೇಲೆ ಒಬ್ಬರು ಅಧಿಕಾರನ ಏರೋದ್ರಿಂದ ಇಬ್ಬರು ದೂರ ಆಗಿಬಿಡೋಣ, ಸಪ್ರೇಟ್ ಆಗಿಬಿಡೋಣ. ಇವಾಗ ಅವ್ರು ಹೇಳಿದ್ದೇ ನಡಿಬೇಕು ಅಂದಮೇಲೆ ನನ್ನ ಜೀವನ ನಾನು ಬದುಕಬೇಕು ಅಂತ ಬಂದಿರೋದು, ಅವ್ರು ಹೇಳಿದ್ದೇ ನಡಿಬೇಕು, ಅವರಿಗೋಸ್ಕರನೇ ಬದುಕಬೇಕು ಅಂದಮೇಲೆ ಆ ಜೀವನ ಯಾಕೆ ಬೇಕು ಅಂತ ದೂರ ಆಗೋಕ್ಕೆ ನಿರ್ಧಾರ ಮಾಡೋದು ಜಾಸ್ತಿ. ಅದಕ್ಕೆ ಒಬ್ಬರ ಮೇಲೊಬ್ಬರು ಅಧಿಕಾರನ ಹೇರೋದಕ್ಕೆ ಹೋಗಬಾರ್ದು. ಮತ್ತು ಇವಾಗೆಲ್ಲ ಕೆಲವೊಬ್ಬರು ಗಂಡಸ್ರ ಮನೇಲಿ ಒಂದೊಂದು ಇರುತ್ತೆ, ನಮ್ಮ ಆಸ್ತಿ ಮೇಲು, ನಮ್ಮ ಆಸ್ತಿ ಜಾಸ್ತಿ, ನಾವು ಜಾಸ್ತಿ ಓದಿದ್ದೀವಿ, ನೀನೇನು ಓದಿಲ್ಲ, ನೀನೇನು ತಂದಿಲ್ಲ, ನಾವೇ ನಿನಗೆ ತಂದು ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದೆಲ್ಲ ಇರುತ್ತೆ. ಹಂಗಿದ್ಮೇಲೆ ಮದುವೆನೇ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ದೊಡ್ಡವರಾಗಿದ್ದರೆ ಅದು ನಿಮ್ಮ ಮನೆಗೆ, ಆದರೆ ಹೆಣ್ಣು ಹೆಂಗೆ ಬೆಳೆದಿರ್ತಾಳೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ಯಾರೇ ಅಷ್ಟೇ ಆದರೂ, ಈಗ ಹೆಣ್ಣು ಆದರೂ ಅಷ್ಟೇ, ಅಯ್ಯೋ ನಾನು ಹಂಗೆ ಬೆಳೆದು ಬಂದಿದ್ದೀನಿ, ನಿಮ್ಮಲ್ಲಿ ಈ ಥರ ಇರಬೇಕಾ, ನಾನು ಆ ಥರ ಫೆಸಿಲಿಟಿಲೇ ಬದುಕಿದ್ದೀನಿ, ನಿಮ್ಮಲ್ಲಿ ಈ ಥರ ಬದುಕಬೇಕಾ ಅನ್ನೋದು ಇರಬಾರ್ದು. ಮತ್ತು ಗಂಡಿಗೂ ಅಷ್ಟೇ, ನಾವು ಅದಕ್ಕಿಂತ ದೊಡ್ಡವರು, ನಾವು ಅಷ್ಟು ಓದಿದ್ದೀವಿ, ನೀನು ಇಷ್ಟು ಓದಿದ್ದೀಯ ಅನ್ನೋದು ಇಬ್ಬರಿಗೂ ಕೀಳಿರಿಮೆ ಅನ್ನೋದು ಇರಲೇಬಾರ್ದು.
ಯಾಕಂದರೆ ಗಂಡ ಹೆಂಡ್ತಿ ಅನ್ನೋದು ಸರಿಸಮಾನವಾದ ಸಂಬಂಧ, ಪರಿಪೂರ್ಣವಾದ ಸಂಬಂಧ ಮತ್ತು ಅತ್ಯಂತ ಶ್ರೇಷ್ಠವಾದ ಸಂಬಂಧ ಗಂಡ ಹೆಂಡ್ತಿ ಸಂಬಂಧ. ಅದಕ್ಕೇ ಎಷ್ಟೇ ಆಸ್ತಿ ಅಂತಸ್ತು ಎಷ್ಟೇ ಇರಲಿ ಅದನ್ನು ಕೀಳಿರಿಮೆಯಾಗಿ ನೋಡಬಾರ್ದು. ಗಂಡಾಗಲಿ ಹೆಣ್ಣಾಗಲಿ, ಈ ಗಂಡನ ಮನೆಯಲ್ಲಿ ಚೆನ್ನಾಗಿರುತ್ತೆ, ಮನೆ ಫೆಸಿಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಹೆಂಡ್ತಿ ಮನೆಗೆ ಹೋದಾಗ ಕೆಲವೊಬ್ಬರ ಮನೆ ಚಾಪೆ ಮೇಲೂ ಮಲಗಬೇಕಾಗಿ ಬರುತ್ತೆ. ಅವಾಗ ನಮ್ಮ ಮನೇಲಿ ಆ ಥರ ಇದ್ದೀನಿ ನಾನು, ನಿಮ್ಮ ಮನೇಲಿ ಬಂದು ಈ ಥರ ಇರಬೇಕಂತ ಮಾತಾಡೋದ್ರಿಂದ ಗಂಡ ಹೆಂಡ್ತಿ ಸಂಬಂಧದ ಮಧ್ಯೆ ಬಿರುಕು ಬಿಡುತ್ತೆ. ಮತ್ತು ಹೆಂಡ್ತಿಗಾದರೂ ಅಷ್ಟೇ, ನಾನು ಆ ಥರ ಇದು ಬಂದೆ ನಿಮ್ಮಲ್ಲಿ ಈ ಥರ ಇರಬೇಕಾ ಅಂತ ಮಾತಾಡೋದ್ರ ಮಧ್ಯೆ ಗಂಡ ಹೆಂಡ್ತಿ ಮಧ್ಯೆ ಬಿರುಕು ಅನ್ನೋದು ಬಿಡುತ್ತೆ. ಅದಕ್ಕೇ ಗಂಡ ಹೆಂಡ್ತಿ ಮಧ್ಯೆ ಈ ಥರ ಅಧಿಕಾರನ ಏರೋದಾಗಲಿ ಮತ್ತು ಆಸ್ತಿ ಅಂತಸ್ತು ಬಗ್ಗೆ ಮಾತಾಡೋದಾಗಲಿ, ವಿದ್ಯೆ ಅನ್ನೋದು ನಾವು ಪ್ರಪಂಚನ ತಿಳ್ಕೊಳ್ಳೋದಕ್ಕೆ ಮತ್ತು ಬುದ್ಧಿ ಕಲಿಯೋದಕ್ಕೆ ಅಷ್ಟೇ. ಅದನ್ನು ಬಿಟ್ಟು ವಿದ್ಯೆ ಅನ್ನೋದು ಅಹಂಕಾರ ಆಗಿ ಮಾರ್ಪಾಡಾಗಬಾರ್ದು. ಯಾಕಂದರೆ ಇವಾಗೆಲ್ಲ ಸಾಮಾನ್ಯ ಇಂಜಿನಿಯರ್ಸ್ನೇ ಇವಾಗ ಜಾಸ್ತಿ ಅವ್ರವ್ರನ್ನೇ ಯಾವ್ಯಾವ ವ್ಯಾಲ್ಯೂವಲ್ಲಿ ಓದಿರ್ತಾರೆ ಅದೇ ವ್ಯಾಲ್ಯೂ ಇರೋ ಹುಡುಗನ ಮದುವೆ ಆಗೋದು ಜಾಸ್ತಿ. ಅಕಸ್ಮಾತ್ ಓದಿರೋ ಹುಡುಗ ಓದಿಲ್ದಿರೋ ಹುಡುಗಿ ಸಿಗೋದೇ ಕಡಿಮೆ. ಓದಿರೋ ಹುಡುಗ ಓದಿಲ್ದಿರೋ ಹುಡುಗಿ ಮದುವೆ ಆಗೋದಾಗಲಿ, ಓದಿರೋ ಹುಡುಗಿ ಓದಿಲ್ದಿರೋ ಹುಡುಗನ ಮದುವೆ ಆಗೋದಾಗಲಿ ಮಾಡಿದರೆ, ನಾನು ಅಷ್ಟು ಓದಿದ್ದೀನಿ, ನಾನು ಹಂಗಿದ್ದೀನಿ, ಹಿಂಗಿದ್ದೆ, ನಿನ್ನ ಜೊತೆ ಹಿಂಗಿರ್ಬೇಕಂತ ಕೀಳಿರಿಮೆ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಲವ್ ಮ್ಯಾರೇಜ್ ಆಗಿರ್ತಾರೆ. ನಿನ್ನನ್ನು ಮದುವೆಯಾಗಿ ನಾನು ತಪ್ಪು ಮಾಡಿದೆ, ನಿನ್ನನ್ನು ಮದುವೆಯಾಗಿ ನಾನು ಏನು ಕರ್ಮ ಮಾಡಿದ್ನೋ ನಿನ್ನನ್ನು ಮದುವೆ ಆಗಿದ್ದೀನಿ ಅಂತ ಮಾತಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ದಾಂಪತ್ಯ ಜೀವನದಲ್ಲಿ ಇದೆಲ್ಲ ಮಾತು ಕೌಂಟ್ ಆಗುತ್ತೆ. ಅದಕ್ಕೆ ಅಧಿಕಾರನ ಹೇರಿ ಒಬ್ರನ್ನೊಬ್ರು ಕೀಳಿರಿಮೆ, ನಾನು ಮೇಲಿದ್ದೀನಿ ನೀವು ಕೆಳಗಿದ್ದೀನಿ ಅಂತ ಹೇಳ್ತಾ ಹೋದಷ್ಟು ಗಂಡ ಹೆಂಡ್ತಿ ಮಧ್ಯೆ ಬಿರುಕು ಅನ್ನೋದು ಮೂಡುತ್ತೆ. ಈ ಥರ ಅಧಿಕಾರನ ಏರೋದು ಬಿಟ್ಟು ಏನೇ ಹೇಳೋದಾದರೂ ನಯವಾಗಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.